ನನ್ನಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸಮೇತ ಇಲ್ಲೇ ಟ್ರೈನ್ ಆಗಿ ಬರ್ತಕ್ಕಂಥ. ನಾನೇ ರಕ್ಷಕ, ಕನ್ನಡ ಮನೆಯ ರಕ್ಷಕ, ನಾನೇ ರಕ್ಷಕ, ಸರ್ವರಹಿತ ಸಂರಕ್ಷಕ. ಸಿದ್ಧ ಸಿದ್ಧ ಸಿದ್ಧ, ಕರ್ತವ್ಯಕ್ಕೆ ನಾನು ಸದಾ ಸಿದ್ಧ. ಘನತೆ ವಿನಮ್ರತೆ ಮೈಗೂಡಿದೆ ತರಬೇತಿ ಜೊತೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಆರಕ್ಷಕ ಗುರುಕುಲ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಪೊಲೀಸ್ ಪಡೆಯ ಮನೋಬಲ. ಜಯ ಹೋ ಜಯ ಹೋ ಕೆಪಿಎ, 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 ಜಯ ಹೋ ಜಯ ಹೋ ಕೆಪಿಎ. ನಾವು ನಂಬಿಕೊಂಡಿದ್ದೇವೆ. ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈ ಭಾಗದಲ್ಲಿ ಯಾರು ಪೊಲೀಸ್ ಅಂದ ಕೂಡಲೇ ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಹೋಗುವಂಥವ್ರು ಭಾರಿ ಕಮ್ಮಿ. ಎಲ್ಲ ಇಲ್ಲಿ ನಾವು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತೇವೆ, ಒಳ್ಳೆ ಶಿಕ್ಷಣ ಪಡೆದಂಥ ಜಿಲ್ಲೆ ಅಂತ ಹೇಳ್ತೇವೆ. ಆದರೆ ಸರ್ಕಾರಿ ಕೆಲಸಗಳಲ್ಲಿ ನಮ್ಮ ಈ ಭಾಗದ ಜನತೆ ಸ್ವಲ್ಪ ಭಾರಿ ಕಮ್ಮಿಯಾಗಿ ಕಾಣ್ತಾ ಇದೆ. ಪೊಲೀಸ್ ಇಲಾಖೆಗಳ ವಿಪುಲವಾದ ಅವಕಾಶಗಳು ಇದ್ದರೂ ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಇವತ್ತು ನಿಮಗೆ ಅದೇ ಉದ್ದೇಶದಿಂದ ಇವತ್ತು ನೀವೇನು ಬಂದಿದ್ದೀರಿ, ನಿಮಗೊಂದು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೇವೆ. ಯಾಕಂದರೆ ನೀವು ಬಂದ ಮೇಲೆ ನೀವು ಇಂಟ್ರೆಸ್ಟಲ್ಲಿ ಬಂದು ನಿಮ್ಗೆ ಏನಾದರೂ ಆಗಬೇಕು, SLC PUC ಆದ ನಂತರ ನೀವೇನಾದರೂ ಒಂದು ನಿಮ್ಮ ಜೀವನದಲ್ಲಿ ನೆಲೆಗೊಳ್ಳಬೇಕು. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನಿಮ್ಮಂಥ ಯುವಕರು ಬೇಕು, ಇವತ್ತಿನ ಕಾಲದಲ್ಲಿ ಯುವಕರು ಬೇಕಂತ ಹೇಳುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ DYSP ಆದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೀಪ್ ಸರ್ ಇದ್ದಾರೆ. ಹಾಗೆ ರೂರಲ್ SI ಆದಂಥ ನಮ್ಮ ಪ್ರಸನ್ನರವರಿದ್ದಾರೆ. ಹಾಗೆ ನಮ್ಮ ಕ್ರೈಮ್ SI ಅವರಿದ್ದಾರೆ. ಹಾಗೆ ಪ್ರೊಬೆಷನರಿ ಆದ ಮೇಡಮ್ ಅಂಜು ಮೇಡಮ್ ಇದ್ದಾರೆ. ಅವರನ್ನು ಸರ್ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಿಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಹಾಗೆ ಪೊಲೀಸ್ ಇಲಾಖೆಯ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಸ್ವಾಗತಿಸ್ತಾ ನೇರವಾಗಿ ನಾವು ಈ ಪ್ರಸ್ತಾವನೆಗೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಗೆ ನೀಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಈ ದಿವಸ ಈ ಕಾರ್ಯಕ್ರಮ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋ ಬಗ್ಗೆ ನಮ್ಮ ಶರೀಫ್ರವರು ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ PSI ಪ್ರಸನ್ನಕುಮಾರ್ ಇದ್ದಾರೆ, ಮತ್ತು ನವೀನ್ರವರು ಇದ್ದಾರೆ, ಪ್ರೊಬೆಷನರಿ PSI ರವರು ಸೀಮಾರವರು ಇದ್ದಾರೆ, ಶರೀಫ್ರವರು ಕೂಡ ಇದ್ದಾರೆ. ಮತ್ತು ನೀವೆಲ್ಲ ಏನು ಆಕಾಂಕ್ಷಿಗಳು, ಭಾವಿ ಪೊಲೀಸರು ನೀವೆಲ್ಲ ಕೂಡ ಬಂದಿದ್ದೀರಿ. ಈ ಕಾರ್ಯಕ್ರಮದ ಉದ್ದೇಶ ಪೊಲೀಸ್ ಇಲಾಖೆಗೆ ಹೆಚ್ಚೆಚ್ಚು ಅಭ್ಯರ್ಥಿಗಳನ್ನು ಸೇರಿಸುವ ಹಾಗೆ ಮಾಡುವುದು, ಅರ್ಜಿ ಸಲ್ಲಿಸುವ ಹಾಗೆ ಮಾಡುವುದು, ಅರ್ಜಿ ಸಲ್ಲಿಸುವ ಮುಖೇನ ಅವರು ಪೊಲೀಸ್ ಇಲಾಖೆಗೆ ಸೇರ್ಪಡೆ ಆಗೋ ರೀತಿಯಲ್ಲಿ ನಾವು ಪ್ರೇರೇಪಣೆ ಮಾಡ್ತಕ್ಕಂಥದ್ದು. ಈಗಾಗಲೇ ಹೇಳಿದರು, ನಮ್ಮ ಕರಾವಳಿ ಭಾಗದ ವಿದ್ಯಾರ್ಥಿಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಂಚೂಣಿಯಲ್ಲಿ ಯಾವುದಿದೆ ಅಂದರೆ SLC PUCಲಿ ಅದು ಕರಾವಳಿ. ಉಡುಪಿ ಫಸ್ಟ್ ಇರುತ್ತೆ, ಇಲ್ಲ ಸೆಕೆಂಡ್ ಇರುತ್ತೆ, ಮಂಗಳೂರು, ಕಾರವಾರ, ಈ ಏನು ಕರಾವಳಿ ಜಿಲ್ಲೆಗಳು ಫಸ್ಟು ಅಥವಾ ಸೆಕೆಂಡ್ ಯಾವುದೇ ನೀವು SLC ತಗೊಳ್ಳಿ, PUC ತಗೊಳ್ಳಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಗೊಂಡ್ರೆ ಇದು ಕೊನೆಯ ಸ್ಥಾನದಲ್ಲಿ ಇದೆ ಹೆಚ್ಚು ಕಮ್ಮಿ. ಯಾಕೆಂದರೆ ಇಲ್ಲಿನ ಒಂದು ಬುದ್ಧಿವಂತಿಕೆ ಮಟ್ಟಕ್ಕೆ ಅಥವಾ ಟ್ಯಾಲೆಂಟಿಗೆ ಕಮ್ಮಿ ಇಲ್ಲ. ಟ್ಯಾಲೆಂಟಿಗೆ ಕಮ್ಮಿ ಇದ್ದರೆ SLC PUCಲಿ ರ್ಯಾಂಕೇ ಬರ್ತಾ ಇರಲಿಲ್ಲ. SLC PUCಲಿ ಒಳ್ಳೆ ಅಂಕ ಬರ್ತಾ ಇದೆ ಅಂದರೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ನಿಜವಾಗಲೂ ಒಂದು ಟ್ಯಾಲೆಂಟ್ ಇದೆ. ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರಿವರ್ತನೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಅರಿವಿನ ಕೊರತೆ ಇದೆ. ಆಮೇಲೆ ಸರ್ಕಾರಿ ಹುದ್ದೆಗಳು ಅಂತಂದರೆ ಸ್ವಲ್ಪ ಕೀಳರಿಮೆ ಇದೆ. ಆ ರೀತಿ ಇರೋದ್ರಿಂದ ಇಲ್ಲಿನ ನಮ್ಮ ವಿದ್ಯಾರ್ಥಿಗಳು ಒಂದು 3-4 ಅಂಗಗಳಲ್ಲಿ ಮಾತ್ರ ಇದ್ದಾರೆ. ಒಂದು
ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಹೋಗ್ತಾರೆ, ಇಂಜಿನಿಯರಿಂಗ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ವಿದೇಶಗಳಿಗೆ ಹೋಗುವಂಥ ಕೆಲಸಗಳು ನೋಡ್ತಾರೆ. ಬಿಟ್ಟರೆ ಪೊಲೀಸ್ ಇಲಾಖೆಗೆ ಸೇರ್ತಕ್ಕಂಥ ಅಥವಾ ಬೇರೆ ಸರ್ಕಾರಿ ಇಲಾಖೆಗಳಿಗೆ ಸೇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದು ಯಾಕೆಂದರೆ ನಿಮ್ಮೆಲ್ಲ ಇಷ್ಟು ಟ್ಯಾಲೆಂಟ್ ಇದೆ, ಇಷ್ಟು ಒಂದು ವಿದ್ಯಾಭ್ಯಾಸ ಇದೆ, ನೀವು ಪೊಲೀಸ್ ಇಲಾಖೆಗೆ ಬರ್ಬೋದು ಅಥವಾ ಬೇರೆ ಸರ್ಕಾರಿ ಹುದ್ದೆಗಳು ಕೂಡ ಹೋಗ್ಬೋದು. ಅದಕ್ಕೆ ಅರಿವು ಕಾರ್ಯಕ್ರಮ ಮಾಡಲಿಕ್ಕೆ ಅಂಥೇಳಿ ಈ ದಿವಸ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ತಾನೇ 3ನೇ ತಾರೀಕು, ನೆಕ್ಸ್ಟು ತಿಂಗಳು 3ನೇ ತಾರೀಕಿಗೆ ತನಕ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸುಮಾರು 3,000ಕ್ಕಿಂತ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಆ ಅರ್ಜಿಯಲ್ಲಿ ನಿಮಗೆ ಕೊನೆಯ ದಿನ ಅರ್ಜಿ ಹಾಕಲಿಕ್ಕೆ ಮುಂದಿನ ಜುಲೈ ತಿಂಗಳ 3ನೇ ತಾರೀಕು ಕೊನೆಯ ದಿನವಾಗಿರ್ತದೆ. ನೆಕ್ಸ್ಟ್ ತಿಂಗಳಲ್ಲಿ ಎಕ್ಸಾಮ್ ಇರುತ್ತೆ. ಈಗ ಈಗ ಸದ್ಯಕ್ಕೆ ನಿಮಗೆ ಸಿಗ್ತಕ್ಕಂಥದ್ದು ಈ ಪರೀಕ್ಷೆ ಇದೆ, ಕಾನ್ಸ್ಟೇಬಲ್ ಪರೀಕ್ಷೆ. ಮತ್ತು ಹೆಚ್ಚಿನ ಹುದ್ದೆ ಇದೆ, 3,000 ಚಿಲ್ಲರೆ ಹುದ್ದೆ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ. ಅಂದರೆ ಉಡುಪಿ ಜಿಲ್ಲೆಯಲ್ಲ, ಇದು 3,000 ಚಿಲ್ಲರೆ ಹುದ್ದೆ ಆಲ್ ಓವರ್. ಇಲ್ಲಿ 100 ಇದೆ. ಆಲ್ ಓವರ್ ಸ್ಟೇಟ್ ಸೇರಿ 3,000ಕ್ಕಿಂತ 3,395 ಏನೋ ಇದೆ. ನೀವು ಒಂದು PUC ಆಗಿದ್ದರೆ ಸಾಕು, ಕಾನ್ಸ್ಟೇಬಲ್ ಪರೀಕ್ಷೆ ಬರೀಲಿಕ್ಕೆ PUC ಪಾಸ್ ಆದರೆ ಸಾಕು, ನೀವು ಪರೀಕ್ಷೆಯನ್ನು ತಗೊಳ್ಬೋದು. ಮೊದಲನೇ ಹಂತ, ಎರಡನೇ ಹಂತ ಯಾವ್ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ತಯಾರಿ ಮಾಡಬೇಕು, ಎಲ್ಲ ಅದನ್ನು ಸವಿರವಾಗಿ ನಮ್ಮ PSI ಪ್ರಸನ್ನರವರು ಮತ್ತು ನಮ್ಮ ಇತರ PSIಗಳು ನಿಮಗೆ ವಿವರಿಸಲಿದ್ದಾರೆ. ನನ್ನ ಕೋರಿಕೆ ಇಷ್ಟೇ, ನಮ್ಮ ಕರಾವಳಿ ಭಾಗದಿಂದ, ಅದು ಕಾರ್ಕಳದಿಂದ, ನಾವೆಲ್ಲ ಕಾರ್ಕಳದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಕಾರ್ಕಳದ ಭಾಗದಿಂದ ಹೆಚ್ಚಿನ ಜನ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನು ಕರೀತಾ ಇದ್ದಾರೆ ಅದಕ್ಕೆ ನೀವು ಸೇರ್ಪಡೆ ಆಗಬೇಕು. ಅರ್ಜಿಯನ್ನು ಸಲ್ಲಿಸಿ, ಓದಿ. ಸ್ಪರ್ಧಾತ್ಮಕ ಪರೀಕ್ಷೆ ಹೆಸರೇ ಹೇಳುವ ಹಾಗೆ ಸ್ಪರ್ಧೆ. ಈಗ ಎಷ್ಟು ಜನ 3,000 ಜನದಲ್ಲಿ ಫಸ್ಟ್ 3,000 ಜನ ಯಾರಿರ್ತಾರೋ ಅವರಿಗೆ ಸಿಗುತ್ತೆ. ಇದರಲ್ಲಿ ಮಾರ್ಕ್ಸ್ ಅಂತೇನಿರಲ್ಲ, 90% ತೆಗೆದ್ರೆ ತಗೊಳ್ತಾರೆ, 100% ತೆಗೆದು ತಗೊಳ್ತಾರೆ ಅನ್ನೋದಿಲ್ಲ. ಫಸ್ಟು 3,000 ಜನ ಸ್ಪರ್ಧೆ ಅಂತ. ಅದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೇನು, ಮೊದಲನೇ 3,000ದಲ್ಲಿ ನೀವಿದ್ದರೆ ನಿಮ್ಮ ಆಯ್ಕೆ ಆಗುತ್ತೆ. ಅದೇ ಪೊಲೀಸ್ ಇಲಾಖೆಗೆ ಬರಬೇಕಂದ್ರೆ ನಿಮಗೆ ಎಕ್ಸ್ಟ್ರಾ ಒಂದು ಏನಿರುತ್ತೆ, ಫಿಸಿಕಲ್ ಎಕ್ಸಾಮಿನೇಷನ್, ಅಂದರೆ ದೈಹಿಕ ಪರೀಕ್ಷೆ ಇರುತ್ತೆ. ದೈಹಿಕ ಪರೀಕ್ಷೆ ಅಂದ್ರೇನು, ನಿಮ್ಮ ಒಂದು ಹೈಟ್ ಇರುತ್ತೆ, ಆಮೇಲೆ ರನ್ನಿಂಗ್ ಆಗಲಿ, ಲಾಂಗ್ ಜಂಪ್ ಆಗಲಿ, ಹೈ ಜಂಪ್ ಆಗಲಿ, 2 ಥರ ರನ್ನಿಂಗ್ ಇರುತ್ತೆ, 100 ಮೀಟರ್ಸು 800 ಮೀಟರ್ಸು. ಇಷ್ಟು ಒಂದು ಕ್ರೀಡೆಯಲ್ಲಿ ನೀವು ಒಂದು ಕಟ್ ಆಫ್ ಕೊಟ್ಟಿರ್ತಾರೆ, ಆ ಕಟ್ ಆಫ್ ಟೈಮ್ಗಿಂತ ಪಾಸ್ ಆದರೆ ಸಾಕು. ಲಾಂಗ್ ಜಂಪ್ ನೀವೇನು ಫಸ್ಟ್ ಬರಬೇಕು ಅಂತೇನಿಲ್ಲ, ಒಂದು ಕಟ್ ಆಫ್ ಇರುತ್ತೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ನೀವು ಅದನ್ನು ಮಾಡ್ಬೋದು. 100 ಮೀಟರ್ಸ್ ಮತ್ತು 800 ಮೀಟರ್ಸ್ ಕೂಡ ಇಷ್ಟು ನಿಮಿಷ ಅಂತ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ಅಟ್ಲೀಸ್ಟ್ ಒಂದು ತಿಂಗಳು ಒಂದು ಪ್ರಾಕ್ಟೀಸ್ ಮಾಡಿದರೆ ನೀವು ಫಿಸಿಕಲ್ ಎಕ್ಸಾಮಿನೇಷನ್ ನೀವು ಪಾಸ್ ಮಾಡ್ಬೋದು. ಅದೇ ರೀತಿ ರಿಟರ್ನ್ ಅಂತಂದರೆ ಮೋಸ್ಟ್ಲಿ ಅಬ್ಜೆಕ್ಟಿವ್ ಟೈಪ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ನೀವು ಪರೀಕ್ಷೆಯಲ್ಲಿ ಟಿಕ್ ಮಾರ್ಕ್ ಹಾಕಿದ್ರೆ ಅದು ಸರಿಯಾದ ಆಯ್ಕೆ ಆಗಿದರೆ ನಿಮಗೆ ಚಾನ್ಸ್ ಸಿಗುತ್ತೆ, ಕಾನ್ಸ್ಟೇಬಲ್ ಆಗ್ತಕ್ಕಂಥದ್ದು ಚಾನ್ಸ್ ಸಿಗುತ್ತೆ. ಮತ್ತು ಪೊಲೀಸ್ ಇಲಾಖೆಗೆ ಯಾಕೆ ಬರಬೇಕು, ಎಲ್ಲ ಬೇರೆ ಬೇರೆ ಕೆಲಸಕ್ಕೂ ಈ ಕೆಲಸಕ್ಕೂ ಏನು ವ್ಯತ್ಯಾಸ ನಿಮಗೆ ಗೊತ್ತಿದೆ. ನಮ್ಮ ಪೊಲೀಸ್ ಇಲಾಖೆಗೆ ಸಿಗುವಂಥ ಒಂದು ಗುರುತಿಸುವಿಕೆ ಮತ್ತು ಗೌರವ, ಒಂದು ಪೊಲೀಸ್ ಯೂನಿಫಾರ್ಮಲ್ಲಿ ಹೋದರೆ, ಆರ್ಮಿಯವನು ಹೋದರೆ ಅವನಿಗೊಂದು ಕೊಡ್ತಕ್ಕಂಥ ಬೆಲೆನೇ ಬೇರೆ ಅಲ್ವಾ. ಯೂನಿಫಾರ್ಮ್ ಅಂತಂದರೆ ನಾವು ಕೂಡ ಸಣ್ಣವರಿದ್ದಾಗ ಪೊಲೀಸ್ ಆಗಬೇಕು ಅಂತ ಯಾಕೆ ಅಂದರೆ ಯೂನಿಫಾರ್ಮ್ ನೋಡ್ತಾ ಇದ್ವಿ. ಒಂದು ಯೂನಿಫಾರ್ಮಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದರೆ ನಾವು ಯಾವಾಗ ಯೂನಿಫಾರ್ಮ್ ಹಾಕಬೇಕು, ಆರ್ಮಿ ಆಗಬೇಕು ಇಲ್ಲ ಪೊಲೀಸ್ ಆಗಬೇಕು, ಒಂದು ಯೂನಿಫಾರ್ಮ್ ಹಾಕೋಬೇಕು ಅಂತೇಳಿ ಸಣ್ಣ ಮಗು ಕೇಳಿದ್ರು ನೀವು ಏನು ಹೇಳುತ್ತೆ, ಏನಾಗ್ತೀಯಪ್ಪ ಅಂದರೆ ಪೊಲೀಸ್ ಆಗ್ತೀನಿ ಅಂತ ಅಲ್ವಾ. ಆ ಒಂದು ಛಲ ಎಲ್ಲರಲ್ಲೂ ಇರುತ್ತೆ, ಪೊಲೀಸ್ ಆಗಬೇಕು ಅನ್ನೋ ಒಂದು ಹಠ ಛಲ, ಏನೋ ಒಂಥರ ಆ ಯೂನಿಫಾರ್ಮ್ ಹಾಕಿದರೆ ನನ್ನದೊಂದು ಪವರೇ ಬೇರೆ, ನನಗೆ ಜನ ರೆಸ್ಪೆಕ್ಟ್ ಕೊಡೋದೇ ಬೇರೆ. ಅದು ನಿಜವಾಗಲೂ ಕೂಡ, ಯಾಕೆಂದರೆ ನೀವು ಬೇರೆ ಯಾವುದೇ ಹುದ್ದೆಯಲ್ಲಿ ಏನೇ ಆಗಿರಿ, ಇಂಜಿನಿಯರ್ ಆಗ್ತಿರೋ ಮತ್ತೊಂದು ಆಗ್ತಿರೋ, ಆದರೂ ಕೂಡ ಒಬ್ಬ ಪೊಲೀಸ್ ಅಧಿಕಾರಿಗೆ, ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಬೆಲೆ ಕೊಡ್ತಾರೆ, ಅದಕ್ಕೆ ಸಿಗ್ತಕ್ಕಂಥ ಗೌರವ ಬೇರೆ. ಬೇರೆ ಹುದ್ದೆ ಸಣ್ಣದು ಅಂತ ಹೇಳ್ತಾ ಇಲ್ಲ, ಬಟ್ ಸರ್ಕಾರಿ ಹುದ್ದೆಯಲ್ಲಿ, ಅದರಲ್ಲೂ ಪೊಲೀಸ್ ಹುದ್ದೆಯಲ್ಲಿ ಯೂನಿಫಾರ್ಮ್ ಹಾಕ್ತಿದ್ರೆ ನಾವೆಲ್ಲರ ಒಂಥರ ವಿಭಿನ್ನವಾಗಿ ಕಾಣ್ತೀರಾ. ಪೊಲೀಸ್ ಹಾಕಿರೋ ಬೇರೆ ಜನಗಳೇ ಬೇರೆ, ಯೂನಿಫಾರ್ಮ್ ಹಾಕಿದವರು ಬೇರೆ ಅಂತಂದರೆ ನೋಡೋದಕ್ಕೆ ಅವರು ಒಂದು ಗೌರವಯುತವಾಗಿ ಕಾಣ್ತಾರೆ, ಅಥವಾ ಅವರಲ್ಲಿ ಏನೋ ಒಂದು ಅಧಿಕಾರ ಇದೆ ಅಂತ ಕಾಣ್ತದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಹುದ್ದೆಯನ್ನು ಅಲಂಕರಿಸಬೇಕು. ಮತ್ತು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಬೇರೆ. ನಮ್ಮ ಇಲಾಖೆಯಲ್ಲಿದ್ದು ನಾವು ಯಾವುದಾದ್ರು ಒಂದು ಅಕ್ರಮವನ್ನು ತಡಿಬೋದು,
ಅಥವಾ ಜನಗಳಿಗೆ ನಾಲ್ಕು ಒಳ್ಳೇದು ಮಾಡಬೇಕು ಅಂತಂದರೆ ಪೊಲೀಸ್ ಇಲಾಖೆ ಬಹಳ ಒಳ್ಳೆಯ ಇಲಾಖೆ. ನೀವು ಸಾರ್ವಜನಿಕರಿಗೆ ಏನಾದರೂ ಅನುಕೂಲ ಮಾಡಬೇಕಪ್ಪ, ಕಷ್ಟದಲ್ಲಿದ್ದವರಿಗೆ ಬಡಗಬಗ್ಗಲಿದ್ದು ಸಹಾಯ ಮಾಡಬೇಕು, ಅಕ್ರಮ ಚಟುವಟಿಕೆಯನ್ನು ಮಟ್ಟ ಹಾಕಬೇಕು ಅಂತಂದರೆ ನೀವು ಒಳ್ಳೆಯ ಇಲಾಖೆ ಅದು ಪೊಲೀಸ್ ಇಲಾಖೆ. ನಿಮಗೆ ಒಂದು ಪವರ್ ಇರುತ್ತೆ, ಆ ಪವರ್ನ ಉಪಯೋಗಿಸ್ಕೊಂಡು ನೀವು ಆ ಕೆಲಸವನ್ನು ಮಾಡ್ಬೋದು. ಅದೇ ರೀತಿ ಜನಬಳಕೆ, ಹೆಚ್ಚೆಚ್ಚು ಜನರನ್ನು ನಾವು ರೀಚ್ ಮಾಡ್ಬೋದು ಪೊಲೀಸ್ ಇಲಾಖೆ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಇವತ್ತು ನಾವು ಬಂದೋಬಸ್ತಿಗಾದರೂ ಹೋಗ್ತೀವಿ, ಇಲ್ಲ ಏನೇ ಒಂದು ಸಮಸ್ಯೆ ಒಂದು ಕಳೆದೋದ್ರೂ ಕೂಡ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ, ಗಲಾಟೆ ಆದರೆ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ, ಟ್ರಾಫಿಕ್ ಸಮಸ್ಯೆ ಬಂದರೆ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಯಾವುದೇ ಒಂದು ಸಮಸ್ಯೆ ಪೊಲೀಸರಿಗೆ ಇಲ್ಲದಂಥ ಪವರು ಬಹಳಷ್ಟು ಕಾಯ್ದೆಯಲ್ಲಿ ಪವರ್ ಇದೆ. ಹಾಗಾಗಿ ಸಾರ್ವಜನಿಕ ಸಂಪರ್ಕ ಹೆಚ್ಚು, ನಿಮ್ಮ ಗುರುತಿಸುವಿಕೆ ಹೆಚ್ಚು. ಹಾಗಾಗಿ ಇದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ನಿಮ್ಮ ಹೆಸರನ್ನು ನೀವು ಮಾಡಿಕೊಳ್ಳಿಕ್ಕೆ ಅಥವಾ ನಿಮಗೆ ಆದಂಥ ಒಂದು ಗುರುತನ್ನು ನೀವು ಮಾಡಿಕೊಳ್ಳಿಕ್ಕೆ ಅಥವಾ ಜನಗಳ ಒಂದು ನಡುವೆ ನೀವೊಂದು ಹೆಸರು ಮಾಡಬೇಕು ಅಂತಂದರೆ ಪೊಲೀಸ್ ಇಲಾಖೆ ಬಹಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯ ಇರ್ಬೋದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಿತ ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ಬರಲಿಕ್ಕೆ ಅರ್ಜಿಯನ್ನು ಹಾಕಿ ಅದೇ ರೀತಿ ಅಭ್ಯಾಸವನ್ನು ಮಾಡಿ. ಈಗ ನಮ್ಮದೇ ಹೇಳಬೇಕಂದ್ರೆ ನಾನು SI ಆಗಿದ್ದು 2007ನೇ ಬ್ಯಾಚಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಾನು ಈ ಹುದ್ದೆಗೆ ಸೇರಿಕೊಂಡೆ. ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ನಾನು MBA ಮಾಡ್ತಾಯಿದ್ದೆ ಬೆಂಗಳೂರಿನಲ್ಲಿ. ಹೀಗೆ ಅರ್ಜಿಯನ್ನು ಆಹ್ವಾನಿಸಿದರು. ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಒಂದು ಸರ್ಕಾರಿ ಹುದ್ದೆಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಯಾವ ರೀತಿ ಓದಬೇಕು ಅನ್ನೋದು ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಒಬ್ಬರಿದ್ದರು, ಪ್ರದೀಪ್ ಅಂತ ಹೇಳಿ. ಅವನು ಡಿಗ್ರಿ ಓದ್ತಾ ಇದ್ದ. ಅವನು ನನಗೆ ಒಂದು ಅಪ್ಲಿಕೇಶನ್ ಹಾಕೋಣ ಬಾ, ಯಾಕೆ ಯಾವ ಎಕ್ಸಾಮ್ ಅಂತ ಕೇಳಿದೆ. ಸಬ್ ಇನ್ಸ್ಪೆಕ್ಟರ್ ಅಂತ ಎಕ್ಸಾಮ್ ಇದೆ, ಪರೀಕ್ಷೆ ಬರೀಬೇಕಂತ ಗೊತ್ತಿತ್ತು, ಎಲ್ಲ ಅಪ್ಲೈ ಮಾಡಬೇಕು, ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವನು ನನಗೆ ಹೇಳಿದ್ದು. ಅವನಿಗೆ ಯಾಕೆ ಅಂದರೆ ಅವ್ರ ತಂದೆಗೆ ನನ್ನ ಮಗ SI ಆಗಬೇಕು ಅನ್ನೋ ಆಸೆ ಭಾಳಷ್ಟಿತ್ತು ಅವರಿಗೆ. ಮಗ SI ಆಗಬೇಕು, ಯೂನಿಫಾರ್ಮ್ ಹಾಕಿದ್ದು ನೋಡಬೇಕು, ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ನಿನ್ನ ಫೋಟೋ ಯೂನಿಫಾರ್ಮ್ ಹಾಕಿ ನಾನು ಫೋಟೋನ ಹಾಕಿ ನೋಡ್ತಾ ಇರ್ತೀನಿ ಅಂತೇಳಿ ಅವ್ರ ತಂದೆ ಹೇಳ್ತಾ ಇದ್ರು ಅವನಿಗೆ. ಆ ಒಂದು ನಿಟ್ಟಿನಲ್ಲಿ ನನಗೆ ಕರೆದ SI ಆಗಬೇಕು ಅಂತೇಳಿ ನಾನು ಅಪ್ಲಿಕೇಶನನ್ನು ಹಾಕಿದ್ವಿ. 2006ನೇ ಇಸ್ವಿಯಲ್ಲಿ ಅಪ್ಲಿಕೇಶನ್ ಹಾಕಿದೆ. ಹಾಕಿ MBA ಮಾಡ್ತಾಯಿದ್ದೆ ಬೆಂಗಳೂರಿನಲ್ಲಿ. MBA ಮಾಡ್ತಾ ಮಾಡ್ತಾ ಒಂದು 4 ಗಂಟೆ ತನಕ ಶಾಲೆ ಇರೋದು, ನಮ್ಮ ಕಾಲೇಜ್ ಇರೋದು. 4 ಗಂಟೆ ಕಾಲೇಜ್ ಮುಗಿಸಿ 5 ಗಂಟೆಗೆ ಒಂದು ಕೋಚಿಂಗ್ ಇತ್ತು ಬೆಂಗಳೂರಿನಲ್ಲಿ. ಸ್ಪರ್ಧಾ ಚೈತ್ರ ಅಂತ ಕೋಚಿಂಗ್ ಸೆಂಟ್ರಿಗೆ ಹೋಗ್ತಾ ಇದ್ವಿ. ಸುಮಾರು 1-1.5 ಗಂಟೆ ಕೋಚಿಂಗ್, 5ರಿಂದ 6.5 ಗಂಟೆ ಕೋಚಿಂಗ್ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಹೋಗಿ MBA ಸಬ್ಜೆಕ್ಟು ಓದಬೇಕು, ಜೊತೆಗೆ ಈ ಸಬ್ಜೆಕ್ಟು ಓದಬೇಕು. ಸತತ ಪ್ರಯತ್ನ ಮಾಡಿದೆ. ಸುಮಾರು 4-5 ತಿಂಗಳ ಕಾಲ ನಾನು ಟ್ರೈನಿಂಗನ್ನು ತೊಗೊಂಡೆ. ಅದಾದ ನಂತರ ಸುಮಾರು 2 ತಿಂಗಳು ಮನೆಯಲ್ಲಿ ಓದಿದೆ. ಅದಾದ 2 ತಿಂಗಳಲ್ಲಿ ಪರೀಕ್ಷೆ ಬಂತು, ನಮ್ಮ SI ಎಕ್ಸಾಮ್. ಫಸ್ಟು ಫಿಸಿಕಲ್ ಎಕ್ಸಾಮ್ ಇತ್ತು. ಫಿಸಿಕಲ್ ನಾನು ಹೇಳಿದಾಗೆ ರನ್ನಿಂಗ್ 100 ಮೀಟರ್ಸ್, 800 ಮೀಟರ್ಸ್, ಲಾಂಗ್ ಜಂಪ್, ಹೈ ಜಂಪ್, ಶಾರ್ಟ್ ಪುಟ್. ಇಷ್ಟನ್ನು ನಾನು 1 ತಿಂಗಳು ಸುಮ್ಮನೆ ಪ್ರಾಕ್ಟೀಸ್ ಮಾಡಿದೆ. ಸ್ಟೇಡಿಯಮಲ್ಲೇ ಪ್ರಾಕ್ಟೀಸ್ ಮಾಡೋದು, ರನ್ನಿಂಗ್ ಮಾಡೋದು, ಟೈಮಿಂಗ್ ಇಟ್ಟು ಪ್ರಾಕ್ಟೀಸ್ ಮಾಡೋದು. ಫಿಸಿಕಲ್ ಎಕ್ಸಾಮು ಆಯಿತು, 5ಕ್ಕೆ 5 ಪಾಸ್ ಆಯಿತು. ಅದು ಕಟ್ ಆಫ್ ಇರುತ್ತೆ, ಇಷ್ಟು ನಿಮಿಷದಲ್ಲಿ ಓಡಬೇಕಂತ ಇರುತ್ತೆ, ಅಷ್ಟು ನಿಮಿಷದ ಒಳಗಡೆ ಓಡಿದರೆ ನೀವು ಸೆಲೆಕ್ಟೆಡ್. ಅದಾಯಿತು. ಅದಾದ ನಂತರ 1 ತಿಂಗಳಲ್ಲಿ ನಮಗೆ ರಿಟರ್ನ್ ಎಕ್ಸಾಮ್ ಬಂತು. ರಿಟರ್ನ್ ಎಕ್ಸಾಮಲ್ಲಿ 2 ಎಕ್ಸಾಮ್ ಇರುತ್ತೆ PSIಯಲ್ಲಿ. ಒಂದು ಆಬ್ಜೆಕ್ಟಿವ್ ಟೈಪು ಮತ್ತು ಇನ್ನೊಂದು essay ಪೇಪರ್ ಇರುತ್ತೆ, ಮತ್ತು ಇನ್ನೊಂದು ಟ್ರಾನ್ಸ್ಲೇಷನ್ ಅದೇ ಪೇಪರಲ್ಲಿ ಬರುತ್ತೆ. ಆ ಪರೀಕ್ಷೆಯನ್ನು ಕೂಡ ಬರೆದ್ವಿ. ಬರೆದು ಸುಮಾರು 3 ತಿಂಗಳಾದ ನಂತರ ನಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ಒಂದಿನ ಹಾಕ್ತಾರೆ ಅಂತ ಹೇಳಿದರು. CID ಬೆಂಗಳೂರಲ್ಲಿ ಆಫೀಸ್ ಇದೆ, ಅಲ್ಲಿ ಮುನ್ಗಡೆ ಸೆಲೆಕ್ಷನ್ ಲಿಸ್ಟ್ ಹಾಕ್ತಾರೆ ಅಂತ ನಮಗೆ ಯಾರೋ ಹೇಳಿದರು. ಆ ದಿವಸ ಸುಮ್ಮನೆ ಹೋಗಿ ಕಾದ್ವಿ. ಅವತ್ತು ಹಾಕಲಿಲ್ಲ, ನಾಳೆ ಹಾಕ್ತಾರೆ ಅಂತ ಹೇಳಿದರು. ಮಾರನೇ ದಿನ ಹೋಗಿ ನೋಡಿದಾಗ ನನ್ನ ಹೆಸರು ಆ ಸೆಲೆಕ್ಷನ್ ಲಿಸ್ಟಲ್ಲಿ ಇತ್ತು. ಅಂದರೆ ನಾನು ತಯಾರಿ ಮಾಡಿದ್ದು ಸುಮಾರು 1 ವರ್ಷಗಳ ಕಾಲ ಅಷ್ಟೇ. ಅದು ಆಟೋಮೆಟಿಕ್ಕಾಗಿ ಅದು ನಾವು ಸ್ವಲ್ಪ ಪ್ರಯತ್ನ ಮಾಡಿದ್ದಕ್ಕೆ ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮದು ಬಂದಿತ್ತು. ಅದಾದ ನಂತರ ಟ್ರೈನಿಂಗು, ಪ್ರೊಬೆಷನರಿ ಪೀರಿಯಡು ಮತ್ತು ನಮ್ಮ ದೈನಂದಿನ ಕೆಲಸಗಳು ಆಗತ್ತೆ. ಹಾಗಾಗಿ ನೀವು ಸ್ವಲ್ಪ ಶ್ರಮಪಟ್ಟು ಓದಿದರೆ ಈ ಪರೀಕ್ಷೆಯನ್ನು ಹೆಚ್ಚಿಗೆ ಕಠಿಣಕರವಾಗಿರೋದಿಲ್ಲ. ಆದರೆ ನಿಮ್ಮ ಶ್ರಮ ಬೇಕು ಮತ್ತು ನಾವು ಗುರಿಯನ್ನು ಸಾಧಿಸಲೇಬೇಕು ಅನ್ನೋ ಒಂದು ಶ್ರದ್ಧೆ ಬೇಕು. ಏನೋ ಸುಮ್ಮನೆ ಎಕ್ಸಾಮ್ ಪರೀಕ್ಷೆ ಬರೀಬೇಕು ಅಂತ ಹೇಳಿ ಬರೆದ್ರೆ ಆಗೋದಿಲ್ಲ. ನಾನು ಸೆಲೆಕ್ಟ್ ಆಗಲೇಬೇಕು, ಇಷ್ಟು ಗಂಟೆ ನಾನು ಓದಲೇಬೇಕು, ಸೆಲೆಕ್ಷನ್ ಆಗಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತೀನಿ ಅನ್ನೋ ಒಂದು ಶ್ರದ್ಧೆ ಇದ್ದರೆ ಮಾತ್ರ ಆಗತ್ತೆ.
ಈ ಪರೀಕ್ಷೆಗಳಲ್ಲಿ ಈಗ 3,000 ಜನಕ್ಕೆ ಹಾಕಿ ಪರೀಕ್ಷೆ ಕರೆದಿದ್ದಾರೆ. ನನಗೆ ಗೊತ್ತಿರೋದಾಗೆ ಸುಮಾರು 1,00,000 ಜನ ಪರೀಕ್ಷೆಗೆ ಅಪ್ಲೈ ಮಾಡ್ಬೋದು. ಎಷ್ಟು ಜನ ಆಗ್ತಾರೆ? ಸುಮಾರು 80,000ದಿಂದ 1,00,000 ಜನ ಅಪ್ಲಿಕೇಶನ್ ಹಾಕ್ತಾರೆ. ಸುಮ್ಮನೆ ಅಪ್ಲಿಕೇಶನ್ ಹಾಕೋರು ತುಂಬ ಜನ ಇರ್ತಾರೆ. ಅಪ್ಪ ಅಮ್ಮ ಬೈದರು ಅಂತ ಹೇಳೋದು, ಅರ್ಜಿ ಹಾಕಲಿ ಅಂತ ಹೇಳಿ ಹಾಕೋದು. 50% ಜನ ಸುಮ್ಮನೆ ಅಪ್ಲಿಕೇಶನ್ ಹಾಕಿರ್ತಾರೆ, ಏನೂ ತಯಾರಿ ಮಾಡಿರೋದಿಲ್ಲ. ಲಾಸ್ಟ್ ನಿಮಗೆ ಕಾಂಪಿಟೇಷನ್ ಬರ್ತಕ್ಕಂಥದ್ದು ಓನ್ಲಿ 10% ಜನ ಅಷ್ಟೇ. ಅಂದರೆ 3,000 ಜನ 10% ಅಂದರೆ ಒಂದು 10,000 ಜನ ಅಥವಾ 8,000 ಜನ ಕಾಂಪಿಟೇಷನಲ್ಲಿ ಇರ್ತಾರೆ, ರಿಯಲ್ ಕಾಂಪಿಟೇಟರ್ಸ್. ಅದರಲ್ಲಿ ನೀವು 3,000 ಮೊದಲನೇ 3,000 ಆಗಿ ಬರಲಿಕ್ಕೆ ಸ್ವಲ್ಪ ಶ್ರಮ ವಹಿಸಿದರೆ ಆಗತ್ತೆ, ಆಗದೇ ಇಲ್ಲ ಅಂತೇನೂ ಇಲ್ಲ. ಹಾಗಾಗಿ ಎಲ್ಲರೂ ನೀವು ಈ ಪರೀಕ್ಷೆಯನ್ನು ಕಟ್ಟಿ ಸ್ವಲ್ಪ ಶ್ರದ್ಧೆಯಿಂದ ಇದಕ್ಕೆ ವಿದ್ಯಾಭ್ಯಾಸವನ್ನು ಮಾಡಿ ಖಂಡಿತವಾಗಲೂ ನೀವೆಲ್ಲರೂ ಪಾಸ್ ಆಗ್ತೀರಾ, ನಮ್ಮ ಇಲಾಖೆಗೆ ಆಯ್ಕೆ ಆಗ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಈಗ ನಮ್ಮ PSI ರವರು ಮುಂದಿನ ನಿಮಗೆ ಯಾವ ಸವಿವರವಾಗಿ ಹೇಳ್ತಾರೆ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಏನೇನು ಪ್ರೊಸೆಸ್ ಇರುತ್ತೆ ಎಲ್ಲ ಹೇಳ್ತಾರೆ. ಅದನ್ನು ದಯವಿಟ್ಟು ನೀವು ಕೇಳಿಸ್ಕೋಬೇಕು ಅಂತ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಪ್ರಸನ್ನ, ಕಾರ್ಕಳ ರೂರಲ್ ಸಬ್ ಇನ್ಸ್ಪೆಕ್ಟರು. ನಮ್ಮ ಇಲಾಖಾ ವತಿಯಿಂದ ನಡೀತಕ್ಕಂತಹ ಉದ್ಯೋಗ ಅವಕಾಶಗಳ ಬಗ್ಗೆ ಇವತ್ತು ಮಾಹಿತಿ ಕೊಡಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮಳೆಯಿಂದ ಸ್ವಲ್ಪ ಅಡಚಣೆ ಆಗಿದೆ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ. ಬಂದಿದ್ದಾರೆ. ಅಪ್ಲಿಕೇಶನ್ ಎಷ್ಟು ಜನ ಹಾಕಿದ್ದೀರಾ? ಥ್ಯಾಂಕ್ ಯು. ಇದು ಮೊದಲ ಬಾರಿಗೆ ಇಷ್ಟೊಂದು ಹಾಕಿರ್ಬೋದು. ಯಾಕಂದರೆ ಕಳೆದ 15 ವರ್ಷಗಳಿಂದ ನಮ್ಮ ಪೊಲೀಸ್ ಇಲಾಖೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಮಂಗಳೂರು 15 ವರ್ಷಗಳಿಂದ ನಾವು ರೆಕಾರ್ಡ್ಸ್ ತೆಗೆದ್ರೆ ಕಾನ್ಸ್ಟೇಬಲ್ನಲ್ಲಿ ಕೇವಲ ಬೆರಳೆಣಿಕೆ ಅಂದರೆ ಒಂದು ಕೈನಲ್ಲಿ ಬೆರಳೆಣಿಸ್ಬೋದಷ್ಟೇ, ಅಂದರೆ 5 ಜನ ಇರ್ಬೋದಷ್ಟೇ. ಕಳೆದ 15 ವರ್ಷದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಸೇರಿ ಈ ಜಿಲ್ಲೆಗಳಿಂದ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆದರೂ ಕೇವಲ 5 ಜನ ಇರ್ಬೋದು 15 ವರ್ಷದಲ್ಲಿ. ಇನ್ನು 10 ವರ್ಷ ಆದರೆ ಇಲ್ಲಿ ಯಾರೂ ಸಮೇತ ಲೋಕಲ್ ಅಂದರೆ ನಮ್ಮ ಉಡುಪಿ, ಕಾರ್ಕಳ, ಉಡುಪಿ ಮತ್ತು ಕಾರವಾರದ ಭಾಗದ ಯಾರೂ ನಮಗೆ ಈ ಭಾಗದವರು ಪೊಲೀಸ್ ಇಲಾಖೆಯಲ್ಲಿ ಇಲ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ಇಲಾಖೆಗೆ ನೀವು ಜಾಯ್ನ್ ಆಗಿ ನಮ್ಮ ಇಲಾಖೆಯಲ್ಲಿ ಹೇಗೆ ಉದ್ಯೋಗ ಅವಕಾಶಗಳು ಹೇಗೆ ರಿಕ್ರೂಟ್ಮೆಂಟ್ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಲು ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಮತ್ತು ನಮ್ಮ ಉಡುಪಿ ಜಿಲ್ಲಾ SP ಅವ್ರ ನಿರ್ದೇಶನದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾನು ಓನ್ಲಿ ಹೇಳ್ತಾ ಹೋಗಲ್ಲ, ನಿಮಗೆ ಏನಿದೆ ಡೌಟ್ಸು ಅದನ್ನು ಪೂರ್ತಿನೂ ನೀವು ಕೇಳ್ಬೋದು. ಏನೇ ನಿಮಗೆ ಡೌಟು ನಿಮ್ಮ ತಲೆನಲ್ಲಿರುತ್ತೆ ಅದೆಲ್ಲ ನಿಮ್ಮ ಡೌಟನ್ನು ನಮಗೆ ನೀವು ಕೇಳ್ಬೋದು. ನಮ್ಮ ಈ ಕಾರ್ಯಕ್ರಮವನ್ನು ಮೊದಲು ನಾವು ಡಿಸ್ಕಸ್ ಮಾಡಿದ್ದೆ ನಮ್ಮ ಪತ್ರಿಕಾ ಸಂಘದ ಮಿತ್ರರು. ಅವರು ಇದಕ್ಕಿಂತ ಮೊದಲೂ ಡಿಸ್ಕಸ್ ಮಾಡ್ತಾಯಿದ್ರು. ಪೊಲೀಸ್ ಇಲಾಖೆಯಲ್ಲಿ ನಾವು ಠಾಣೆಗಳಿಗೆ ಇಲ್ಲಿ ಬಂದಾಗ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತುಳುನಲ್ಲಿ ಮಾತಾಡೋದು ಭಾಳ ಕಡಿಮೆ ಆಗಿದೆ ಸರ್, ಎಲ್ಲ ಕನ್ನಡದಲ್ಲೇ ಮಾತಾಡ್ತೀರಾ ಅಲ್ವಾ. ನೆಕ್ಸ್ಟು ನೀವು ಅದನ್ನು ಹೇಗೆ ಯಾವುದಾರ ನಮ್ಮ ಗ್ರಾಮದಿಂದ ಬಂದರೆ ಅವರು ಕೆಲವರಿಗೆ ಕನ್ನಡ ಬರೋದಿಲ್ಲ, ತುಳುನೇ ಸ್ಪಷ್ಟವಾಗಿ ಮಾತಾಡ್ತಾ ಇರ್ತಾರೆ, ನಮಗೆಲ್ಲ ಅರ್ಥ ಆಗುತ್ತೆ, ಆಯಿತು, ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಹೇಗೆ ಅವ್ರನ್ನ ನೀವು ಕಂಪ್ಲೇಂಟ್ಗಳನ್ನು ಮುಂದೆ ತೊಗೊಳ್ಲಿಕ್ಕೆ ಹ್ಯಾಂಡ್ಲ್ ಮಾಡೋಕ್ಕೆ ಆಗೋದಿಲ್ಲ, ಮುಂದೆ ಕಷ್ಟಗಳಾಗ್ಬೋದು ಅಂತ ಕೆಲವೊಂದು ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ. ಅವರು ನಮಗೆ ಫಸ್ಟು ಇದನ್ನು ನಮಗೆ ಪ್ರೋತ್ಸಾಹ ನೀಡಿದ್ದು. ನಾವು ಅಷ್ಟೇ ಪತ್ರಿಕಾ ಏನು ನಾವು ಮಿತ್ರರಿರ್ತೀವಿ ನಾವೆಲ್ಲರೂ ನಿಮಗೆ ಸಹಕಾರ ಮಾಡ್ತೀವಿ ಸರ್, ಮನೆಗೂ ಎಲ್ಲರಿಗೂ ಬರಲಿಕ್ಕೆ ನಮ್ಮಿಂದ ನಾವು ತಿಳಿಸ್ತೀವಿ, ನೀವು ಕಾರ್ಯಕ್ರಮನ ಮಾಡಿ ಅಂತ. ಅದು ಕೇವಲ 2 ದಿನದಲ್ಲೇ ನಾವು ಡಿಸೈಡ್ ಮಾಡಿರ್ತಕ್ಕಂಥದ್ದು. ಸೊ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಇದ್ರ ಬಗ್ಗೆ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲೂ ನಾವು ಮಾಡಿದ್ರೆ ಅತಿ ಹೆಚ್ಚು ಉದ್ಯೋಗಗಳನ್ನು ಪ್ರತಿ ವರ್ಷ ಕಾಲ್ ಮಾಡುವಂಥ ನಮ್ಮ ಒಂದು ಇಲಾಖೆ ಪೊಲೀಸ್ ಇಲಾಖೆ. ನೀವುಗಳು ಯಾವಾಗಲೂ ಸಮೇತ ಪ್ರತಿ ತಿಂಗಳು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ದು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಇದೆ, www.ksp.co.in. ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿದ್ರೆ ಅದರಲ್ಲಿ ರಿಕ್ರೂಟ್ಮೆಂಟು ಉದ್ಯೋಗಾವಕಾಶ ಅಂತ ಒಂದು ಆ್ಯಪ್ ಇದೆ. ನೀವು ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನು ಪೋಸ್ಟಿಂಗ್ಗಳನ್ನು ನಾವು ಕರಿತಾ ಇದ್ದೀವಿ. ನಮ್ಮಲ್ಲಿ ಓನ್ಲಿ ಕಾನ್ಸ್ಟೇಬಲ್ ಪೋಸ್ಟ್ಗಳಿಗೆ ಮಾತ್ರ ರಿಕ್ರೂಟ್ಮೆಂಟ್ ಮಾಡಲ್ಲ, ಬೇರೆ ಬೇರೆ ನಮ್ಮಲ್ಲಿ ವಿಂಗ್ಗಳಿದೆ, ಅದಕ್ಕೂ ಸಮೇತ ಪ್ರತಿ ವರ್ಷವೂ ಕಾಲ್ ಫಾರ್ ಮಾಡ್ತಾನೆ ಇರ್ತಾರೆ, ಪ್ರತಿ ತಿಂಗಳು ಕಾಲ್ ಫಾರ್ ಮಾಡ್ತಾ ಇರ್ತಾರೆ. ನೀವು ರೆಗ್ಯುಲರಾಗಿ ಅದ್ರಲ್ಲಿ ಚೆಕ್ ಮಾಡ್ತಾ ಇರಬೇಕು. ಚೆಕ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದ್ಯಾವ್ದು ಪೋಸ್ಟ್ಗಳು ಕಾಲ್ ಮಾಡಿದ್ದಾರೆ, ನಾನು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದು ಬಹಳ ನಿಮಗೆ ಸುಲಭವಾಗಿ ನಮ್ಮ ವೆಬ್ಸೈಟ್ನಲ್ಲಿ ನೀವು ತಿಳ್ಕೊಬೋದು ಅಲ್ವಾ. ನಮ್ಮ ಇಲಾಖೆಗೆ ಯಾರೇ ಸೇರೋ ಬಯಸಿದರೆ ನಮ್ಮಲ್ಲಿ 4 ರೀತಿಯಲ್ಲಿ ನಾವು
ನಮ್ಮ ಇಲಾಖೆಗೆ ಯಾರು ಬೇಕಾದ್ರೆ ಅಪ್ಲಿಕೇಶನನ್ನು ಅವರು ಹಾಕ್ಬೋದು. ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮೊದಲು ನೀವು ಒಂದು ತಿಳ್ಕೊಬೋದು, ಉಡುಪಿನವರು ಉಡುಪಿ ಮಾತ್ರ ಹಾಕ್ಲಿಕ್ಕೆ ಸಾಧ್ಯನಾ? ಉಡುಪಿನವರು ಉಡುಪಿ ಮಾತ್ರ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ ಹಿಂದೆ ಇತ್ತು, 2007 ಏನಿತ್ತು ಅದರ ಹಿಂದೆ ಇತ್ತು, ಪ್ರತಿ ಜಿಲ್ಲೆಯಲ್ಲಿ ಏನಿರ್ತಾರೆ ಅಲ್ಲಿಂದನೇ ಎಂಪ್ಲಾಯ್ಮೆಂಟ್ ಆಫೀಸಿಂದ ಅವ್ರ ಅಪ್ಲಿಕೇಶನನ್ನು ಹಾಕಬೇಕಾಗಿತ್ತು, ಆ ಜಿಲ್ಲೆಯವರಿಗೆ ಮಾತ್ರ ಅವಕಾಶ ಇರ್ತಾಯಿತ್ತು. ಆದರೆ ಅದಾದಮೇಲೆ ಈ ಎಕ್ಸಾಮ್ನ ರಾಜ್ಯ ಮಟ್ಟಕ್ಕೆ ಮಾಡಲಿಕ್ಕೆ ಹೋಗಿ ಅದಾದ ನಂತರ ಪ್ರತಿಯೊಬ್ಬರು ಯಾರೇ ಅಪ್ಲಿಕೇಶನ್ ಹಾಕಿದ್ರು ಸಮೇತ ಇಡೀ ರಾಜ್ಯದ ಯಾವ ಮೂಲೆಗೆ ಬೇಕಾದ್ರೆ ಅಪ್ಲಿಕೇಶನನ್ನು ಅವರು ನೀವು ಹಾಕ್ಬೋದು. ನೀವು ಇಲ್ಲಿಂದ ಬೆಂಗಳೂರಿನಲ್ಲಿ ಬೇಕಾದ್ರೆ ಅಪ್ಲಿಕೇಶನ್ನ ಹಾಕ್ಬೋದು. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ 100 ಪೋಸ್ಟನ್ನು ಕರೆದಿರ್ಬೋದು, ಆದರೆ ಬೆಂಗಳೂರು ನಗರದಲ್ಲಿ 1,000 ಪೋಸ್ಟ್ ಖಾಲಿ ಇದೆ. ಅಂದರೆ ಕಾಂಪಿಟೇಷನ್ನು ನೀವು 100 ಪೋಸ್ಟಿಗೆ ಮಾಡೋದಲ್ಲಿ 1000 ಪೋಸ್ಟಿಗೆ ನಾವು ಅಲ್ಲಿ ಮಾಡ್ಬೋದು. ಕೆಲವೊಂದು ಜನರಲ್ಲಿ ಜಾಸ್ತಿನೂ ಕರೆದಿರ್ತಾರೆ, ಎಲ್ಲಿ ಎಷ್ಟು ರೆಕ್ರೂಟ್ಮೆಂಟು ತುಂಬ ಕಡಿಮೆ ಇರುತ್ತೆ, ವೇಕೆನ್ಸಿ ಇರುತ್ತೆ, ಅಲ್ಲಿ ಜಾಸ್ತಿ ಕರೆದಿರ್ತಾರೆ. ನಾನು ಉಡುಪಿಲಿದ್ದೀನಿ, ನಾನು ಉಡುಪಿಲಿ ಮಾತ್ರ ಹಾಕಬೇಕು ಅಪ್ಲಿಕೇಶನು, ನಾನು ಇಲ್ಲಿಗೆ ಮಾತ್ರ ಪೊಲೀಸ್ ಹಾಕಬೇಕು, ಆ ಥರ ನಮ್ಮ ಇಲಾಖೆನಲ್ಲಿ ಇಲ್ಲ. ನೀವು ಎಲ್ಲಿಗೆ ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಆಯಿತು ಸರ್, ನಾನು ಸೆಲೆಕ್ಷನ್ ಆದಮೇಲೆ ನಾನೆಲ್ಲ ಕೆಲಸ ಮಾಡಬೇಕಾ? ಹೌದು. ನೀವು ಯಾವ ಜಿಲ್ಲೆಗೆ ಫಸ್ಟ್ ಅಪ್ಲಿಕೇಶನ್ ಹಾಕ್ತೀರಾ, ನೀವು ಪ್ರಾಥಮಿಕವಾಗಿ ನೀವು ಅಲ್ಲೇ ನೀವು ಕೆಲಸ ಮಾಡಬೇಕಾಗತ್ತೆ ಸ್ಟಾರ್ಟಿಂಗ್ನಲ್ಲಿ. ಅದು ಎಷ್ಟು? ಕನಿಷ್ಠ 7 ವರ್ಷ. ನೀವು ಕನಿಷ್ಠ 7 ವರ್ಷ ನೀವು ಸರ್ವಿಸ್ ಮಾಡಿದ್ರೆ ನೀವು ರಾಜ್ಯದ ಯಾವ ಜಿಲ್ಲೆಗೆ ಬೇಕಾದ್ರೆ ನೀವು ಟ್ರಾನ್ಸ್ಫರನ್ನು ತೊಗೊಬೋದು. ನೀವು ಬೆಂಗಳೂರಿನಲ್ಲಿ ರಿಕ್ರೂಟ್ಮೆಂಟ್ ಆಗಿ ನೀವು ಈ ಜಿಲ್ಲೆಗೆ ಬರ್ಬೋದು, ಅಥವಾ ನೀವು ಬಿಜಾಪುರದಲ್ಲಿ ನೀವು ರಿಕ್ರೂಟ್ಮೆಂಟ್ ಆಗಿಬಿಟ್ಟು ನೀವು ಇದೇ ಜಿಲ್ಲೆಗೆ ಬರ್ಬೋದು, ಅಥವಾ ಇಲ್ಲಿಂದ ನಾವು ಆ ಜಿಲ್ಲೆಗೆ 7 ವರ್ಷಗಳ ಸರ್ವಿಸ್ ಆದ ನಂತರ ನಾವು ಎಲ್ಲಿಗೆ ಬೇಕಾದ್ರೆ ನಮಗೆ ಹೋಗುವಷ್ಟು ನಮಗೆ ಸ್ವಾತಂತ್ರ್ಯ ನಮ್ಮ ಇಲಾಖೆಯಲ್ಲೇ ನಮಗೆ ಒದಗಿಸಿಕೊಟ್ಟಿದೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೋಡಿ, ನನ್ನ ಕಾಂಪಿಟೇಷನ್ ಎಲ್ಲಿರಬೇಕು, 1,000 ಪೋಸ್ಟಿಗೆ ನಾನು ಕಾಂಪಿಟೇಷನ್ ಮಾಡಲಾ ಅಥವಾ 10 ಪೋಸ್ಟಿಗೆ ಕಾಂಪಿಟೇಷನ್ ಮಾಡಲಾ, ಆ ರೀತಿನಲ್ಲಿ ಥಿಂಕ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ನೀವು ಯಾವಾಗಲೂ ಹಾಕಬೇಕು. ನೀನು ಇಲ್ಲಿ ಮಾಡಿದ್ರೆ ನಾನು ಇಲ್ಲಿ ಮಾತ್ರ ಹಾಕಬೇಕು, ಮತ್ತು ಬೇರೆ ಕಡೆ ನಾನು ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ನಮ್ಮಲ್ಲಿ ಇಲ್ಲ. ನೀವು ಎಲ್ಲಿ ಹಾಕಿದ್ರೂ ಇಡೀ ಸ್ಟೇಟ್ನಲ್ಲಿ ನೀವು ಎಲ್ಲಿ ಬೇಕಾದ್ರೆ ನೀವು ಕರ್ತವ್ಯವನ್ನು ನಿರ್ವಹಿಸಬಹುದು. ನಮ್ಮಲ್ಲಿ 4 ರೀತಿಯಲ್ಲಿ ನೀವು ಡೈರೆಕ್ಟಾಗಿ ನಮ್ಮ ಪೊಲೀಸ್ ಇಲಾಖೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಈಗ ಕರೆದಿರ್ತಕ್ಕಂಥದ್ದು ಸಿವಿಲ್ ಪೊಲೀಸ್ ಅಂದರೆ ಏನು? ನೀವು ಪೊಲೀಸ್ ಸ್ಟೇಷನಲ್ಲಿ ನನ್ನನ್ನು ನೋಡ್ತಾ ಇದ್ದೀರಾ, ಇವ್ರನ್ನೆಲ್ಲ ನೋಡ್ತಾ ಇದ್ದೀರಾ, ನೀವು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ಅಥವಾ ಪಾಸ್ಪೋರ್ಟಿಗೆ ಬಂದಾಗ ಅಥವಾ ಇನ್ಯಾವುದೋ ವಿಚಾರಕ್ಕೆ ನೀವು ಸ್ಟೇಷನಿಗೆ ಬರ್ತಿರಲ್ಲ, ಇದು ಸಿವಿಲ್ ಪೊಲೀಸ್ ಅಂದರೆ ನಾಗರಿಕ ಸೇವೆಗಳು. ಅಂದರೆ ನಾಗರಿಕರ ಸೇವೆಗೋಸ್ಕರ ಇರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಇದು ಕಾಲ್ಫಾರ್ ಆಗಿದ್ದು, ಬೇರೆ ಯಾವುದಕ್ಕೂ ಅಲ್ಲ. ಸೊ ಅಲ್ಲಿಗೆ ನೀವು ರೆಕ್ರೂಟ್ಮೆಂಟಿಗೆ ಬಯಸಲಿಕ್ಕೋಸ್ಕರ ಈ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆನ ಅಥವಾ ನಾಗರಿಕ ಪೊಲೀಸ್ ಹುದ್ದೆಯನ್ನು ಕರೆದಿದ್ದಾರೆ. ಸರ್, ನಮ್ಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ನಾವು ಒಂದೇ ಪೊಲೀಸ್ ಕಾನ್ಸ್ಟೇಬಲ್ ಇರೋದಿಲ್ಲ. ನಮ್ಮಲ್ಲಿ ನೋಡಿ, ಒಂದು ಸಿವಿಲ್ ಕಾನ್ಸ್ಟೇಬಲ್ ಇದೆ, ಅದ್ರ ಪಕ್ಕ ಸ್ಲ್ಯಾಶ್ ಇದೆ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಲ್ವಾ? ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲಿಗೆ? ಹಾಕಿದ್ದೀರಾ? ನೋಡಿ, ಆವಾಗಲೇ ಪೊಲೀಸ್ ಸಿವಿಲ್ ಅಂತ ಹೇಳಿದ್ರೆ ಎಲ್ಲರೂ ಕೈ ಎತ್ತಿದ್ರು ತುಂಬ ಜನ, ಈಗ 2 ಮಾತ್ರ ಕೈ ಎತ್ತಾ ಇದ್ದೀರಾ. ಅದಕ್ಕೆ ಸಪ್ರೇಟಾಗಿ 1700 ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಅದು ಈ ತಿಂಗಳು ಜುಲೈ 21, ಮುಂದಿನ ತಿಂಗಳು ಜುಲೈ 21 ಅಪ್ಲಿಕೇಶನ್ ಹಾಕಲಿಕ್ಕೆ ಸಮಯಾವಕಾಶ ಇದೆ. ಅದು ನೆಕ್ಸ್ಟ್ ಮಂತ್ ಇದೆ. ಅದು ಸಮೇತ 1700 ಪೋಸ್ಟ್ ಇದೆ. ಉಡುಪಿ ಜಿಲ್ಲೆಗೆ 40 ಪೋಸ್ಟ್ ಇದೆ, ಮತ್ತು ಮಂಗಳೂರಿಗೂ ಇದೆ, ದಕ್ಷಿಣ ಕನ್ನಡಕ್ಕೂ ಜಿಲ್ಲೆ ಇದೆ. ಸೊ ಇದು ಈಗ ನೀವು ಕೇಳ್ತಕ್ಕಂಥದ್ದು ನೀವೆಲ್ಲ ಸಿವಿಲ್ ಪೊಲೀಸ್ ಅಂತ ನೋಡಿ. ಆರ್ಮ್ಡ್ ಪೊಲೀಸಿಗೆ ಸಮೇತ ನೀವು ಅಪ್ಲಿಕೇಶನ್ನ ಹಾಕ್ಬೋದು, ಅದು ನಮ್ಮ ಜಿಲ್ಲೆನಲ್ಲೂ ಇದೆ. ಸೊ ಮೂರನೇದು KSRP ಅಂತ, ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಸರ್ವ್ ಪೊಲೀಸ್ ಅಂತ, ಇದೊಂದು ಸಮೇತ ಅಪ್ಲಿಕೇಶನ್ನ ಕಾಲ್ಫಾರ್ ಮಾಡಿದ್ದಾರೆ. ಇದಕ್ಕೂ ಸಮೇತ 1 ಮಂತ್ ಟೈಮ್ ಇದೆ ಅಲ್ವಾ? ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ KSRPಗೆ? ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ನೋಡಿ, ಒಬ್ಬರು ಹಾಕಿದ್ದಾರೆ. ಸೊ ನೀವು ಅದರಲ್ಲಿ ಹೋಗಿ ನೋಡಬೇಕು, ಓನ್ಲಿ ಸಿವಿಲ್ ಪೊಲೀಸಿಗೆ ಮಾತ್ರ ಕಾಲ್ ಮಾಡಿದ್ದಾರಾ, ಆರ್ಮ್ಡ್ ಪೊಲೀಸಿಗೆ ಕಾಲ್ ಮಾಡಿದ್ದಾರಾ, ಅಥವಾ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸಿಗೆ ಕಾಲ್ ಮಾಡಿದ್ದಾರಾ ಅಂತ. ಈ ರಿಸರ್ವ್ ಪೊಲೀಸು ನಮ್ಮಲ್ಲಿ ಒಟ್ಟು 11 ಕಡೆ ಇದೆ ಇಡೀ ರಾಜ್ಯದಲ್ಲಿ. ಮಂಗಳೂರಿನಲ್ಲೂ ಇದೆ, ಶಿವಮೊಗ್ಗದಲ್ಲಿದೆ, ಬೆಂಗಳೂರಿನಲ್ಲಿದೆ, ಮುನೀರಾಬಾದ್ನಲ್ಲಿದೆ, ಆ ಥರ ಬಿಜಾಪುರ್ನಲ್ಲಿದೆ. ಈ ಥರ 11 ಜಾಗಗಳಲ್ಲಿ ಈ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅಂತ ಒಂದಿದೆ ಬೆಟಾಲಿಯನ್. ಅದು ಎಲ್ಲ 11 ಭಾಗಗಳಲ್ಲಿ ಅದು ರಿಸರ್ವ್ ಆಗಿ ಅಲ್ಲೇ ಇರ್ತಕ್ಕಂಥದ್ದು. ನೆಕ್ಸ್ಟು ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ, ಇದು ಸಮೇತ ವರ್ಷಕ್ಕೆ ಕನಿಷ್ಠ ಅಂದರೆ 1000 ಜನ ರೆಕ್ರೂಟ್ಮೆಂಟ್ ಮಾಡ್ಕೊತಾರೆ. ನಾಟ್ ಓನ್ಲಿ ಸಿವಿಲ್ ಪೊಲೀಸ್, ಇವರು ಅಷ್ಟೇ ಪೊಲೀಸ್ನೇ, ನಮ್ಮ ಒಂದು ವಿಂಗ್ ಅಷ್ಟೇ ಅದು, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಇಲ್ಲೂ ಸಮೇತ 2000 ನಮ್ಮ ಸ್ಟಾಫ್ಸ್ ಇದ್ದಾರೆ. ಏನೇನು ಇಂಡಸ್ಟ್ರೀಸ್ ಬರುತ್ತೆ ಕರ್ನಾಟಕ ಸ್ಟೇಟಲ್ಲಿ ಅಲ್ಲೆಲ್ಲ ಪ್ರೊಟೆಕ್ಷನ್ಗೆ ಇವರೇ ಅದು ಸೆಕ್ಯೂರ್ ಮಾಡ್ತಾರೆ. ಇದು ಸಮೇತ ಪೋಸ್ಟಿಂಗು ಈಗ ಮತ್ತೆ ರೀಸೆಂಟಾಗಿ ಕಾಲ್ ಮಾಡ್ತಾರೆ. ಜಸ್ಟ್ ಒಂದಕ್ಕೊಂದು ಅಟ್ಯಾಚ್ ಆಗಿ ಬರ್ತಾ ಇದೆ. ಈಗ ಆರ್ಮ್ಡ್ ಫೋರ್ಸನ್ನು ಕೊಟ್ಟಿದ್ದಾರೆ, KSRPನೂ ಕೊಟ್ಟಿದ್ದಾರೆ, ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸು ಸಮೇತ ಕೊಟ್ಟಿದ್ದಾರೆ. ನೆಕ್ಸ್ಟು ವೈರ್ಲೆಸ್ ವಿಂಗ್, ನಮ್ಮಲ್ಲಿ ವೈರ್ಲೆಸ್ ಅಂತ ಸಪ್ರೇಟ್ ವಿಂಗೇ ಇದೆ. ನಮ್ಮ SP ಕಚೇರಿಗಳಿರುತ್ತೆ, ಪ್ರತಿ ಜಿಲ್ಲೆಯಲ್ಲಿರುತ್ತೆ. ಯಾರು PUC ಸೈನ್ಸ್ ಓದಿರ್ತಾರೆ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಇದು ಸಮೇತ ಪ್ರತಿ ವರ್ಷ ಕಾಲ್ ಮಾಡ್ತಾರೆ, ಪ್ರತಿ ವರ್ಷವೂ ಕಾಲ್ಫಾರ್ ಇರುತ್ತೆ. ಕನಿಷ್ಠ 100 ಕಾಲ್ಫಾರ್ ಇದ್ದೇ ಇರುತ್ತೆ ಈ ಪೊಲೀಸಿಗೋಸ್ಕರನು ಅಲ್ವಾ? ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಸಮಾನ ಕಾನ್ಸ್ಟೇಬಲ್ಲು, ಆದರೆ ಕೆಲಸಗಳು ಬೇರೆ ಬೇರೆ ಅಷ್ಟೇ.
ಸಿವಿಲ್ ಪೊಲೀಸ್ ಹೇಳಿದೆ ಆರ್ಮಡ್ ಫೋರ್ಸಸ್ ಅಂದರೆ ನಮ್ಮ ಡ್ರೈವರ್ ಇರ್ತಾರೆ, ನನಗೆ ನಮ್ಮ ಇಲಾಖೆಗೆ ಡ್ರೈವರ್ ಕೊಟ್ಟಿರ್ತಾರೆ. ಮತ್ತು ನಮಗೆ ಈ ಡಿಸ್ಟ್ರಿಕ್ನಲ್ಲಿ ಇಮಿಡಿಯೇಟಾಗಿ ಹೆಲ್ಪ್ ಮಾಡಲಿಕ್ಕೆ ಒಂದು ಪೊಲೀಸ್ ಫೋರ್ಸ್ ಇರುತ್ತೆ, ಒಂದು 300 ಜನ ಆರ್ಮಡ್ ಪೊಲೀಸ್ ಅಂತ. ಸೊ ಅವರು ಉಡುಪಿ ಜಿಲ್ಲೆಯಲ್ಲಿರ್ತಾರೆ. ಅವರು ನಮಗೆ ಆನ್ಸಿಲರಿ ಇದ್ದಂಗೆ, ಅಂದರೆ ನಮ್ಗೆ ಅಟ್ಯಾಚ್ಮೆಂಟ್. ನಮಗೆ ಅರ್ಜೆಂಟಾಗಿ ಒಂದು ಫೋರ್ಸ್ ಬೇಕು 300 ಜನ ಅಂತ ಹೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ರೆಡಿಯಾಗಿರ್ತಾರೆ. ಅವರ ಕರ್ತವ್ಯ ಕೆಲಸಗಳು ನಮಗೆ ಇರ್ತಕ್ಕಂಥ ಆನ್ಸಿಲರಿ, ಅಂದರೆ ನಮಗೆ ಹೆಲ್ಪ್ಫುಲ್ಲಾಗಿ ಆ ಇಲಾಖೆ ಇರತಕ್ಕಂಥದ್ದು. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸು ಅಂದರೆ ಇದು ಎರಡೂ ಮಟ್ಟದಲ್ಲಿ ನಾವು ಕಂಟ್ರೋಲ್ ಆಗಲಿಲ್ಲ ಅಂದರೆ ಒಂದು ರಿಸರ್ವ್ ಆಗಿ ಒಂದು ಬೆಟಾಲಿಯನ್ನಲ್ಲಿ 1000 ಜನದಷ್ಟು ಪೊಲೀಸು ಒಂದೇ ಕಡೆ ಟ್ರೈನಿಂಗ್ನಲ್ಲಿರ್ತಾರೆ. ಸೊ ನಮಗೆ ಬೇಕು 5 ನಿಮಿಷದಲ್ಲೇ ನಮಗೆ ಮಂಗಳೂರಿನಲ್ಲಿ ನಮಗೆ ಸಣ್ಣ ಗಲಾಟೆ ಆಗುತ್ತೆ. ಒಂದು 500 ಜನ ಪೊಲೀಸ್ ಅಲ್ಲಿಗೆ ಬೇಕು ಅಂದರೆ ಒಂದು ಫೋನ್ ಕಾಲ್ನಲ್ಲಿ ಒಂದು 10 ಬಸ್ಸು ಕ್ಲೀನಾಗಿ 500 ಜನ ಅಲ್ಲಿ ಬಂದು ಇಳಿತಾರೆ ಒಂದು ಫೋನ್ ಕಾಲ್ನಲ್ಲಿ 10 ನಿಮಿಷದಲ್ಲಿ. ಸೊ ಇದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಅವರು ರಿಸರ್ವ್ ಆಗಿ ಇರ್ತಾರೆ. ಇನ್ನು ಇಂಡಸ್ಟ್ರೀಸ್ ಹೇಳ್ತಾರೆ ಮತ್ತು ವೈರ್ಲೆಸ್ ವಿಂಗು, ನಮ್ಮಲ್ಲಿ ಏನು ವಾಕಿ ಟಾಕಿ ಮಾತಾಡ್ತೀವಿ ನಮ್ಮ ಜೀಪ್ನಲ್ಲಿ ವೆಹಿಕಲ್ನಲ್ಲೆಲ್ಲ ಇರ್ತಕ್ಕಂಥದ್ದು, ಅದು ಮೇಂಟೆನೆನ್ಸ್ಗೋಸ್ಕರನೇ ನಮ್ಮಲ್ಲಿ ಸಪ್ರೇಟ್ ಇಲಾಖೆನೇ ಇದೆ. ಸೊ ಅದು ಇದೆ. ಅದ್ರ ನೆಕ್ಸ್ಟು ನಮ್ಮಲ್ಲಿ ಫೊರೆನ್ಸಿಕ್ ಸೈನ್ಸ್ ಇದೆ, ಆಯಿತಾ. ಅದು ನಮ್ಮ ಕಾನ್ಸ್ಟೇಬಲ್ ಹಂತಕ್ಕೆ ಬರೋದಿಲ್ಲ, ನಾನು ಮುಂದೆ ಹೇಳ್ತೀನಿ. ಈ ಪೊಲೀಸ್ ಕಾನ್ಸ್ಟೇಬಲ್ಲಿ ನಾವು ನೇರ ರಿಕ್ರೂಟ್ಮೆಂಟ್ ತೊಗೊಂಡ್ರೆ ನಾವು ಪ್ರಮೋಷನ್ ಆಗ್ತಾ ಹೋಗ್ಬೋದು. ಪ್ರತಿ 10 ವರ್ಷಕ್ಕೆ ಒಂದು ಪ್ರಮೋಷನ್ ಕೊಡ್ತಾರೆ. ಸೊ ಹೆಡ್ ಕಾನ್ಸ್ಟೇಬಲ್ ಆಗ್ಬೋದು, ಮತ್ತು 10 ವರ್ಷ ಆದಮೇಲೆ ಒಂದು ಸಿಂಗಲ್ ಸ್ಟಾರ್ ಕೊಡ್ತಾರೆ, ASI ಆಗ್ಬೋದು. ಮತ್ತು ಬೇಕಾದ್ರೆ ಅದರಲ್ಲೇ ನಾವು SI ಆಗಿ ಪ್ರಮೋಷನ್ ಹೊಂದಿ ಮತ್ತು ಇನ್ಸ್ಪೆಕ್ಟರ್ ಸಮೇತ ಆಗ್ಬೋದು ನಾವು ನೇರ ನೇಮಕ ಹೊಂದಿದ್ರೆ ಅಲ್ವಾ. ಈ ಹೆಡ್ ಕಾನ್ಸ್ಟೇಬಲು ASI ಪೋಸ್ಟ್ಗಳಿಗೆ ನೇರ ನೇಮಕಾತಿ ನಮಗಿಲ್ಲ, ಕಾನ್ಸ್ಟೇಬಲಿಗೆ ಮಾತ್ರ ಇದೆ. ಸೊ ಅಷ್ಟು ಕಾನ್ಸ್ಟೇಬಲ್ಗಳು ನಮ್ಮಲ್ಲಾಯಿತು. ಸೊ ಈಗ ಎರಡನೇದು ಬರ್ತಕ್ಕಂಥದ್ದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI. ಇದೂ ಅಷ್ಟೇ ನೋಡಿ, ಸಿವಿಲ್ ಇದೆ, ಆರ್ಮಡ್ ಫೋರ್ಸ್ ಇದೆ, KSRP, KSSF ಮತ್ತು ವೈರ್ಲೆಸ್ ವಿಂಗು, ಇಷ್ಟು ನಮ್ಮಲ್ಲಿ ಬೇರೆ ಬೇರೆ ಇದೆ. ಪ್ರತಿ ವರ್ಷವೂ ಸಮೇತ ಕನಿಷ್ಠ 1000 ಜನನ ಕಾಲ್ ಮಾಡ್ತಾರೆ. ಸೊ ಮೇಲಿರ್ತಕ್ಕಂಥದ್ದು ಏನಿದೆ ನಮ್ಮ ಸಿವಿಲ್ ಕಾನ್ಸ್ಟೇಬಲ್ ಇದೆ, ಅದಕ್ಕೆ ಕನಿಷ್ಠ ವಿದ್ಯಾರ್ಹತೆ PUC ಆಗಿರಬೇಕು. ಯಾರಾದರೂ ಎನಿ ಒಂದು PUCನ ಅವರು PUC ಮುಗಿಸಿದ್ರೆ ಅವರು ಮೇಲ್ಗಡೆ ಇರ್ತಕ್ಕಂಥ ಸಿವಿಲ್ ಕಾನ್ಸ್ಟೇಬಲ್ನಲ್ಲಿ ಯಾವುದೇ ಹುದ್ದೆಗಳಿಗೆ ಅವರು ಅಪ್ಲಿಕೇಶನ್ನ ಹಾಕ್ಬೋದು, ಎಕ್ಸೆಪ್ಟ್ ವೈರ್ಲೆಸ್ ವಿಂಗು. ಕೆಳಗಿರ್ತಕ್ಕಂತಹ ಏನು ಸಿವಿಲ್ ಕಾನ್ಸ್ಟೇಬಲ್ PSI ಇದೆ, ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರು, ಇದು ಯಾರು ಡಿಗ್ರಿ ಮುಗಿಸಿರ್ತಾರೆ, ಇನ್ಕ್ಲೂಡಿಂಗ್ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಎನಿ ಡಿಗ್ರಿ BA BCom BSc ಎನಿ ಡಿಗ್ರಿನ ಕಂಪ್ಲೀಟ್ ಮಾಡಿರ್ತಕ್ಕಂಥವರು ನಮ್ಮ ಇಲಾಖೆಗೆ SI ಆಗಿ ನೇರವಾಗಿ ನೇಮಕವನ್ನು ಹೊಂದಬಹುದು. ನೇರ ನೇಮಕಾತಿನಲ್ಲಿ ನಮ್ಮಲ್ಲಿ ಎರಡನೇದು ಇದು. ಪ್ರತಿ ವರ್ಷವೂ ಅಷ್ಟೇ ಕನಿಷ್ಠ 1000 ಪೋಸ್ಟನ್ನು ಕಾಲ್ ಮಾಡ್ತಾರೆ, ಪ್ರತಿ ವರ್ಷ ಇರುತ್ತೆ ರಿಕ್ರೂಟ್ಮೆಂಟು. ಸೊ ಅದನ್ನು ನೀವು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಆ್ಯಪಲ್ಲಿ ನೀವು ಗಮನಿಸ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲ ತಿಳ್ಕೊಬಾರ್ದು, ಈಗ ಹೇಳಿದ್ನಲ್ಲ ಓನ್ಲಿ ಸಿವಿಲ್ ಮಾತ್ರ ಅಂತ ತಿಳ್ಕೊಬಾರ್ದು, ಬೇರೆ 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 SIಗಳಿರುತ್ತೆ. ನೀವು ಯಾವುದರಲ್ಲಿ ಏನೇ ಮಾಡೋದು ಸಮೇತ ನಮ್ಮ ಕೆಲಸ ಮತ್ತು ವರ್ಕ್ ಮಾತ್ರ ನಮ್ಮದು ಸಮನಾಗಿರುತ್ತೆ. ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಿಗ್ರಿ ಆಗಿದ್ರ ಪಕ್ಕದಲ್ಲಿ ಒಂದು ಫೊರೆನ್ಸಿಕ್ ಅಂತ ಒಂದಿದೆ. ನಮ್ಮಲ್ಲಿ ಹೊಸದಾಗಿ ಒಂದು ಇಲಾಖೆ ನಮ್ಮಲ್ಲಿ ಮೊದಲಿಂದ ಕಾರ್ಯನಿರ್ವಹಿಸಿದೆ, ಅದು ಇದನ್ನು ಈಗ ತುಂಬ ಸ್ಟ್ರೆಂಥನ್ ಮಾಡಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಸಮೇತ ಅದಕ್ಕೆ ನಮಗೆ ಫೊರೆನ್ಸಿಕ್ ಏನು ಸೈಂಟಿಫಿಕ್ ತಿಳಿತಕ್ಕಂಥ ವ್ಯಕ್ತಿಗಳಿದೆ, ಅದನ್ನು ರಿಕ್ರೂಟ್ ಮಾಡಿ ಕೊಟ್ಟಿದ್ದಾರೆ. ಯಾರು ಡಿಗ್ರಿ ಆಗಿರ್ತಾರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತಾರೆ, MSc ಅಥವಾ ಇಂಜಿನಿಯರಿಂಗ್ ಮಾಡ್ಕೊಂಡಿರ್ತಾರೆ, ಅಥವಾ ಫೊರೆನ್ಸಿಕ್ ಇನ್ ಮೆಡಿಸಿನ್ ಮಾಡ್ಕೊಂಡಿರ್ತಾರೆ, ಅವರಿಗೋಸ್ಕರ ನಮ್ಮ ಪ್ರತಿ ವರ್ಷವೂ ರಿಕ್ರೂಟ್ಮೆಂಟ್ ಮಾಡುತ್ತೆ. ಸೊ ಅಲ್ಲೂ ಸಮೇತ ಡಿಗ್ರಿ ಆಗಿರ್ತಕ್ಕಂಥವ್ರು ಅವರ ರಿಕ್ರೂಟ್ಮೆಂಟನ್ನು ಅವರು ಬಯಸ್ಬೋದು. ಮತ್ತು PSI ವೈರ್ಲೆಸ್ ವಿಂಗ್ನಲ್ಲಿ ಯಾರು ಸೈನ್ಸ್ ಓದಿರ್ತಾರೆ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವರಿಗೆ ಪರ್ಟಿಕ್ಯುಲರಾಗಿ ಆ PSI ವೈರ್ಲೆಸ್ ವಿಂಗ್ನಲ್ಲಿ ತುಂಬ ಪೋಸ್ಟ್ಗಳು ಖಾಲಿ ಇರುತ್ತೆ. ಸೊ ಅಲ್ಲಿಗೆ ಸಮೇತ ಅವರು ಮಾಡ್ಬೋದು. ಮತ್ತು ಆ PSI ಸಿವಿಲ್ ಫೊರೆನ್ಸಿಕ್ ಆದಮೇಲೆ ಮತ್ತೊಂದು ಆ್ಯಡ್ ಮಾಡಲಿಕ್ಕೆ ಮರ್ತಿದ್ದೀನಿ, ಮತ್ತೊಂದು ಹೊಸ ಇಲಾಖೆಯನ್ನು ಸೃಷ್ಟಿ ಮಾಡಿದೆ. ಅದು ಪೊಲೀಸ್ ಡಿಟೆಕ್ಟಿವ್ ಅಂತ, CID ಡಿಟೆಕ್ಟಿವ್ ಅಂತ ಒಂದು ಇಲಾಖೆನ ನಮ್ಮ ಸರ್ಕಾರ ಈ ವರ್ಷ ಒಂದು 5 ವರ್ಷದಿಂದ ಆರಂಭ ಮಾಡಿದೆ. ಅಲ್ಲೂ ಸಮೇತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳದ್ದು ವರ್ಷಕ್ಕೆ ಕನಿಷ್ಠ ಅಂದರೆ 50 ಜನನ ಸೆಲೆಕ್ಟ್ ಮಾಡ್ಕೊತಾರೆ, ರಿಕ್ರೂಟ್ಮೆಂಟ್ ಮಾಡ್ಕೊತಾರೆ. ಅದರಲ್ಲಿ ಸಮೇತ ಅಪ್ಲಿಕೇಶನ್ನ ಹಾಕ್ಬೋದು. ಅದು ಓನ್ಲಿ ಡಿಟೆಕ್ಟಿವ್ ವಿಂಗಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು, ಅದರಲ್ಲಿ ನೀವು ನೇರವಾಗಿ ನೇಮಕ ಮಾಡ್ಬೋದು. ಸೊ ಅದು ಎರಡನೇದಕ್ಕೆ ನಮಗೆ ಕನಿಷ್ಠ ಡಿಗ್ರಿ ಆಗಿರಬೇಕು, 21 ವರ್ಷ ಆಗಿರಬೇಕು. ಪೊಲೀಸ್ ಕಾನ್ಸ್ಟೇಬಲಲ್ಲಿ PUC ಆಗಿರಬೇಕು, ಕನಿಷ್ಠ 18 ವರ್ಷ ವಯೋಮಿತಿ ಆಗಿರಬೇಕು. ಮೂರನೇದು ನಮ್ಮ ಇಲಾಖೆಗೆ ನೇರವಾಗಿ ನೇಮಕ ಮಾಡಬೇಕಂದ್ರೆ ನಾವು DYSP ಆಗಿ ನೇರವಾಗಿ ನೇಮಕ ಮಾಡ್ಬೋದು. ಯಾರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ನಾವು ಸಮೇತ ಪ್ರಮೋಷನ್ ಆಗ್ತಾ ಇನ್ಸ್ಪೆಕ್ಟರ್ DYSP SP ಹೋಗ್ಬೋದು. ಆದರೆ ನೇರವಾಗಿ DYSPಗೆ ಸಮೇತ ನಾವು ಅಪ್ಲಿಕೇಶನ್ನ ಹಾಕ್ಬೋದು. ಅದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಪ್ರತಿ ವರ್ಷವೂ ಅಥವಾ ಎಷ್ಟು ನಮ್ಮಲ್ಲಿ ಪೋಸ್ಟಿಂಗ್ಗಳು ಖಾಲಿದೆ ಅದ್ರ ಮೇಲೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಂತ ಏನು ಕರಿತೀವಿ, ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡಿಬಿಟ್ಟು ಆ DYSP ಪೋಸ್ಟ್ಗಳನ್ನ ಕಾಲ್ ಮಾಡ್ತಾರೆ. ಇದು ಪ್ರತಿ ವರ್ಷ ಇರಲ್ಲ, ಎಷ್ಟು ಪೋಸ್ಟ್ಗಳು ಖಾಲಿಯಾಗಿರುತ್ತೆ 2 ವರ್ಷ 3 ವರ್ಷ 4 ವರ್ಷ 5 ವರ್ಷಕ್ಕೆ, ಆವಾಗ ಅದನ್ನು ಅಪ್ಲಿಕೇಶನ್ ಹಾಕಿ ತಾವುಗಳು ಡಿಗ್ರಿ ಆದರೂ ಅದಕ್ಕೆ ಸೇರ್ಬೋದು. ಅದರಲ್ಲಿ ಯಾವುದೇ ರೀತಿಯ ವಿಂಗ್ಗಳಿಲ್ಲ, ಓನ್ಲಿ DYSP
ಡೆಪ್ಟಿ ಸೂಪರಿಂಟೆಂಡೆಂಟ್ ಪೊಲೀಸ್ ಹುದ್ದೆಗೆ ನಾವು ಮಾಡ್ಬೋದು. ಸೊ ಕೊನೆಯದಾಗಿ ನಮ್ಮಲ್ಲಿ SP ಅಂದರೆ ಸೂಪರಿಂಟೆಂಡೆಂಟ್ ಪೊಲೀಸಿಗೆ ಸಮೇತ ನೀವು ನೇರವಾಗಿ ಭರ್ತಿಯನ್ನು ಹೊಂದ್ಬೋದು. ಇದಕ್ಕೆ ಎಕ್ಸಾಮ್ನ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಎಕ್ಸಾಮ್ಸನ್ನು ನಡೆಸ್ತಾರೆ. ಇದರಲ್ಲಿ IAS, IPS, IFS ಕ್ಯಾಟಗರಿಗಳನ್ನ ಅವರು ಸೆಲೆಕ್ಟ್ ಮಾಡಿ ಪ್ರತಿ ರಾಜ್ಯಗಳಿಗೆ ಎಷ್ಟು ಬೇಕು ಅಷ್ಟನ್ನು ಪೋಸ್ಟಿಂಗ್ಗಳನ್ನು ಅವರು ಕಳಿಸ್ಕೊಡ್ತಾರೆ. ಈ ರೆಕ್ರೂಟ್ಮೆಂಟ್ ಪ್ರತಿ ವರ್ಷ ಇರುತ್ತೆ. UPSC ಪ್ರತಿ ವರ್ಷವೂ ನೀವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ದು ನೀವು ತೆಗೆದು ನೋಡಿದ್ರೆ ಪ್ರತಿ ವರ್ಷ ಕನಿಷ್ಠ 200 ಜನ SPಗಳನ್ನು ರೆಕ್ರೂಟ್ ಮಾಡುತ್ತೆ ಅದು ಪ್ರತಿ ವರ್ಷ. ಆಲ್ ಇಂಡಿಯಾ ಕೇಡರ್ನಲ್ಲಿ ಪ್ರತಿ 200 SPಗಳನ್ನು ಪ್ರತಿ ವರ್ಷ ರೆಕ್ರೂಟ್ ಮಾಡುತ್ತೆ, ಪ್ರತಿ ವರ್ಷ ಅಲ್ಲಿ ಟ್ರೈನ್ ಮಾಡುತ್ತೆ. ಸೊ ಇದಿಷ್ಟು 4 ಹಂತದಲ್ಲಿ ನಮ್ಮ ಇಲಾಖೆಗೆ ನೀವು ನೇರವಾಗಿ ಅಪ್ಲಿಕೇಶನ್ನ ಹಾಕ್ಬೋದು. ನೀವು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟನ್ನು ಗಮನಿಸ್ತಾ ಇದ್ದರೆ ಅದರಲ್ಲಿ ನಿಮಗೆ ರೆಗ್ಯುಲರ್ಗೆ ರೆಕ್ರೂಟ್ಮೆಂಟ್ ಆಪ್ಷನ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಮತ್ತು ಮುಂಬರುವ ರೆಕ್ರೂಟ್ಮೆಂಟ್ಗಳ ಬಗ್ಗೆ ಅದರಲ್ಲಿ ಡೀಟೇಲ್ನ ಸಂಪೂರ್ಣವಾಗಿ ನಿಮಗೆ ಹಾಕಿರ್ತಾರೆ ಅಲ್ವಾ. ನೆಕ್ಸ್ಟ್ ನೋಡಿ, ಈ ಕರೆದಿರ್ತಕ್ಕಂಥದ್ದು ನಾನು ಹೇಳಿದೆ 2 ಕರೆದಿದ್ದಾರೆ ಅಂತ ನೋಡಿ. ಸುಮಾರು ಜನ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಿಗೆ ಹಾಕಿದ್ದೀರಾ. ಅದು 3395 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. PUC ಆಗಿರ್ತಕ್ಕಂಥವ್ರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲ್ ಮಾಡಿದ್ದಾರೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 100 ಪೋಸ್ಟ್ ಇದೆ. ಉಡುಪಿ ಜಿಲ್ಲೆಗೆ 100 ಪೋಸ್ಟ್ ಇದೆ. ಸೊ ಸೆಕೆಂಡನೇದು ಈಗ ಹೇಳಿದೆ ಆರ್ಮ್ಡ್ ರಿಸರ್ವ್ಡ್ ಪೊಲೀಸ್ ಅಂತ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಇದು ಸಮೇತ ಇಡೀ ರಾಜ್ಯದಲ್ಲಿ 1421 ಕರೆದಿದ್ದಾರೆ. ನಮ್ಮ ಜಿಲ್ಲೆಗೆ 40 ಪೋಸ್ಟ್ಗಳು ಇದೆ. ಇದು ಮುಂದಿನ ತಿಂಗಳು ಜುಲೈ 21 ತನಕ ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಇದರಲ್ಲಿ ಪೊಲೀಸ್ ಅಂತ ಭೇದ ಇಲ್ಲ, ಅದು ಸೇಮ್ ಪೊಲೀಸೇ. ಸೊ ವಿಂಗ್ ಅಷ್ಟೇ ನಮ್ಮಲ್ಲಿ ಚೇಂಜ್ ಇರ್ತಕ್ಕಂಥದ್ದು. ಯಾರು ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಹಾಕಿ. ಇದರಲ್ಲಿ ಮೇಲ್ಗೆ ಮಾತ್ರ ನಮಗೆ ಗಂಡು ಮಕ್ಕಳಿಗೆ ಮಾತ್ರ ನಮ್ಮಲ್ಲಿ ಆರ್ಮ್ಡ್ ರಿಸರ್ವ್ ಪೊಲೀಸ್ನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಫೀಮೇಲಿಗೆ ನಮಗೆ ಅವಕಾಶ ಇಲ್ಲ ಆರ್ಮ್ಡ್ ರಿಸರ್ವ್ ಪೊಲೀಸಲ್ಲಿ. ಕರ್ನಾಟಕ ಸ್ಟೇಟ್ KSRPನಲ್ಲಿ ಇದೆ, ಮತ್ತು ಬೇರೆದ್ರಲ್ಲೇ ಇದೆ. ಬಟ್ ಇದರಲ್ಲಿ ಮಾತ್ರ ಇದುವರೆಗೂ ವುಮೆನ್ ರೆಕ್ರೂಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಏನು ಸಿವಿಲ್ ಕಾನ್ಸ್ಟೇಬಲ್ ಇದೆ ಅಲ್ಲಿ 32% ನಮಗೆ ಮಹಿಳೆಯರಿಗೆ ಸಮೇತ ನಮ್ಮಲ್ಲಿ ಸಮಾನ ಅವಕಾಶ ಇದೆ. 100ಕ್ಕೆ 32 ಜನ ಅಂದರೆ ನಮ್ಮಲ್ಲೇನು 100 ಜನ ಪೊಲೀಸ್ ಹುದ್ದೆಗಳನ್ನು ಕರೆದಿದ್ದಾರೆ, ಅದರಲ್ಲಿ 32 ಹುದ್ದೆ ಮಹಿಳೆಯರಿಗೆ ರಿಸರ್ವ್ ಇದೆ. ಯಾರು ಮಹಿಳಾ ಕ್ಯಾಂಡಿಡೇಟ್ ಇರ್ತಾರೆ ಅವರಿಗೆ 32 ಹುದ್ದೆ ಇದೆ ನಮ್ಮಲ್ಲಿ 100 ಹುದ್ದೆ. ಇನ್ನು 3000 ಹುದ್ದೆಯಲ್ಲಿ ನೀವು ಹಾಕಿದ್ರೆ ಒಂದು 600ರಿಂದ 700 ಹುದ್ದೆಗಳು ಇಡೀ ಕರ್ನಾಟಕದಲ್ಲಿ ಮಹಿಳೆಯರಿಗೋಸ್ಕರನೇ ಇದೆ. ಅಪ್ಲಿಕೇಶನನ್ನು ಹಾಕ್ಬೋದು ಅದಕ್ಕೋಸ್ಕರ. ಅದೇ ಆರ್ಮಡ್ ಫೋರ್ಸು ಓನ್ಲಿ ಮೇಲ್ ಪೀಪಲ್ ಮಾತ್ರ ನಮಗೆ ಹಾಕಲಿಕ್ಕೆ ನಿಮಗೆ ಅವಕಾಶ ಇರ್ತಕ್ಕಂಥದ್ದು. ನಾನೇನು ಹೇಳಿದೆ ಈಗ, ಒಂದು ಬ್ಯಾಕ್ ಬನ್ನಿ. ಈ ಆರ್ಮ್ಡ್ ಫೋರ್ಸ್ ಏನಿದೆ, ಈ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಲು, ಇದಕ್ಕೆ ವಿದ್ಯಾರ್ಹತೆ SSLC ಇರುತ್ತೆ. ಕನಿಷ್ಠ ವಿದ್ಯಾರ್ಹತೆ SSLC ನಾವು ಪಾಸ್ ಮಾಡಿದರೆ ಸಾಕು. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನಾವು ಅಪ್ಲಿಕೇಶನ್ ಹಾಕ್ಬೋದು. PUC ಮಾಡಿದರೆ ಅದನ್ನು ಹಾಕ್ಬೋದು. ಇಲ್ಲ ಸರ್ ನಾನು SSLC PUC 2 ಮಾಡಿದ್ದೀನಿ, ನಾನು ಹಾಕೋಕ್ಕಾಗಲ್ಲ ಅಂದರೆ ಹಾಕ್ಬೋದು. SSLC ಮಾಡಿದ್ರಲ್ವ. ಸೊ ಡಿಗ್ರಿ ಮಾಡಿದರೂ ಸಮೇತ ನಾನು ಆರ್ಮ್ಡ್ ರಿಸರ್ವ್ ಪೊಲೀಸಿಗೆ ನಾನು ಅಪ್ಲಿಕೇಶನ್ನ ನಾವು ಹಾಕ್ಬೋದು. ನೆಕ್ಸ್ಟ್ ನಮ್ಮಲ್ಲಿ ಏನಿದೆ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿದೆ, ಅದರಲ್ಲಿ ಸ್ಯಾಲ್ರಿ ಮಿನಿಮಮ್ ಬೇಸಿಕ್ ಸ್ಯಾಲ್ರಿ 37,500 ರೂಪಾಯಿ ಇದೆ. ಅದು ನಾವು ರಿಟೈರ್ಡ್ ಮಾಡೋ ಹಂತಕ್ಕೆ ಪ್ರಸ್ತುತ ಹಂತದಲ್ಲಿ ನೀನು ಹೀಗೆ ಈ ಸ್ಯಾಲ್ರಿ ಬೇಸ್ನಲ್ಲಿದ್ದರೆ ನೀವು ರಿಟೈರ್ಡ್ ಆಗೋ ಹಂತಕ್ಕೆ 76,000 ಅಂತ ಅದು ಬರುತ್ತೆ. ಬಟ್ ಈ ಪ್ರಸ್ತುತ ಅಂತ ಹಿಡಿದ್ರು ರಿಟೈರ್ಡ್ ಆಗೋ ಟೈಮ್ನಲ್ಲಿ ಬೇರೆ ಇದರಲ್ಲಿ ಅದು ಚೇಂಜ್ ಆಗಿ 3ರಿಂದ 4 ಲಕ್ಷದವರೆಗೂ ಹೋಗ್ಬೋದು. 76,000 ಅಂತ ಇರೋದು. ಸೊ ಕನಿಷ್ಠ 37,500 ರೂಪಾಯಿ ವೇತನ ಬರುತ್ತೆ. ಕನಿಷ್ಠ ಅದು ಫಿಕ್ಸ್ ಆಗಿರುತ್ತೆ. ಅದಕ್ಕಿಂತ ಅದರಲ್ಲಿ ಡಿಡಕ್ಷನ್ ಏನು ಇರೋದಿಲ್ಲ. ಕನಿಷ್ಠ 37,500 ರೂಪಾಯಿ ವೇತನ ಫಿಕ್ಸ್ ಇರ್ತಕ್ಕಂಥದ್ದು. ಇದು ಏನು ಪೊಲೀಸ್ ವಿಂಗ್ಗಳಿದೆ, ಯಾರಿಗೂ ಅವ್ರು SSLC ಮೇಲೆ ಬಂದರು ನಾವು PUC ಮೇಲೆ ಬಂದರು ಅನ್ನೋದಿಲ್ಲ. ಎಲ್ಲರಿಗೂ ಸಮೇತ ಬೇಸಿಕ್ ಇಸ್ ಫಿಕ್ಸ್, ಅವ್ರಿಗೆ ಸಮಾನ. ಇಲ್ಲ ಅವ್ರು SSLC ಬಂದರು ನಾವು PUCಗೆ ಬಂದರು ನಮ್ಗೆ 500 ರೂಪಾಯಿ ಜಾಸ್ತಿ ಇದೆ, ಆ ಥರ ಇಲ್ಲ. ಪೊಲೀಸ್ ಕಾನ್ಸ್ಟೇಬಲ್ಗೆ ಫಿಕ್ಸ್ ಆಗಿ 37,500 ರೂಪಾಯಿ ಇದೆ. ಅದಕ್ಕೆ ತುಟ್ಟಿ ಭತ್ಯೆ ಅಥವಾ ಡೈಲಿ ಅಲವೆನ್ಸ್ ಅಂತ 17.75% ನಮಗೆ ಆ್ಯಡ್ ಆಗುತ್ತೆ. ಅಂದರೆ 6,000 ಆ್ಯಡ್ ಆಗುತ್ತೆ. ಜೊತೆಗೆ ಮನೆ ಬಾಡಿಗೆ ಭತ್ಯೆ ಅಂತ ನಮ್ಮಲ್ಲಿ ಕೊಡ್ತಾರೆ, ಅದು 3,000 ಆ್ಯಡ್ ಆಗುತ್ತೆ. ದೆನ್ ಪ್ರಯಾಣ ಭತ್ಯೆ ಪರ್ ಡೇಗೆ 200 ಅಂತ ಕೊಡ್ತಾರೆ. ಸೊ ಇಷ್ಟು ಆ್ಯಡ್ ಆಗಿ ಒಬ್ಬ ಕಾನ್ಸ್ಟೇಬಲ್ PUC ಹಂತಕ್ಕೆ ಕಾನ್ಸ್ಟೇಬಲ್ಗೆ ಕನಿಷ್ಠ 50,000 ಪ್ರತಿ ತಿಂಗಳು ಸಂಬಳ ಬರುತ್ತೆ. ಒಬ್ಬ ಕಾನ್ಸ್ಟೇಬಲ್ಗೆ ಪ್ರತಿ ತಿಂಗಳು ಅಲ್ವಾ. ನಾವು ಮೊದಲನೇ ದಿನ 1ನೇ ತಾರೀಕು ಹೋಗಿ ಇವತ್ತು ನಾನು ಜಾಯ್ನ್ ಆಗಿ ಸೈನ್ ಮಾಡಿದ್ರೆ ನಮ್ಮಲ್ಲಿ ಬೇರೆ ಇಲಾಖೆಗಳ ಥರ ನಮ್ಮ ಸ್ಯಾಲ್ರಿ ಅಲ್ಲ, ನಮ್ಮದು ಕರೆಕ್ಟಾಗಿ 30ನೇ ತಾರೀಕಿಗೆ ನಮ್ಮ ಸ್ಯಾಲ್ರಿ ನಮ್ಗೆ ಆಗುತ್ತೆ. ನಾವು ಒಂದೇನು ಸಮೇತ ನಾವು ಎಕ್ಸ್ಟ್ರಾ ತೊಗೊಳೋದಿಲ್ಲ. ಸೊ ಎಕ್ಸಾಕ್ಟ್ 30th ಡೇಗೆ ನಮಗೇನಿದೆ 31st ಡೇ ಅಥವಾ 30th ಡೇ ಆ ಡೇಗೆ ನಮ್ಮಲ್ಲಿ ಸ್ಯಾಲ್ರಿ ಆಗುತ್ತೆ. ಪ್ರತಿ ಮಂತು 50,000 ಮಿನಿಮಮ್ ಸ್ಯಾಲ್ರಿ ಅವರಿಗೆ ಬರುತ್ತೆ. ಅದಿಷ್ಟು ಬಿಟ್ಟು ಕೆಳಗಡೆ ಏನು ವೈದ್ಯಕೀಯ ಸೌಲಭ್ಯ ಅಂತ ಇದೆ,
ಇದು ನಮ್ಮ ಪೊಲೀಸ್ ಇಲಾಖೆಗೆ ವಿಶೇಷವಾದ ಪ್ಯಾಕೇಜು. ನಾನು ನನ್ನ ತಂದೆ ತಾಯಿ, ನನ್ನ ವೈಫು, ನನ್ನ ಮಕ್ಕಳು ಯಾರೇ ಇರಲಿ, ಪ್ರತಿಷ್ಠಿತ ಹಾಸ್ಪಿಟಲ್ಗಳಾದ್ರೆ KS ಹೆಗ್ಡೆ ಆಗಲಿ, AJ ಆಗಿರಲಿ, ಮಣಿಪಾಲ್ ಆಗಿರಲಿ, ಇಲ್ಲಿ ಆದರ್ಶ ಆಗಿರಲಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಕೊಲಂಬಿಯಾ ಏಷ್ಯಾ ಇರಲಿ, ಎಂತೆಂಥ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದೆ, ಅಲ್ಲಿ ನಮ್ಮ ಯೋಜನೆ, ನಮ್ಮ ಟೈಅಪ್ ಇದೆ. ಸೊ ಅಲ್ಲಿ ವೈದ್ಯಕೀಯ ವೆಚ್ಚವನ್ನು ಅದಕ್ಕೆ ಭರಿಸ್ಬೋದು. ಅದು ಕನಿಷ್ಠ 1,000ರಿಂದ ಆಗ್ಬೋದಿಂದ 50 ಲಕ್ಷದವರೆಗೂ ಆಗ್ಬೋದು. ಅಲ್ಲಿ ಸಂಪೂರ್ಣ ಉಚಿತವಾಗಿರುತ್ತೆ. ನಮ್ಮ ಪೊಲೀಸಿಗೆ ಇರ್ತಕ್ಕಂಥ ವಿಮಾ ಯೋಜನೆಯಲ್ಲಿ ಅದು ಅತ್ಯಂತ ಮುಖ್ಯವಾದ ವೈದ್ಯಕೀಯ ಸೌಲಭ್ಯ. ನಾನು ಏನು ಹೇಳಿದೆ ಮೇಲ್ಗಡೆ 50,000 ರೂಪಾಯಿ ನಮಗೆ ಸ್ಯಾಲ್ರಿ ಬರುತ್ತೆ. ಜೊತೆಗೆ ನಮ್ಮ ಅಕೌಂಟ್ನಿಂದ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ನಮ್ಮ ಅಕೌಂಟಿಂದನೇ 4,000 ರೂಪಾಯಿ ಕಟ್ ಮಾಡ್ತಾರೆ. ಅಂದರೆ ಅದು ಆ್ಯಡ್ ಮಾಡಿ ಕಟ್ ಮಾಡ್ತಾರೆ 50,000 ಬಿಟ್ಟು. ಸೊ ನಾವು ರಿಟೈರ್ಡ್ ಆದಮೇಲೆ ಬರ್ತಕ್ಕಂತಹ ಏನು ಪೆನ್ಷನ್ ಇರುತ್ತೆ, ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ನಲ್ಲಿ ನಮಗೆ ಆ್ಯಡ್ ಆಗುತ್ತೆ. ಮತ್ತು ಇತರ ಸೌಲಭ್ಯಗಳೇನಿದೆ ನಮ್ಮಲ್ಲಿ ಪೊಲೀಸ್ ಕ್ಯಾಂಟೀನ್ ಇದೆ. ನಾವು ಹೇಗೆ ಹೋಗಿ ಅಂಗಡಿನಲ್ಲಿ ಸಾಮಾನುಗಳು ತರ್ತೀವಿ, ನಮ್ಮಲ್ಲೇ ಪೊಲೀಸ್ ಕ್ಯಾಂಟೀನ್ ಇದೆ. ಆದರೆ ನಮ್ಮಲ್ಲಿ ಪೊಲೀಸ್ ಕ್ಯಾಂಟೀನಲ್ಲಿ ನಮಗೆ ಕಂಪನಿಯಿಂದ ಬಂದಂಥ ಮೂಲ ಬೆಲೆಗೆ ನಮಗೆ ಕೊಡ್ತಾರೆ. ನಾನು ಇದೊಂದು ಪೇಪರ್ನ ತರಬೇಕು ಅಂದರೆ ಅಂಗಡಿನಲ್ಲಿ 1 ರೂಪಾಯಿ ಆದರೆ ನಮಗೆ 60 ಪೈಸೆ ಸಿಗುತ್ತೆ. ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಪ್ರತಿ ಸಿಬ್ಬಂದಿಗೂ ಅಷ್ಟೇ ಈ ಪೇಪರ್ 1 ರೂಪಾಯಿ ವ್ಯಾಲ್ಯೂ ಇದ್ದರೆ ಹೊರಗಡೆ ನಮಗೆ 60 ಪೈಸೆ ಸಿಗುತ್ತೆ. 100 ರೂಪಾಯಿ ಇದ್ದರೆ ನಮಗೆ 60 ರೂಪಾಯಿ ಸಿಗುತ್ತೆ. ನಮ್ಮ ಇಲಾಖೆನಲ್ಲಿ ಯಾರು ಕರ್ತವ್ಯ ಮಾಡ್ತಾರೆ. ಪ್ರತಿ ಜಿಲ್ಲೆನಲ್ಲೂ ಕ್ಯಾಂಟೀನ್ಗಳಿದೆ. ಏನು ಗೃಹೋಪಯೋಗಿ ನಮಗೆ ವಸ್ತುಗಳು ಬೇಕು, TVಯಿಂದ ಹಿಡಿದು, ಫ್ರಿಜ್ಜಿಂದ ಹಿಡಿದು, ನಾನೊಂದು ಬೈಕ್ ತೊಗೊಬೇಕು, ನಾನೊಂದು ಕಾರ್ ತೊಗೊಬೇಕು, ಎಲ್ಲದಕ್ಕೂ ಸಮೇತ ಮೂಲ ಬೆಲೆ ಇದೆ. ನಮ್ಮ ಸರ್ಕಾರ ಏನು ಆ ಕಂಪ್ನಿಗಳಿದೆ ಟೈಅಪ್ ಆಗಿರ್ತಾರೆ, ಯಾವುದೇ ರೀತಿಯ ಮಧ್ಯವರ್ತಿ ಇಲ್ಲದೆ ನಮಗೆ ನೇರವಾಗಿ ಕೊಡ್ತಾರೆ. ಮತ್ತು ಟ್ಯಾಕ್ಸ್ ಬೆನಿಫಿಟ್ ಸಮೇತ ನಮಗೆ ಕೊಡ್ತಾರೆ. ಸರ್ಕಾರದಿಂದ ಇಷ್ಟು ಟ್ಯಾಕ್ಸು ಸರ್ಕಾರನೇ ಕಟ್ಟಿ ಆ ಟ್ಯಾಕ್ಸ್ ಬೆನಿಫಿಟ್ ನಮಗೆ ಕೊಡ್ತಾರೆ. ನನಗೆ ಒಂದು 100 ರೂಪಾಯಿದು ಐಟಮ್ ನನಗೆ 60 ರೂಪಾಯಿ ಸಿಗುತ್ತೆ. ಸೊ ಇದು ಪ್ರತಿ ಜಿಲ್ಲೆನಲ್ಲೂ ನಮಗೆ ಕ್ಯಾಂಟೀನ್ ವ್ಯವಸ್ಥೆ ಇದೆ. ಮತ್ತು ನಮ್ಮದೇ ಪೊಲೀಸ್ ಪಬ್ಲಿಕ್ ಸ್ಕೂಲ್ಗಳಿದೆ. ನಮ್ಮ ಪೊಲೀಸ್ ಪಬ್ಲಿಕ್ ಸ್ಕೂಲ್ಗಳು ಒಟ್ಟು 16 ಇದೆ ಇಡೀ ರಾಜ್ಯದಲ್ಲಿ, ವಿತ್ ರೆಸಿಡೆನ್ಷಿಯಲ್ ವ್ಯವಸ್ಥೆ. ನಮ್ಮ ಮಕ್ಕಳು ನಾವೆಲ್ಲ ಕಡೆ ಟ್ರಾನ್ಸ್ಫರ್ ಆಗ್ತಾ ಇರ್ತೀವಿ, ಇಲ್ಲ ಪಬ್ಲಿಕ್ ಸ್ಕೂಲಲ್ಲಿ ಓದಲಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ನಗರಗಳಿದೆ, ಬೆಂಗಳೂರು, ಮೈಸೂರು, ಧಾರವಾಡ, ಶಿವಮೊಗ್ಗ, ಈ ಥರ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ 14ಕ್ಕೂ ಹೆಚ್ಚು ನಮ್ಮಲ್ಲಿ ಪಬ್ಲಿಕ್ ಸ್ಕೂಲ್ಗಳಿದೆ. ಅಲ್ಲಿ ನಮ್ಮ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಸಮೇತ ನಾವು ಕೊಡಿಸ್ಬೋದು. ಅದರ ಜೊತೆಗೆ ನಮ್ಮಲ್ಲಿ ಕ್ವಾರ್ಟರ್ಸ್ ವ್ಯವಸ್ಥೆ ಸಮೇತ ಇದೆ. ಜೊತೆಗೆ ನಮ್ಮಲ್ಲಿ ಸಿಬ್ಬಂದಿಗಳು ಏನು PSI ಇರ್ತಾರೆ, ಅವರಿಗೆ ಇಲಾಖಾ ಇದಕ್ಕೆ ಓಡಾಡಲಿಕ್ಕೆ, ಕರ್ತವ್ಯಗಳಿಗೆ ಓಡಾಡಲಿಕ್ಕೆ ಅಂತ ವೆಹಿಕಲ್ ಕೊಡ್ತಾರೆ. ಸಿಬ್ಬಂದಿಗಳಿಗೆ ಸಮೇತ ಬೈಕನ್ನು ಒದಗಿಸಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸಿಬ್ಬಂದಿಗಳು ಕೊಡುವಂಥ ವ್ಯವಸ್ಥೆ ಬರ್ಬೋದು, ಎಲೆಕ್ಟ್ರಿಕ್ ಬೈಕ್ ಬಂದರೆ. ಸೊ ಇಷ್ಟು ವ್ಯವಸ್ಥೆಗಳನ್ನು ನಮ್ಮ ಇಲಾಖೆಯಲ್ಲೇ ಬರೀ PUC ಪಾಸ್ ಹೋದವರಿಗೆ ಕೊಡ್ತಾರೆ ನೋಡಿ. ಬೇರೆ ಎಲ್ಲಿ ನೀವು ಪ್ರೈವೇಟಿಗೆ ಹೋದ್ರೂ ಕೊಡೋಲ್ಲ, ಡಿಗ್ರಿಗೆ ಹೋದ್ರೂ ಸಮೇತ ಅಲ್ವಾ. ಇಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಜೊತೆಗೆ ನಮ್ಮ ಸ್ಯಾಲ್ರಿ ಪ್ಯಾಕೇಜನ್ನು ಮಾಡಿರ್ತಾರೆ. ಆ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನನಗೆ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಜೀವ ಹಾನಿ ಆದರೆ ನನ್ನ ಬಿಲಾಂಗಿಂಗ್ಸಿಗೆ ಏನು ಬ್ಯಾಂಕ್ಗಳಿಗೆ ನಮ್ಮ ಇಲಾಖೆ ಟೈಅಪ್ ಮಾಡ್ಕೊಂಡಿರುತ್ತೆ 1,20,00,000 ಅಷ್ಟು ನಮ್ಮ ಬಿಲಾಂಗಿಂಗ್ಸಿಗೆ ಇಮಿಡಿಯೇಟಾಗಿ ಕೊಡ್ತಾರೆ, ಯಾವುದೇ ರೀತಿಯ ಕ್ವಶನ್ ಮಾಡದೆ. ನಾನು ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದು ನನ್ನ ಜೀವಕ್ಕೇನಾದ್ರು ಹೆಚ್ಚು ಕಡಿಮೆ ಆದರೆ ಅಷ್ಟು ಹಣವನ್ನು ಇಲಾಖೆ ಬ್ಯಾಂಕ್ ಜೊತೆ ಟೈಅಪ್ ಆಗಿ 1 ತಿಂಗಳ ಒಳಗೆ ಅವರಿಗೆ ನಾವು ಕೊಡ್ತೀವಿ. ಎಲ್ಲೂ ಸಮೇತ ಅದರಲ್ಲಿ ಡಿಲೇ ಇಲ್ಲ. ಓಡಾಡಬೇಕು, ಆ ಕಡೆ ಓಡಾಡಬೇಕು, ಬ್ಯಾಂಕಿಗೆ ಹೋಗಬೇಕು ಇಲ್ಲ. ಏನು ಫಸ್ಟ್ನೇ ದಿನ ಸೈನ್ ಮಾಡಿರ್ತೀನಿ, ನಾನು 10 ವರ್ಷ ಸರ್ವಿಸ್ ಆಗಲಿ, ನಾನು 15 ವರ್ಷ ಸರ್ವಿಸ್ ಆಗಲಿ, ಆದರೆ 1,20,00,000 ಅನ್ನೋದನ್ನು ಇಮ್ಮಿಡಿಯೇಟಾಗಿ ನಮ್ಮ ಬಿಲಾಂಗಿಂಗ್ಸಿಗೆ ಕೊಡ್ತಾರೆ. ಸೊ ಇಷ್ಟು ವ್ಯವಸ್ಥೆ ನಮ್ಮ ಇಲಾಖೆಯಲ್ಲಿದೆ. ನಮ್ಮ ಇನ್ಸ್ಪೆಕ್ಟರ್ ಅದಕ್ಕೆ ಹೇಳಿದ್ರು, ಬೇರೆ ಇಲಾಖೆಗೂ ನಮಗೂ ಏನು ಡಿಫ್ರೆನ್ಸಸ್ ಇದೆ ಕೆಲಸ ಮಾಡೋದ್ರಲ್ಲಿ ಅಂತ ಅಲ್ವಾ. ನೆಕ್ಸ್ಟ್ ಏನಕ್ಕೆ ಕಾರ್ಯಕ್ರಮ ಮೇಲ್ಗಡೆ 3ದ್ದು ಹೇಳಿದ್ದಾರೆ, ಕೆಳಗಡೆದು ಅದನ್ನು ಹೇಳಿದ್ನಲ್ಲ. ಕರಾವಳಿ ಭಾಗದಲ್ಲಿ ನಮಗೆ ಪೊಲೀಸ್ನಲ್ಲಿ ಹೆಚ್ಚು ಜನ ಪೊಲೀಸಿಗೆ ಆಸಕ್ತಿಯಾಗಿ ಸೇರ್ಕೊಬೇಕು. ಸೊ ಹಾಗಾಗಿ ನಮ್ಮ ಮೂಲ ಉದ್ದೇಶನೇ ಕರಾವಳಿ ಭಾಗದಲ್ಲಿನ ಯುವ ಜನರಿಗೆ ಪೊಲೀಸ್ ಸೇವೆಯ ಬಗ್ಗೆ ಪ್ರೇರಣೆ ನೀಡೋದು. ಯಾಕಂದರೆ ಇಲ್ಲಿ ವ್ಯಾಲ್ಯೂ ಆಫ್ ದ ಮನಿ ಜಾಸ್ತಿ ಇದೆ. ಅಂದರೆ ಕೂಲಿ ಕಾರ್ಮಿಕರಿಗೆ ಕೊಡ್ತಕ್ಕಂತಹ ಸ್ಯಾಲ್ರಿ ಸಮೇತ ಸರ್ಕಾರ ಒಂದು 300ರಿಂದ 500 ರೂಪಾಯಿ ಫಿಕ್ಸ್ ಮಾಡಿದ್ರೆ ಇಲ್ಲಿ 1,200 ರೂಪಾಯಿ ಇದೆ ಕೂಲಿ ಕಾರ್ಮಿಕರಿಗೆ ಕೊಡ್ತದ್ದು. ಸೊ ಹಾಗಾಗಿ ಏನಾಗುತ್ತೆ, ವ್ಯಾಲ್ಯೂ ಆಫ್ ಮನಿ ಜಾಸ್ತಿ ಇರೋಕ್ಕೋಗಿ ಎಲ್ಲರೂ ಅದು ಹೇಳಿದ್ರಲ್ಲ ಇನ್ಸ್ಪೆಕ್ಟರ್, ನಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಲಿ, ಸೊ ಫಾರಿನಿಗೆ ಹೋಗೋದು, ಅಲ್ಲಿ ದುಡಿಮೆ ಮಾಡಲಿಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಈ ಸರ್ಕಾರಿ ಉದ್ಯೋಗಗಳ ಕಡೆ ಯಾರೂ ಸಮೇತ ಗಮನ ಹರಿಸ್ತಾ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಇಲ್ಲದೆ ಅವ್ರು ಇಲ್ಲೇ ಬಂದು ದುಡಿತಾ ಇದ್ದಾರೆ. ಈಗ ಅವರಿಗೆ ಗೊತ್ತಾಗ್ತಾ ಇದೆ, ಇಲ್ಲ ನಾವು ಸಮೇತ ಈ ಸರ್ಕಾರಿ ಉದ್ಯೋಗಗಳನ್ನು ನಾವು ಅಪ್ಲಿಕೇಶನ್ ನಾವು ಹಾಕಬೇಕು, ನಾವು ಅಲ್ಲಿ ಉದ್ಯೋಗಗಳನ್ನು ಪಡಿಬೇಕಂತ. ಸೊ ಹಾಗಾಗಿ ಕರಾವಳಿ ಮೂಲ ಉದ್ದೇಶನೇ ಕರಾವಳಿಯಲ್ಲಿ ಯುವಜನ ಸೇವೆ ಸಲ್ಲಿಸುವ ಬಗ್ಗೆ ಪ್ರೋತ್ಸಾಹ ನೀಡುವುದು. ನೆಕ್ಸ್ಟ್ ನೋಡಿ ಹೇಳಿದೆ, PUCನವ್ರಿಗೆ ಶೈಕ್ಷಣಿಕ ಅರ್ಹತೆ
ಸಿವಿಲ್ ಪೊಲೀಸಿಗೆ PUC ಮತ್ತು 18 ವರ್ಷ ಇರಬೇಕು. ಗರಿಷ್ಠ ಎಷ್ಟು ವರ್ಷ ಆಗಿರ್ಬೋದು ಅಂದರೆ, ಯಾರು ಸಾಮಾನ್ಯ ವರ್ಗದವರು ಇರ್ತಾರೆ, ಯಾವುದೇ OBC SC ST ಅಥವಾ ಇದಕ್ಕೆ ಬರೋದಿಲ್ಲ, ಅವರಿಗೆ 33 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ನೋಡಿ, ಇಲ್ಲಿ ಸ್ಟೂಡೆಂಟ್ ಬಂದಿದ್ದೀರಾ, ಕೆಲವರು ಓದಿ ಮದುವೆ ಆಗಿರೋರು ಇದ್ದಾರೆ ಅಲ್ವಾ, ಲೇಡೀಸು ಸೇರಿಸಿ 33 ವರ್ಷದ ತನಕ ಅಪ್ಲಿಕೇಶನ್ ಹಾಕ್ಬೋದು ಜನರಲ್ನವರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ 35 ವರ್ಷದ ತನಕ ರಿಲ್ಯಾಕ್ಸೇಷನ್ ಇದೆ, ಏಜ್ ರಿಲ್ಯಾಕ್ಸೇಷನ್. ಯಾರೇ 35 ವರ್ಷ ಆಗಿದ್ರೂ ಸಮೇತ ಅವರು ಅಪ್ಲಿಕೇಶನ್ನ ಹಾಕ್ಬೋದು. ಯಾರು OBC ಈ ಥರ ಹಿಂದುಳಿದ ವರ್ಗಗಳು ಬರ್ತಾರೆ ಅವರಿಗೆ 33 ವರ್ಷ ಇದೆ. ಯಾರು ನಮ್ಮ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸ್ತಾ ಇರ್ತಾರೆ, ಸರ್ಕಾರ ನೋಟಿಫಿಕೇಷನ್ ಮಾಡಿದೆ, ಅಂತಿಷ್ಟು ಬುಡಕಟ್ಟು ಜನಾಂಗದವರಿಗೆ 38 ವರ್ಷದವರೆಗೂ ಸಮೇತ ಅವರು ಅಪ್ಲಿಕೇಶನ್ನ ಹಾಕ್ಬೋದು. ಅಷ್ಟು ಪ್ರಾವಿಷನನ್ನು ಇಲಾಖೆ ಅವರಿಗೆ ಮಾಡಿಕೊಟ್ಟಿದೆ. ಜೊತೆಗೆ ಏನು ಫಿಸಿಕಲ್ ಫಿಟ್ನೆಸ್ ನಮಗೆ ಏನಿರಬೇಕು ಸರ್, ಹೇಗಿರಬೇಕು ಆಯಿತಾ. ನಾರ್ಮಲಿ ಪುರುಷರಿಗೆ 168 ಸೆಂಟಿಮೀಟ್ರು, ನಮ್ಮಲ್ಲಿ 90% ಯುವಕರು 168 ಸೆಂಟಿಮೀಟ್ರ್ ಇದ್ದೇ ಇರ್ತಾರೆ. ಕೆಲವರು ಅದಕ್ಕಿಂತ ಕಡಿಮೆ ಇರೋದು ಬಿಟ್ಟರೆ ಯಾರು ನಮ್ಮ ಇಂಡಿಯನ್ಸಲ್ಲಿದ್ದಾರೆ 168 ಸೆಂಟಿಮೀಟ್ರ್ ತುಂಬ ಜನ ಇರ್ತಾರೆ. 5.7 5.8 ಅಷ್ಟು ಹೈಟಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಇರಬೇಕು, ತುಂಬ ಸಣ್ಣಕ್ಕಿದ್ರೂ ನಮ್ಮಲ್ಲಿ ಆಗೋದಿಲ್ಲ. ಸೊ ಎದೆಯ ಸುತ್ತಳತೆ 86 ಇರಬೇಕು. ಅದು ಸಾಮಾನ್ಯರು ಸಮೇತ 86 ಸೆಂಟಿಮೀಟರ್ ಇರ್ತಾರೆ, ತುಂಬ ಕಡಿಮೆ, ರೇರೆಸ್ಟ್ ರೇರಲ್ಲಿ ಇರ್ತಕ್ಕಂಥದ್ದು. ಮತ್ತು ಕನಿಷ್ಠ ವಿಸ್ತರಣೆ ಅಂದರೆ ನಾವೇನು 86 ಸೆಂಟಿಮೀಟ್ರ್ ಟೇಪ್ ಹಿಡಿದಾಗ ಎದೆ ಸುತ್ತಳತೆ ಬರುತ್ತೆ, ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಒಂದು 5 ಸೆಂಟಿಮೀಟ್ರ್ ಜಾಸ್ತಿ ಆಗಬೇಕು. ಇದೆರಡು ನಮ್ಮಲ್ಲಿ ಕಡ್ಡಾಯವಾಗಿರುತ್ತೆ. ಯಾರು ಬರ್ತಾರೆ ಫಿಸಿಕಲ್ ಫಿಟ್ನೆಸ್ಗೆ ಇದರಲ್ಲಿ ಯಾರೂ ಫೇಲ್ಯೂರ್ ಆಗೋದಿಲ್ಲ. ದೆನ್ ಮಹಿಳಾ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಹೈಟ್ ಮಾತ್ರ ಇರುತ್ತೆ 150 ಸೆಂಟಿಮೀಟ್ರ್, 157, 5.4 5.5 ಅಡಿ ಎತ್ತರ ಇದ್ದರೂ ಸಮೇತ ಮಹಿಳೆಯರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅವರಿಗೆ ಯಾವುದೇ ಎದೆ ಸುತ್ತಳತೆ ಇರೋದಿಲ್ಲ, ಆದರೆ ಅವರು ಕನಿಷ್ಠ 45 kg ತೂಕವನ್ನು ಹೊಂದಿರಬೇಕು ಮಹಿಳೆಯರು, ಅವರು ಅಪ್ಲಿಕೇಶನನ್ನು ಹಾಕ್ಬೋದು ಇದಕ್ಕೆ. ನೆಕ್ಸ್ಟ್ ಏನೇನು ಓದಬೇಕು ಅಂತ ಅಲ್ವಾ, ಓದೋದಕ್ಕೆ ನೀವೆಲ್ಲ ಈಗ ರೆಡಿ ಮಾಡ್ಕೊಂಡಿರ್ತೀರ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತೀಯ ಸಂವಿಧಾನ, ಮಾನಸಿಕ ಸಾಮರ್ಥ್ಯ, ಪ್ರಚಲಿತ ವಿದ್ಯಮಾನಗಳು ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ. ಇಷ್ಟು ಇದರಲ್ಲಿ ನಿಮಗೆ ಕೇಳ್ತಾರೆ, ಸರ್ ಇಷ್ಟೆಲ್ಲ ಓದ್ಬೋದಾ ಅಂತ. ಇದು ನಿಜವಾಗ್ಲೂ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ನೀವೇನೇ ಯಾರಾದ್ರು ಒಂದು ಸುಮ್ಮನೆ ಇಲ್ಲೇ ಯಾರಿಗಾರು ಒಂದು ಹಳೆ ಕ್ವಶನ್ ಪೇಪರ್ ಕೊಟ್ಟರೆ, ಇಲ್ಲಿರ್ತಕ್ಕಂಥವ್ರೆ ನೀವೇ 30 ಕ್ವಶನಿಗೆ ನೀವೇ ಆನ್ಸರ್ ಬರೀತೀರ, ಏನು ಓದೋದೇ. ಅದರಲ್ಲಿ ಕೇಳ್ತಕ್ಕಂಥ ತುಂಬ ಸುಲಭವಾದ ಕ್ವಶನ್ಗಳು. ಅಂದರೆ ನೀವು ಇಂಜಿನಿಯರಿಂಗ್ ಲೆವೆಲಲ್ಲಿ ಅಥವಾ ಸೈನ್ಸ್ ಓದಿರ್ತಾರೆ ಅವ್ರದ್ದು ಲೆವೆಲಲ್ಲಿ ಅಥವಾ ಮೆಡಿಕಲ್ ಮಾಡಿರ್ತಾರೆ ಆ ಲೆವೆಲ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳೋದಿಲ್ಲ. ಏನು 1ರಿಂದ PUCನವ್ರಿಗೆ ಅವರ ಬೌದ್ಧಿಕ ಮಟ್ಟ ಹೇಗಿರುತ್ತೆ ಇದರಲ್ಲಿ ಕ್ವಶನ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನೋಡಿ, ನಮ್ಮ ಭಾರತದ ರಾಜಧಾನಿ ಯಾವುದು, ಆ ಥರ ಸಿಂಪಲ್ ಕ್ವಶನ್ಸು. ನೀವು ಹಳೆದು 10 ವರ್ಷದ್ದು ಕ್ವಶನ್ ಪೇಪರ್ ತೆಗೆದ್ರೆ ಭಾರತೀಯ ರಾಜಧಾನಿ ಯಾವುದು, ಅಥವಾ ತಮಿಳ್ನಾಡಿನ ರಾಜಧಾನಿ ಯಾವುದು ಅಲ್ವಾ, ಈ ತಾಜ್ ಮಹಲ್ ಎಲ್ಲಿದೆ, ಅಥವಾ ಈ ಥರದೊಂದು ಡ್ಯಾಶ್ ಅರಮನೆ ಎಲ್ಲಿದೆ, ಈ ಥರದ ಕ್ವಶನ್ನು. ಅಥವಾ ಈ ಥರದೊಂದು ಸಮುದ್ರ ನಮ್ಮಲ್ಲಿ ಯಾವ ರಾಜ್ಯಗಳಿಗೆ ಟಚ್ ಆಗುತ್ತದೆ. ನೋಡಿ, ನೀವೇ ಇಲ್ಲೇ ಇದ್ದೀರಾ ಹೇಳಿದ್ರೆ ಅರಬ್ಬಿ ಸಮುದ್ರ ಯಾವ್ಯಾವ ರಾಜ್ಯಗಳಿಗೆ ಟಚ್ ಆಗುತ್ತೆ ಅಂದರೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ಬೋದು. ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಗುಜರಾತ್ ಅಲ್ವಾ. ಈ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಕಾನ್ಸ್ಟೇಬಲ್ ಹಂತದವರಿಗೆ ಈ ಥರ ಸಿಂಪಲ್ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಹಾಗಾಗಿ ಅಥವಾ ಜಾಸ್ತಿ ಓದಬೇಕಾಗಿದ್ದು, ತುಂಬ ತಿಳ್ಕೊಬೇಕಾಗಿದ್ದು ಏನಿಲ್ಲ ಸಾಮಾನ್ಯ ಜ್ಞಾನ. ವಿಜ್ಞಾನದಲ್ಲೂ ಅಷ್ಟೇ, ವಿಜ್ಞಾನದಲ್ಲೂ ತುಂಬ ಡೀಪಾಗಿ ವೈದ್ಯ ಏನು ಡಾಕ್ಟರ್ಸ್ ಓದಬೇಕು ಆ ಥರದ ವಿಜ್ಞಾನ ಕೇಳೋದಿಲ್ಲ. ನಾವು 1ರಿಂದ 10ನೇ ಕ್ಲಾಸ್ನಲ್ಲಿರ್ತಕ್ಕಂತಹ ನಮ್ಮ ಅಕ್ಕಪಕ್ಕದ ಮನೇಲಿರ್ತಕ್ಕಂತಹ ಹುಡುಗರದ್ದು ಬುಕ್ಸ್ ತೊಗೊಂಡು ಓದಿದ್ರೆ ಅದರಲ್ಲಿರ್ತಕ್ಕಂಥದ್ದೇ ಕೇಳ್ತಾರೆ. ನೀವೇ ಓದಿದ್ರೆ ಕಾನ್ವೆಕ್ಸು, ಕಾನ್ಕೇವ್ ಲೆನ್ಸ್ ಅಂದ್ರೇನು, ಅಂದರೆ ನಿಮ್ನ ಮಸೂರ, ಪೀನ ಮಸೂರಗಳು, ಈ ಥರದ್ದು ಸಿಂಪಲ್ ಕ್ವಶನ್ಸು ಅಲ್ವಾ. ವಕ್ರೀಭವನ ಅಂದ್ರೇನು, ಆ ಥರ ಸಿಂಪಲ್ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಒಂದು ಟರ್ಮರಿಕ್ ನೀರಿಗೆ ಹಾಕಿದಾಗ ಅದು ಯಾಕೆ ಸ್ಪ್ರೆಡ್ ಆಗುತ್ತೆ ಆ ಥರದ್ದು. ಈಗ ನಾರ್ಮಲ್ ಸ್ವಿಮ್ಮಿಂಗ್ ಮಾಡೋ ನಾರ್ಮಲ್ ವಾಟರ್ಲು ಮತ್ತು ಸಿ ವಾಟರ್ನಲ್ಲಿ ಯಾಕೆ ಮನುಷ್ಯ ಬೇಗ ಮುಳುಗೋದಿಲ್ಲ, ಸೊ ಅದು ಸಾಂದ್ರತೆ ಜಾಸ್ತಿ ಇರುತ್ತೆ, ಸಾಂದ್ರತೆ ಕಡಿಮೆ ಇರುತ್ತೆ, ಈ ಥರ ಕ್ವಶನ್ಸ್ಗಳು, ಈ ಥರ ಮಿನಿಮಮ್ ಕ್ವಶನ್ಸ್ಗಳು ಕೇಳ್ತಾರೆ ಅಲ್ವಾ. ಆ ಸೈಂಟಿಸ್ಟ್ನಲ್ಲಿ ನಾವು ಓದ್ಬೋದು. ಮತ್ತು ನಮ್ಮ ಭೂಗೋಳ, ನಮ್ಮ ಏನು ಭೂಮಿ ಸೃಷ್ಟಿಯಾದಾಗಿಂದ ಇಲ್ಲಿ ಬರ್ತಕ್ಕಂಥದ್ದು ಜಿಯೋಗ್ರಫಿ, ಅದ್ರ ಬಗ್ಗೆ ಕೇಳ್ತಾರೆ. ಈ ದೇಶದ ರಾಜಧಾನಿ ಆಗಿರ್ಬೋದು, ಈ ಸಮುದ್ರ ಎಲ್ಲಿ ಇರ್ಬೋದು, ಅಥವಾ ಈ ಭೂಮಧ್ಯ ರೇಖೆ ಯಾವ ಯಾವ ರಾಷ್ಟ್ರಗಳ ಮಧ್ಯೆ ಹಾದು ಹೋಗಬಹುದು, ಅಥವಾ ನಮ್ಮ ಟೈಮ್ ಝೋನ್ ಕೇಳ್ತಾರೆ. ನಮ್ಮ ಭಾರತದ ಕಾಲಮಾನ ಎಷ್ಟು ಹೊತ್ತಿದೆ ನಿಮಗೆಲ್ಲ ಗೊತ್ತಿದೆಯಲ್ಲ, 5.30. ನಾವು ಏನು ಲೀನ್ ಮೆರಿಡಿಯನ್ ಅಂತ ಕರಿತೀವಿ, ಇಂಗ್ಲೆಂಡ್ ಮಧ್ಯೆ
ಲೈನ್ ಹೋಗಿದೆ, ಅದರಿಂದ ನಮ್ಮ ಟೈಮ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಅದರಿಂದ 5.30 ನೀವೆಲ್ಲ ನಿಮ್ಮ ಮೊಬೈಲಲ್ಲಿ ಸೆಟ್ ಮಾಡ್ತೀರಲ್ಲ, ಅಷ್ಟು ಸಮಯ ನಾವು ಹಿಂದೆ ಇದ್ದೀವಿ, ಅದನ್ನೇ ಕೇಳ್ತಾರೆ ಅಷ್ಟೇ. ಆ ಥರ ಸಿಂಪಲ್ ಕ್ವಶನ್ಸ್ಗಳು ಭೂಗೋಳದಲ್ಲಿ. ಯಾವ ಹುಲ್ಲುಗಾಲುಗಳೆಲ್ಲಿದೆ, ಯಾವ ಮರುಭೂಮಿಗಳಲ್ಲಿದೆ, ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ, ಎಲ್ಲಿ ಕಾಡು ಪ್ರದೇಶಗಳಿದೆ, ಎಲ್ಲಿ ಪಶ್ಚಿಮ ಘಟ್ಟಗಳಿದೆ ಅಲ್ವಾ, ಯಾವ ನದಿಗಳು ಎಲ್ಲಿ ಹರಿಯುತ್ತದೆ, ಯಾವ ನದಿಗಳು ಯಾವ ರಾಜ್ಯಗಳ ಮಧ್ಯೆ ಹರಿಯುತ್ತದೆ, ಈ ಥರ ಸಿಂಪಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕಾವೇರಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ, ಕರ್ನಾಟಕ ಮತ್ತು ತಮಿಳ್ನಾಡು ಮಧ್ಯೆ ಹರಿಯುತ್ತೆ ಅಂತ. ಕೃಷ್ಣ ಕೇಳಿದ್ರೆ ನಮಗೆ ಮಹಾರಾಷ್ಟ್ರದಿಂದ ಬರುತ್ತೆ ಸರ್, ನಮಗೆ ಬರುತ್ತೆ ಮತ್ತು ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ, 3 ರಾಜ್ಯಗಳು. ಆ ಥರ 4 ಆಪ್ಷನ್ನಲ್ಲಿ ಒಂದು ಕೊಟ್ಟಿರ್ತಾರೆ. ಸೊ ಇಷ್ಟು ಸಿಂಪಲ್ ಕ್ವಶನನ್ನು ಭೂಗೋಳದಲ್ಲಿ ಬರುತ್ತೆ. ಸೊ ಹಿಸ್ಟ್ರಿ, ಇತಿಹಾಸ ನಿನ್ನೆ ದಿನದ ಯಾರೂ ಏನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ನಾವು ಏನು ಓದಿರ್ತೀವಿ ಆವಾಗಿಂದ ರಾಜರು ಏನು ಆಳ್ವಿಕೆ ಮಾಡ್ಕೊಂಬಂದರು, ಅದನ್ನು ಯಾರು ಏನೂ ಚೇಂಜ್ ಮಾಡೋಕ್ಕೆ ಬರಲ್ಲ. ನಿನ್ನೆ ಆಗಿದೆ ಏನೂ ಚೇಂಜ್ ಮಾಡೋಕ್ಕೆ ಬರಲಿಲ್ಲ. ಸೊ ನಾವೇನು ಓದಿರ್ತೀವಿ 1ರಿಂದ 10ನೇ ಕ್ಲಾಸಲ್ಲಿ ಅದೇ ಹಿಸ್ಟ್ರಿನ ಕೇಳ್ತಾರೆ. ಇಂಥ ಅರಸ ಎಲ್ಲಿ ಯುದ್ಧ ಮಾಡಿದರು, ಈ ಬ್ರಿಟಿಷರು ನಮ್ಮಲ್ಲಿ ಯಾವಾಗ ಬಂದರು, ಪೋರ್ಚುಗೀಸರು ಯಾವಾಗ ಬಂದರು, ಅವ್ರ ವಸಾಹತುಗಳು ಯಾವುದಾಗಿತ್ತು, ಆ ಥರ ಸಿಂಪಲ್ ಕ್ವಶನ್ಸ್ಗಳು ಇತಿಹಾಸದಲ್ಲಿ ಬರುತ್ತೆ. ಒಮ್ಮೆ ನಾವು ಓದಿದ್ರೆ ಇತಿಹಾಸನ ಅದು ಚೇಂಜ್ ಆಗೋದಿಲ್ಲ, ಆಲ್ಟ್ರ್ ಆಗೋದಿಲ್ಲ. ಭೂಗೋಳನೂ ಅಷ್ಟೇ, ನಾವು ಏನು ಓಲ್ಡ್ ಭೂಗೋಳ ಓದಿದ್ರೆ ಅದು ಆಲ್ಟ್ರ್ ಆಗೋದಿಲ್ಲ. ಸೊ ನಾವು ಮೊದಲೇ ಪ್ರಿಪೇರ್ ಆಗಿ ಅದನ್ನು ಮಾಡಿಟ್ಕೊಂಡಿದ್ರೆ, ಸೊ ಎನಿ ಎಕ್ಸಾಮ್ಸು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಈ ಮಂತ್ ಕರೀಲಿ, ಮುಂದಿನ ಮಂತ್ ಕರೀಲಿ, ಯಾವ ಮಂತಿಗೆ ಬೇಕಾದ್ರೆ ನಾವು ಅಟೆಂಡ್ ಮಾಡಲಿಕ್ಕೆ ನಾವು ರೆಡಿಯಾಗಿರ್ಬೋದು. ನೆಕ್ಸ್ಟು ಭಾರತದ ಸಂವಿಧಾನ, ನಮ್ಮಲ್ಲಿರ್ತಕ್ಕಂಥ ಏನು ಆರ್ಟಿಕಲ್ಗಳಿದೆ, ಸೊ ಆರ್ಟಿಕಲ್ಗಳನ್ನ ಈಗಲೂ ಅಷ್ಟೇ ಕೆಲವೊಂದು +A ಹಾಕ್ಬಿಟ್ಟು ಅಡಿಷನ್ ಮಾಡಿದೆ ಹೊರತು ಯಾವುದು ಡಿಲೀಷನ್ ಮಾಡಿಲ್ಲ. ಸಂವಿಧಾನದಲ್ಲಿರ್ತಕ್ಕಂತಹ ಆರ್ಟಿಕಲ್ಗಳನ್ನು ನಾವು ಒಮ್ಮೆ ಒಂದು ಸಲ ಓದಿಕೊಂಡ್ರೆ, ಅಥವಾ ಏನು ನಮ್ಮ 1ರಿಂದ 12ನೇ ಕ್ಲಾಸ್ವರೆಗೂ ನಮ್ಮ ಬೌದ್ಧಿಕ ಮಟ್ಟದಲ್ಲಿ ಏನೇನು ಬರುತ್ತೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ, ಅದೇ ಆರ್ಟಿಕಲ್ಗಳು, ಅದೇ ಅಮೆಂಡ್ಮೆಂಟ್ಗಳು, ಅದರಲ್ಲಿರ್ತಕ್ಕಂಥ ಪ್ರಾವಿಷನ್ಗಳಷ್ಟೇ. ನಮ್ಮ ರಾಷ್ಟ್ರಪತಿನ ಆಯ್ಕೆ ಮಾಡಲಿಕ್ಕೆ ನಾವು ಯಾವ ಆರ್ಟಿಕಲ್ನಲ್ಲಿ ನಮಗೆ ಯಾವ ಪ್ರಾವಿಷನ್ ಇದೆ ಕೇಳ್ತಾರೆ, ಅದಕ್ಕೆ ಯಾರೆಲ್ಲ ಓಟ್ ಹಾಕ್ಬೋದು ಕೇಳ್ತಾರೆ, ಅದೆಲ್ಲ ಸಂವಿಧಾನದಲ್ಲಿರುತ್ತೆ. ಅದನ್ನು ಯಾವತ್ತೂ ನೆವರ್ ಚೇಂಜ್. ಅದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಸಂವಿಧಾನದಲ್ಲಿ ಯಾವಾಗ ಯಾವ ರೀತಿ ಕ್ವಶನ್ಸ್ ಬೇಕಾದ್ರೆ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಮಾನಸಿಕ ಸಾಮರ್ಥ್ಯ, ಇದರಲ್ಲಿ ಯಾವುದೇ ನಿಮಗೆ ದೊಡ್ಡ ವಿದ್ಯೆಗಳನ್ನು ಹೇಳ್ಕೊಡೋದಿಲ್ಲ. ಇಲ್ಲ ಈ ಥರ ಈಗ ಬಂತು ಈ ಥರ ಮಾಡಿ ಅಂತ ಹೇಳೋದಿಲ್ಲ. ಸಿಂಪಲ್ಲು ನಮಗೆಲ್ಲ ಈಗೇನು ಅಬಾಕಸ್ ಅಂತ ಅವಾಗೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು, ಈ 3 ಹಾಕ್ಬಿಟ್ಟಿದ್ರಲ್ಲಿ ಕೂಡಿ ಕೇಳಿದ್ರೆ ಹೇಗಾಗತ್ತಂತ, ಅಷ್ಟು ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಯಾವುದು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಇರಲ್ಲ, ಅದರಲ್ಲಿ ನಮ್ಮ ತಲೆನ ಉಪಯೋಗಿಸಕ್ಕಂಥದ್ದು. ಅದು ಕೇವಲ 3ರಿಂದ 4 ಕ್ವಶನ್ಸ್ ಇರುತ್ತೆ. 100ರಲ್ಲಿ ಮಾನಸಿಕ ಸಾಮರ್ಥ್ಯ ಅಂತ ಏನು ಕರಿತೀವಿ, ಅದು 3ರಿಂದ 4 ಕ್ವಶನ್ಸ್ ಇರುತ್ತೆ ಅಷ್ಟೇ. ಸ್ವಲ್ಪ ಕಷ್ಟಪಟ್ಟರೆ ಅದರಲ್ಲಿರ್ತಕ್ಕಂಥ 4 ಕ್ವಶನ್ ನಾವು ಆನ್ಸರ್ ಮಾಡ್ಬೋದು. ಆದರೆ ಕನಿಷ್ಠ 2 ಅಂತೂ ಯಾರಾದರೂ ಆನ್ಸರ್ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ನಮ್ಮ ಇವರ ಪತ್ರಕರ್ತರು ಅವರಿಗೆಲ್ಲ ಪದಬಂಧಗಳನ್ನು ಕೊಟ್ಟರೆ ಅವ್ರು ಕ್ಲೀನಾಗಿ ಬರೀತಾರೆ ಈ ಪದದ ಅರ್ಥ ಏನು ಅಂತ. ಸೊ ಮಾನಸಿಕ ಸಾಮರ್ಥ್ಯನೂ ಅದನ್ನೇ. ಸೊ ಆ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಅದಕ್ಕೆ ನಮಗೆ ಅಲ್ಲೇ ಟೆಕ್ನಿಕಲಿ ಆನ್ಸರ್ ಗೊತ್ತಿರಬೇಕಷ್ಟೇ, ಅಂದರೆ ಜಡ್ಜ್ ಮಾಡಿರ್ತಕ್ಕಂಥ ಆನ್ಸರು. ನಾವು ಬುಕ್ಸಲ್ಲೇ ಓದಬೇಕು, ಇಲ್ಲ ನಂಗೆ ಪ್ಯೂರ್ ಮ್ಯಾಥಮೆಟಿಕ್ಸೇ ಗೊತ್ತಿರಬೇಕು, ಅದ್ಯಾವುದು ಬೇಡ. ನೀವೇ ಸುಮ್ಮನೆ ಹೀಗೆ ಹೋಗಿ ಎಲ್ಲರೊಂದು ಕಡೆ ಓಲ್ಡ್ ಕ್ವಶನ್ ಪೇಪರ್ ತೊಗೊಳ್ಳಿ, ಅಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯಗಳು ನೀವೇ ಆನ್ಸರ್ ಮಾಡ್ತೀರಾ. ಸೊ ಇಷ್ಟು ಸಿಂಪಲ್ ಆಗಿರುತ್ತಾ ಅಂತ. ಕೆಲವೊಂದು ಕಾಂಪ್ಲಿಕೇಟ್ ಬರುತ್ತೆ, ಅದು ಎಲ್ಲ ಒಂದು 100ನಲ್ಲಿ ಒಂದೇ ಒಂದು ಕ್ವಶನ್ಸ್ ಇರ್ಬೋದು ಮಾನಸಿಕ ಸಾಮರ್ಥ್ಯದಲ್ಲಿ. ಆ 4ರಲ್ಲಿ 1 ಕ್ವಶನ್ಸ್, 3 ಅಂತೂ ನಾವು ಆನ್ಸರ್ ಮಾಡ್ಬೋದು. ನೆಕ್ಸ್ಟು ಪ್ರಚಲಿತ ವಿದ್ಯಮಾನಗಳು ಮತ್ತು ನೈತಿಕ ಶಿಕ್ಷಣ ಒಳಗೊಂಡಿರುವ ಸಾಮಾನ್ಯ ಅಧ್ಯಯನ. ಪ್ರಚಲಿತ ಘಟನೆಗಳನ್ನು ಓದಬೇಕು ಅಂದರೆ ಈ ಜನವರಿಯಿಂದ ಇಲ್ಲಿ ಆಗಿರ್ತಕ್ಕಂತಹ ಯಾವುದೇ ಒಂದು ಮ್ಯಾಗ್ಝಿನ್ಸ್ ತೊಗೊಂಡ್ರೆ ಆಯಿತು. ಪ್ರತಿ ಮಂತಿಂದ 5 ಮ್ಯಾಗ್ಝಿನ್ಸ್ ತೊಗೊಂಡ್ರೆ ನಾವು ಅದರಲ್ಲಿ ಪ್ರತಿ ಮಂತಿಂದ ಪ್ರಚಲಿತ ಘಟನೆಗಳು ಕೊಟ್ಟಿರ್ತಾರೆ. ನಮ್ಮ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬದಲಾವಣೆಗಳು ಕೊಟ್ಟಿರ್ತಾರೆ, ಅಥವಾ ಬೇರೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ರಾಜಕೀಯ ಬದಲಾವಣೆ ಕೊಟ್ಟಿರ್ತಾರೆ, ಎಲೆಕ್ಷನ್ಗಳ ಬಗ್ಗೆ ಕೊಟ್ಟಿರ್ತಾರೆ, ಅಥವಾ ಯುದ್ಧ ಬಗೆಗಳು ಕೊಟ್ಟಿರ್ತಾರೆ, ಅಥವಾ ಪ್ರೈಸ್, ನೊಬೆಲ್ ಪ್ರೈಸ್ ಈ ವರ್ಷ ಯಾರಿಗೆ ಬಂತು, ಪ್ರಚಲಿತ ಅಂದ್ರೆ ಅದನ್ನೇ. ಈ ವರ್ಷ ನೊಬೆಲ್ ಪ್ರೈಸ್ ಯಾರಿಗೆ ಬಂತು, ಈ ವರ್ಷ ನೊಬೆಲ್ ಶಾಂತಿ ಪುರಸ್ಕಾರ ಯಾರಿಗೆ ಬಂತು, ಯಾವ ದೇಶಗಳ ಮಧ್ಯೆ ಯುದ್ಧ ಆಯಿತು, ಯಾವ ದೇಶಗಳ ಮಧ್ಯೆ ಈ G7 ಶೃಂಗಸಭೆ ಈ ವರ್ಷ ಯಾವ ದೇಶದಲ್ಲಿ ನಡೀತು, ಇದು ಪ್ರಚಲಿತ ವಿದ್ಯಮಾನಗಳು ಬರ್ತಕ್ಕಂಥದ್ದು. ಈ ವರ್ಷ ನಮ್ಮ ಏನು ಶಾಂಘೈ ಶೃಂಗಸಭೆ ಯಾವ ದೇಶದಲ್ಲಿ ನಡೀತು, ಅದರಲ್ಲಿ ಎಷ್ಟು ಜನ ಭಾಗವಹಿಸಿದರು, ಅದರಲ್ಲಿ ಈಗ FIFA ವರ್ಲ್ಡ್ ಕಪ್ಪು ನಮ್ಮಲ್ಲಿ ಯಾವ ದೇಶದಲ್ಲಿ ನಡೀತಾ ಇದೆ, ಯಾವ ದೇಶ ಅದನ್ನು ಹೋಸ್ಟ್ ಮಾಡಿದ್ದಾರೆ, ಅದರಲ್ಲಿ ಯಾರು ವಿನ್ ಆಗಿದ್ದರೆ ಯಾರು ವಿನ್ ಆಗಿದ್ದಾರೆ, ಪ್ರಚಲಿತ. ಇಲ್ಲಾಂದರೆ ಫಸ್ಟ್ನೇ ಮ್ಯಾಚ್ ತುಂಬ ಕ್ಯೂರಿಯಾಸಿಟಿ ಇರುತ್ತೆ, ಫಸ್ಟ್ ಮ್ಯಾಚ್ ಯಾವ ದೇಶಗಳ ಮಧ್ಯೆ ಆಗಿರ್ಬೋದು. ಈ ಥರ ಪ್ರಚಲಿತ ಘಟನೆಗಳನ್ನು ಕೇಳ್ತಾರೆ. ಅದನ್ನು ಒಂದು 6 months ಮ್ಯಾಗ್ಝಿನ್ಸ್, ಪ್ರತಿ ಇದರಲ್ಲೂ 20 ರೂಪೀಸ್ಗೆ ಒಂದು ಮ್ಯಾಗ್ಝಿನ್ ಸಿಗುತ್ತೆ. ಅಥವಾ ನಮ್ಮ ಲೈಬ್ರರಿಗೆ ಹೋದರೆ ಇಲ್ಲೇ ನಾನು ನೋಡಿದ್ದೀನಿ ಫ್ರೀಯಾಗೆ ಸಿಗುತ್ತೆ. ಅದರಲ್ಲಿ ಪ್ರತಿ 6 ತಿಂಗಳದ್ದು ಓದಿದ್ರೆ ನೀವು ಪ್ರಚಲಿತಗಳನ್ನು, ಈ ಪ್ರಚಲಿತ ಕ್ವಶನ್ಸ್ಗಳನ್ನು ಮಾಡ್ಬೋದು. ಪ್ರಚಲಿತ ಅಂದರೆ ಹಿಸ್ಟ್ರಿ ಕೇಳೋಕ್ಕಾಗಲ್ಲ, ಹೋದ ವರ್ಷದ ಕೇಳೋಕ್ಕಾಗಲ್ಲ, ಜನವರಿಯಿಂದ ಇಲ್ಲಿವರೆಗೂ ಕೇಳ್ಬೋದು ಅಷ್ಟೇ. ಯಾವುದರೊಂದು ಪೇಪರ್ ಕೆಲವರು ನಾಲೆಡ್ಜ್ ಇರುತ್ತೆ, ಇಲ್ಲ ಅಂದರೂ ಮಂತ್ಲಿ ಮ್ಯಾಗ್ಝಿನ್ಸ್ಗಳು ತುಂಬ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ. ನಮ್ಮ ಲೈಬ್ರರಿಗೆ ಹೋದ್ರೂ ಸಿಗುತ್ತೆ.
6 ಮಂತ್ಸಲ್ಲಿರ್ತಕ್ಕಂಥ ಪ್ರಚಲಿತಗಳನ್ನು ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಸಲ ಗ್ಲಾನ್ಸ್ ಮಾಡಿ ನೋಡಿದ್ರೆ ನಾವು 100ಕ್ಕೆ ಕನಿಷ್ಠ 80 ಅಂಕಗಳನ್ನು ತೆಗಿಬೋದು. ಹಿಸ್ಟ್ರಿನಲ್ಲಿ ಏನೋ ಇಲ್ಲಿಂದ ಪೊಲೀಸು 1950 ಎಕ್ಸಾಮ್ ಸ್ಟಾರ್ಟ್ ಆಗಿ 1992 ಇಂದ ಇವತ್ತವರೆಗೂ ಒಂದು 30 ಎಕ್ಸಾಮ್ಸ್ ಆಗಿರ್ಬೋದು. ಆ 30 ಎಕ್ಸಾಮ್ಸ್ ಪೇಪರ್ ಹೋದರೆ ಅದರಲ್ಲೇ ಕೇವಲ 20 ಪ್ರಶ್ನೆ ಬಂದಿರುತ್ತೆ. ನಮ್ಮಲ್ಲಿ ಫಸ್ಟ್ ಎಲ್ಲ ಓದೋದು ಅದನ್ನೇ, ಹಳೆದೆಲ್ಲ ಓದ್ತಾರೆ. ಆ 30 ವರ್ಷ ಕ್ವಶನ್ ಪೇಪರ್ಲಿ 30 ಕ್ವಶನ್ ಪೇಪರ್ನಲ್ಲಿ ಕನಿಷ್ಠ 20 ಅಂಕ ಬಂದಿರುತ್ತೆ. ಇನ್ನು ಉಳಿದಿರೋದು ಬೇರೆ ಅಂಕಗಳು ಬಂದಿರುತ್ತೆ. ಸೊ ಹಾಗಾಗಿ ಹಿಂದ್ಗಡೆ ಕ್ವಶನ್ ಪೇಪರ್ ನಾವು ಏನಕ್ಕೆ ಓದಬೇಕು ಅಂದರೆ ಎಕ್ಸಾಮ್ಸ್ ಪ್ಯಾಟ್ರನ್ ಹೇಗಿರುತ್ತೆ, ಪ್ರತಿ ವರ್ಷ ನಮಗೆ ಎಕ್ಸಾಮ್ಸ್ ಹೇಗೆ ಕಾಲ್ ಮಾಡ್ತಾರೆ. ಈಗ ಕಾನ್ಸ್ಟೇಬಲ್ ಸಿವಿಲ್ ಕಾನ್ಸ್ಟೇಬಲಿಗೆ ಬಂದಾಗ ಯಾವ ರೀತಿಗೆ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ, ಆರ್ಮ್ಡ್ ಫೋರ್ಸ್ ಬಂದಾಗ ಯಾವ ರೀತಿ ಅವರು ಎಕ್ಸಾಮ್ ಪ್ಯಾಟ್ರನ್ ಮಾಡಿರ್ತಾರೆ, KSRP ಎಕ್ಸಾಮ್ಸ್ ಮಾಡಿದಾಗ ಅವರ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ, ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಲ್ವಾ. ಈಗ ನಾನೇ ಒಂದು ಕ್ವಶನ್ಸ್ ರೆಡಿ ಮಾಡಿ ಅಂದರೆ ನಾನು ಹಳೆ ಬುಕ್ಗಳು ಓದೇ ಮಾಡಬೇಕು. ನಾನು 30 ವರ್ಷ ಕ್ವಶನ್ ಪೇಪರ್ ಓದೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ದನೂ ಕನಿಷ್ಠ 20 ಪ್ರಶ್ನೆ ಅದ್ರಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ಹಳೆಯ ಪ್ರಚಲಿತ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಓದಿ ಅಂತ ಹೇಳ್ತೀವಿ ಅಲ್ವಾ. ಕನಿಷ್ಠ 80 ಮಾರ್ಕ್ಸು ತೆಗಿಬೋದು. ಇದಿಷ್ಟು ಓದಲಿಕ್ಕೆ ಕನಿಷ್ಠ 1 ತಿಂಗಳು ಸಾಕು. ಏಕಾಗ್ರತವಾಗಿ ಕೂತ್ಕೊಂಡು ಓದಿದ್ರೆ 1 ತಿಂಗಳಿನಲ್ಲಿ ಇಷ್ಟು ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡ್ಬೋದು. ಆಯಿತಾ. ಹಿಸ್ಟ್ರಿ ಓದಿ ಪೂರ್ತಿ ಓದಿ ಅಂತ ಹೇಳೋದಿಲ್ಲ. ಏನು 12th ಬುದ್ಧಿಮಟ್ಟದಲ್ಲಿ ಏನಿರುತ್ತೆ ಆ ಬುಕ್ಸ್ಗಳನ್ನು ನೀವು ಓದಿದ್ರೆ ಸಾಕಾಗತ್ತೆ. ನೆಕ್ಸ್ಟ್ ಇಷ್ಟು ನಮ್ಮದು. ನಿಮಗೇನಾರು ಡೌಟ್ಗಳಿದ್ರೆ ನಮಗೆ ಕೇಳ್ಬೋದು. ಇಷ್ಟು ಹೇಳಿದ್ರೆ ಡೌಟ್ ಇದ್ದರೆ ನೀವು ಕೇಳ್ಬೋದು. ಪಾಸಿಟಿವ್ ಆಗಿ ಕೇಳ್ಬೋದು, ನೆಗೆಟಿವ್ ಆಗಿ ನೀವು ಕೇಳ್ಬೋದು. ಈ ಸಿವಿಲ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಾಡಿದ್ದು 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಆಯಿತಾ. ಅಪ್ಲಿಕೇಶನನ್ನು ನೀವೇ ಸಮೇತ ಯಾರು ಬೇಕಾದ್ರೆ ವೆಬ್ಸೈಟ್ನಲ್ಲಿ ಕೂತ್ಕೊಂಡು ನನಗೆ ಬರುತ್ತೆ ಸರ್ ಅಂದರೆ ನಾವು ಅದನ್ನು ಅಪ್ಲಿಕೇಶನ್ನ ಹಾಕ್ಬೋದು. ಆದರೆ ಕೆಲವೊಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾವೇ ತಪ್ಪು ಮಾಡಿಬಿಡ್ತೀವಿ. ಈಗ ನನ್ನ ಕೊಲಿಗೆ ಒಬ್ಬರು ಇಲ್ಲೇ ಮಣಿಪಾಲಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವರು ಅಷ್ಟೇ ನಮ್ಮಲ್ಲಿ ಸಿವಿಲ್ ಸಬ್ ಇನ್ಸ್ಪೆಕ್ಟರ್, ಆರ್ಮ್ಡ್ ಫೋರ್ಸ್ ಎರಡೂ ಒಟ್ಟಿಗೆ ಕರೆದಿದ್ರು. ನಾನು ಹೋಗಿ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕ್ತೆ, ಅವರು ಹೋಗಿ ಓನಾಗಿ ಹಾಕಿದ್ರು. ಅಲ್ಲಿ ಟಿಕ್ ಮಾಡಬೇಕಾದ್ರೆ ಒಂದೇ ಹೆಚ್ಚು ಕಡಿಮೆ ಆಗಿ ನಾವು ಸಿವಿಲಲ್ಲಿ ಸೆಲೆಕ್ಟ್ ಆದ್ವಿ, ಅವ್ರು ಆರ್ಮ್ಡ್ ಫೋರ್ಸಲ್ಲಿ ಸೆಲೆಕ್ಟ್ ಆದರು. ಸೊ ಹಾಗಾಗಿ ಇಲಾಖೆಗಳು ಬೇರೆ ಬೇರೆ ಇರುತ್ತೆ. ಕೆಲವೊಂದು ಅದರಲ್ಲಿ ಇರ್ತಕ್ಕಂತಹ ಮಾಹಿತಿಗಳನ್ನ ಟಿಕ್ ಮಾಡೋದ್ರಲ್ಲಿ ಬೇರೆ ಬೇರೆ ಇರುತ್ತೆ. ಯಾವುದಾರ ವೆಬ್ಸೈಟ್ನಲ್ಲಿ ಯಾರು ತುಂಬ ಚೆನ್ನಾಗಿ ಹಾಕ್ತಾರೆ ನೀವು ಅಲ್ಲಿ ಅವ್ರ ಹತ್ರ ನಿಮ್ಮ ಡೀಟೇಲು, ಕನಿಷ್ಠ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ವಿಳಾಸ, ತಾವು ಯಾವ ಕೆಟಗರಿಗೆ ಸೇರ್ತೀರಾ, OBCನ, 3Aನ, 3Bನ, ಜನರಲ್ಲ ಅಥವಾ SC STನ. ಆಯಿತಾ. ನಮ್ಮಲ್ಲಿ ಮತ್ತೆ ಏನು ಇಲಾಖೆಯಲ್ಲಿ ಕರೆದಿದ್ದಾರಲ್ಲ ನೀವು ಅದರಲ್ಲಿ ನೋಡಿ. ಜೊತೆಗೆ ಕನ್ನಡ ಮಾಧ್ಯಮದಲ್ಲಿ ಓದೋರ್ಗೂ ಇಷ್ಟು ಪರ್ಸೆಂಟೇಜ್ ಅಂತಿದೆ. ಯಾರು 1ರಿಂದ 10ನೇ ಕ್ಲಾಸ್ನವರೆಗೂ ಕನ್ನಡ ಓದಿರ್ತಾರೆ ಅವರಿಗೆ ಕನಿಷ್ಠ 100ಕ್ಕೆ 10 ಸೀಟ್ಗಳು ಅವ್ರಿಗೆ ರಿಸರ್ವ್ ಇರುತ್ತೆ. ಅದು ಸಮೇತ ಇದೆ. ನಾನು ಸಾಮಾನ್ಯ ಅಭ್ಯರ್ಥಿ ನನಗೆ ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಜನರಲ್ ಪ್ಲಸ್ಸು 10% ಕನ್ನಡ ಮಾಧ್ಯಮ ರಿಸರ್ವು, ಅದರಲ್ಲೂ ಸಮೇತ ನಾವು ಕಾಂಪಿಟೇಷನನ್ನು ಮಾಡ್ಬೋದು ಅಲ್ವಾ. ಇಷ್ಟು ನಮ್ಮಲ್ಲಿ ಮಾಹಿತಿ ಇರುತ್ತೆ. ನಾವು 10th 1ರಿಂದ 10th ಕನ್ನಡ ಮಾಧ್ಯಮ ಓದಿದ್ರಾಯ್ತು. ಆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಟಿಕ್ ಮಾಡಬೇಕು. ನೀವು ಕನ್ನಡ ಮಾಧ್ಯಮದಲ್ಲೂ ಸಮೇತ ನೀವು ಸೆಲೆಕ್ಟ್ ಮಾಡೋದು ನೀವು ಬಯಸುತ್ತೀರಾ ಅಂದರೆ ಕನ್ನಡ ಮಾಧ್ಯಮ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಮತ್ತೆ ಎಕ್ಸ್ಟ್ರಾ 100ಕ್ಕೆ 10 ಪೋಸ್ಟ್ ಇರುತ್ತೆ. 3000ಕ್ಕೆ 100 ಪೋಸ್ಟಲ್ಲಿ ಮತ್ತೆ ಕಾಲ್ ಮಾಡ್ಬೋದು. ಕನ್ನಡ ಮೀಡಿಯಮಲ್ಲಿ ಇರ್ತೀನಿ ಅಂತ. ಗ್ರಾಮೀಣ ಕೃಪಾಂಕ ಅಂತ ಇರ್ತದೆ, ಈಗ ಇಲ್ಲ. ಮೊದಲೆಲ್ಲ ಇತ್ತು, ಈಗಿಲ್ಲ. ಫಸ್ಟ್ NCC ಇತ್ತು, ಅದು ಈಗ ಸದ್ಯಕ್ಕೆ ಇಲ್ಲ. ನಮ್ಮಲ್ಲಿ ಕನ್ನಡ ಮಾಧ್ಯಮದಲ್ಲಿ ಯಾವ್ದು ಓದಿರ್ತಾರೆ ಅವ್ರಿಗೆ ಕನಿಷ್ಠ 10 ಸೀಟ್ಗಳು ರಿಸರ್ವ್ ಇರುತ್ತೆ. 3000ದಲ್ಲಿ ನಮಗೆ 150 ಕನಿಷ್ಠ ಕನ್ನಡ ಮಾಧ್ಯಮ ಓದೋರಿಗೆ ಅದರಲ್ಲೂ ಎಕ್ಸಾಮ್ ಬರೀಬೋದು. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಾತ್ರ ಅದೆಲ್ಲ ಗಮನಿಸಿ ಹಾಕಬೇಕು. ಎಲ್ಲ ಪೋಸ್ಟಿಗೂ ಸಮೇತ ನಾವು ಕಾಂಪೀಟ್ ಮಾಡ್ಬೋದು. ಏನಾದ್ರು ಕ್ವಶನ್ಸ್ ಇದೆಯಾ? ಅಪ್ಲಿಕೇಶನ್ ಹಾಕಿದವ್ರು ಕೇಳಿ, ನಮ್ಗೆ ತೊಂದರೆ ಇಲ್ಲ. ಪೇರೆಂಟ್ಸ್ ಕೇಳ್ಬೋದು. ಆಯಿತಾ. ನನಗೆ ಕೊಟ್ಟರು ಬರೆದ್ರೆ ಆ ಪ್ರತಿಯೊಂದು ಆನ್ಸರ್ ಶೀಟ್ ಸಮೇತ ನಮ್ಮಲ್ಲಿ ವೀಡಿಯೋ ಆಗುತ್ತೆ. ಪ್ರತಿಯೊಂದು ರೂಮಿಗೆ ಸಮೇತ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಮ್ಮಲ್ಲಿ CCTV ನಾವು ಫಿಕ್ಸ್ ಮಾಡ್ತೀವಿ. ನಮ್ಮಲ್ಲಿ ಈ ಸಲ ಎಕ್ಸಾಮ್ ನಡೆಸಕ್ಕಂಥದ್ದು ಕರ್ನಾಟಕ ಎಜುಕೇಷನ್ ಅಕಾಡೆಮಿ, ಅಂದರೆ ನಮ್ಮ ಏನು PUC ಇದಕ್ಕೆ ನಡೆಸುತ್ತೆ, CET ಎಕ್ಸಾಮ್ ನಡೀತಾರೆ, ಆ ಬೋರ್ಡಿಂದ ಎಕ್ಸಾಮ್ ನಡ್ತಕ್ಕಂಥದ್ದು. ಅಲ್ಲಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಾವು ಯಾರೂ ಒಳಗಿರೋದಿಲ್ಲ, ಎಲ್ಲ ಅವರೇ ಟೀಚರ್ಸ್ ಇರ್ತಾರೆ. ಪ್ರತಿ ರೂಮ್ಗೂ ಸಮೇತ CC ಕ್ಯಾಮ್ರಾವನ್ನು ಹಾಕಿರ್ತೀವಿ. ಯಾರು ಆನ್ಸರ್ ಶೀಟು ನನಗೆ 100 ಅಂಕದ್ದು ಒಂದು ಕೊಟ್ಟಿದ್ದಾರೆ ಟಿಕ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಎಕ್ಸಾಮ್ ಆದಮೇಲೆ ಹ್ಯಾಂಡಿಕ್ಯಾಮ್ನಲ್ಲಿ ಪ್ರತಿಯೊಂದು ಶೀಟನ್ನು ಸಮೇತ ನಾವು ಅಲ್ಲೇ ವೀಡಿಯೋ ಮಾಡ್ತೀವಿ. ನಾಳೆ ದಿನ ಬಂದ್ಬಿಟ್ಟು ಯಾರೋ ಒಬ್ಬರು ಇಲ್ಲ ಸರ್ ಇಂಥ ರೂಮ್ನಲ್ಲಿ ಅವನು ಏನೂ ಬರೆದಿರೋದಿಲ್ಲ, 10 ಮಾತ್ರ ಅಟೆಂಡ್ ಮಾಡಿದ್ದ ಅವನು ನೋಡಿದ್ರೆ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾನಂತ ಏನೇ ಕ್ವಶನ್ಸ್ ಮಾಡಿದ್ರು ನಮ್ಮಲ್ಲಿ ಸಾಕ್ಷಿ ಸಮೇತ ಅದರಲ್ಲಿ
ಅವ್ರ ಮೇಲೆ ನಾವು ನೇರವಾಗಿ ನಾವೇ ಕ್ರಮ ಕೈಗೊಳ್ತೀವಿ. ಸೊ ಹಾಗಾಗಿ ನಾವು ಹೇಳೋದಿಲ್ಲ ಇಲ್ಲ ಸರ್ ದುಡ್ಡು ಕೊಟ್ಟರೆ ಆಗತ್ತಂತ. ಯಾವುದೇ ಕಾರಣಕ್ಕೂ 100ಕ್ಕೆ 100 ನಮ್ಮ ಇಲಾಖೆಯಲ್ಲಿ ಇಲ್ಲ. OMR ಶೀಟ್ನಲ್ಲಿ ಏನಿರುತ್ತೆ ಅದು ಅಷ್ಟು ಕ್ಲೀನಾಗಿ ಹೋಗುತ್ತೆ. ಒಂದು ಕೋರ್ಟ್ ಕೇಳಿದ ಸಮೇತ ಪ್ರತಿಯೊಬ್ಬ ವಿದ್ಯಾರ್ಥಿದು ಎಕ್ಸಾಮ್ ಬರೆದವ್ರದ್ದು ಸಮೇತ ನಾವು ಮಾರ್ಕ್ಸನ್ನು ನಾವು ಇಟ್ಕೊಂಡಿರ್ತೀವಿ. ಒಂದು ಕಾಪಿ ನಿಮ್ಮ ಹತ್ರನೇ ಇರುತ್ತೆ, ಹಿಂಗಡೆ ಜೆರಾಕ್ಸ್ ಕಾಪಿ ನಿಮ್ಮ ಹತ್ರನೇ ಇರುತ್ತೆ. ಅಷ್ಟು ಪ್ಯೂರಾಗಿ ಎಕ್ಸಾಮ್ಸು ನಡೆಯುತ್ತೆ. ಎಲ್ಲೇ ಗೋಲ್ಮಾಲ್ ಮಾಡಿದ್ರು ಅದನ್ನು ನಾವು ಅಷ್ಟೇ ನಮ್ಮ ಇಲಾಖೆಯೇ ಅದನ್ನು ತುಂಬ ತೀಕ್ಷ್ಣವಾಗಿ ತಗೊಂಡು ಅದಕ್ಕೆ ಕ್ರಮಗಳನ್ನು ಕೈಗೊಳ್ತೀವಿ. ನೀವು ನೆಕ್ಸ್ಟ್ PSI ಹುದ್ದೆಗೆ ಹಾಕಿದ್ರು ಅಷ್ಟೇ ನಮ್ಮಲ್ಲಿ ಈಗ ಇಂಟರ್ವ್ಯೂ ಎಲ್ಲ ಇಲ್ಲ. ನಾವು ಎಕ್ಸಾಮ್ನಲ್ಲಿ ಏನು ಮಾರ್ಕ್ಸ್ ತೆಗಿತೀವಿ ಅದೇನೇ ನಾವು ಫೈನಲ್ ಸೆಲೆಕ್ಷನ್ ಲಿಸ್ಟು. ಯಾವ ಟೈಮಲ್ಲಿ ಯಾರೇ ಸಮೇತ ಕೋರ್ಟ್ನಲ್ಲಿ ಅಥವಾ ಅದು ದಾವೆ ಓಡಿ ಕೇಳಿದ್ರೆ ಪ್ರತಿಯೊಬ್ಬರದ್ದು ಸಮೇತ ಇಂಡಿವಿಜುವಲ್ ಮಾರ್ಕ್ಸನ್ನು ಅಥವಾ ಇಂಡಿವಿಜುವಲ್ ಶೀಟನ್ನು ನಾವು ಕೊಡ್ತೀವಿ. ನಾವು ವಿಡಿಯೋ ಮಾಡಿದ್ದು ಕೊಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಪ್ರತಿ ರೂಮ್ದು ವಿಡಿಯೋ ರೆಕಾರ್ಡಿಂಗ್ ಸಮೇತ ನಾವು ಕೊಡ್ತೀವಿ. ಅಷ್ಟು ಸಫಿಸ್ಟಿಕೇಟೆಡ್ ಆಗಿ ನಮ್ಮಲ್ಲಿ ಎಕ್ಸಾಮ್ ನಡೆಯುತ್ತೆ. ನಾನೆಲ್ಲ ಹೇಳಿದೆ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ನಾವು ಹೇಳಲಿಲ್ಲ. ಯಾರು ಎಕ್ಸಾಮ್ಸು ಇದನ್ನು ಪಾಸ್ ಮಾಡ್ತಾರೆ ಕಾನ್ಸ್ಟೇಬಲ್ಲು, ಅದರಲ್ಲಿ ಒಂದು ಪೋಸ್ಟಿಗೆ 5 ಜನದಂತ ನಾವು ಫಿಸಿಕಲ್ ಫಿಟ್ನೆಸ್ಸಿಗೆ ಕರಿತೀವಿ. ಏನು 3000 ಜನ ಎಕ್ಸಾಮ್ ಪಾಸ್ ಮಾಡಿದ್ರೆ 3 × 5 5 ಮೂರಲೆ 15,000 ಜನ ಅಥವಾ ಅಭ್ಯರ್ಥಿಗಳನ್ನು ನಾವು ಫಿಸಿಕಲ್ ಟೆಸ್ಟು ಮತ್ತು ಮೆಡಿಕಲ್ ಟೆಸ್ಟಿಗೆ ಕರಿತೀವಿ. ಒಂದು ಪೋಸ್ಟಿಗೆ 5 ಜನ ಅಂತ. ಆದರೆ ನಮ್ಮಲ್ಲಿ ಇದು ಮಾನ್ಯತೆ ಅಲ್ಲ. ನಮ್ಮಲ್ಲಿ ಎಕ್ಸಾಮ್ ಏನು ಬರೀತಾರೆ ಅದರಲ್ಲಿ ಮಾತ್ರ ಮಾನ್ಯತೆ. ಆದರೆ ಈ ಮಾರ್ಕ್ಸನ್ನ ಯಾವುದೇ ಕಾರಣಕ್ಕೂ ಅದಕ್ಕೆ ಆ್ಯಡ್ ಮಾಡೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸ್ಕೂಲ್ ಎಕ್ಸಾಮ್ಸಲ್ಲೆಲ್ಲ ಇಂಟರ್ನಲ್ ಎಕ್ಸಾಮ್ ಮಾರ್ಕ್ಸು ಮತ್ತು ಆ ಎಕ್ಸಾಮ್ ಆ್ಯಡ್ ಮಾಡ್ತಾರೆ. ನಮ್ಮಲ್ಲಿ ಆ ರೀತಿ ಇರೋದಿಲ್ಲ. ನಮ್ಮಲ್ಲಿ ಪ್ಯೂರಾಗಿ 100% ಮಾರ್ಕ್ಸ್ ಬಂದರೆ ಆ ಮಾರ್ಕ್ಸ್ ಮೇಲೆ ನಾವು ಸೆಲೆಕ್ಷನ್ಸು. ಸೊ ಈ ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಏನಿರ್ತಕ್ಕಂತಂದರೆ ಒಂದು 5 ಎಕ್ಸಾಮ್ಸನ್ನು ನಾವು ಮಾಡ್ತೀವಿ. ಅದರಲ್ಲಿ 1600 ಮೀಟ್ರ್ ಪುರುಷರಿಗೆ ಕಂಪಲ್ಸರಿ ಇರುತ್ತೆ. ಯಾರು ಸಮೇತ ಓಡ್ಬೋದು, ನಮ್ಮ ಶರೀಫ್ ಅವ್ರ ಸಮೇತ ಓಡ್ಬೋದು. 1600 ಮೀಟ್ರನ್ನ 7 ನಿಮಿಷದಲ್ಲಿ ಅವ್ರು ಕಂಪ್ಲೀಟ್ ಮಾಡ್ಬೋದು. ತುಂಬ ಸ್ಲೋ ಸ್ಟೆಪ್ಸ್ ಇಟ್ಟರು ಕಂಪ್ಲೀಟ್ ಮಾಡ್ಬೋದು. ನಾನು ಈಗ ದಿನ ಓಡ್ತೀನಿ. ಸೊ ಸೇಮ್ ಸ್ಟೆಪ್ ಅವಾಗ ಏನು ಓಡ್ತಿದ್ದೆ, ಇವಾಗಲೂ 7 ಮಿನಿಟಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಸೊ ಯಾರು ಬೇಕಾದ್ರೂ ಓಡ್ಬೋದು. ಅದು ಮಾತ್ರ ಕಂಪಲ್ಸರಿ ಇದೆ. ಅದರಲ್ಲಿ ಯಾರು ಹೋದರೆ ಅಲ್ಲಿಂದ ಔಟ್ ಆಗುತ್ತೆ. ಸೊ ಅದಾದಮೇಲೆ 2 ಆಪ್ಷನ್ಸ್ ಇದೆ, ಲಾಂಗ್ ಜಂಪ್ ಅಥವಾ ಹೈ ಜಂಪು. ಇದರಲ್ಲಿ ಮೊದಲೇ ಪ್ರಿಸ್ಕ್ರೈಬರ್ ಕೊಟ್ಟಿರ್ತೀವಿ, ಸಾಮಾನ್ಯ ಮನುಷ್ಯ ಎಷ್ಟು ದೂರ ಜಿಗಿಬೋದು ಅಥವಾ ಎಷ್ಟು ಎತ್ತರದಿಂದ ಹಾರ್ಬೋದು ಅಂತ. ಇದೆರಡರಲ್ಲಿ ಯಾವ್ದಾರು ಒಂದನ್ನು ಪಾಸ್ ಮಾಡಬೇಕು. ಲಾಂಗ್ ಜಂಪರ ಪಾಸ್ ಮಾಡ್ಬೋದು ಅಥವಾ ಹೈ ಜಂಪ್ನವರು ನಾವು ಪಾಸ್ ಮಾಡ್ಬೋದು. ಇದನ್ನು ಅಷ್ಟೇ ಎಲ್ಲರೂ ಇದರಲ್ಲಿ ಪಾಸ್ ಆಗ್ತಾರೆ. ನೆಕ್ಸ್ಟು ಶಾರ್ಟ್ ಪುಟ್ ಅಥವಾ ಗುಂಡು ಎಸೆತ ಇರುತ್ತೆ. ಅದು ಮಹಿಳೆಯರಿಗೆ ಕಮ್ಮಿ, ಸೇಮ್ ರನ್ನಿಂಗ್ ಮಾತ್ರ ಮಹಿಳೆಯರಿಗೆ 400 ಮೀಟ್ರ್ ಇರುತ್ತೆ. ಏನು ಗ್ರೌಂಡು ಓಡಬೇಕು ಅಲ್ಲಿದೆ ನೋಡಿ, 400 ಮೀಟ್ರ್ ಏನಿರುತ್ತೆ ಅವ್ರಿಗೆ ಮಾತ್ರ ಇರುತ್ತೆ. ಪುರುಷರಿಗೆ 1600 ಮೀಟ್ರ್ ಇರುತ್ತೆ. 400 ಮೀಟ್ರು ಒಂದು ಗ್ರೌಂಡನ್ನು ಪೂರ್ತಿ ಓಡಿ ಬಂದರೆ ಆಯಿತು. ಅವ್ರಿಗೆ ಬೇರೆ ಇರುತ್ತೆ, ಇದು ಬರುತ್ತೆ. ಮತ್ತು ಲಾಂಗ್ ಜಂಪು ಹೈ ಜಂಪು ಇಬ್ರಿಗೂ ಅದು ಕಾಮನ್ ಆಗಿರುತ್ತೆ. ಮತ್ತು ಶಾರ್ಟ್ ಪುಟ್ಟು ಅಷ್ಟೇ ಇಬ್ರಿಗೂ ಕಾಮನ್ ಆಗಿರುತ್ತೆ. ಇಷ್ಟು ಮಾತ್ರ ನಮ್ಮಲ್ಲಿ ಫಿಸಿಕಲಿ ನಾವು ಸೆಲೆಕ್ಷನ್. ಯಾರು ಎಕ್ಸಾಮ್ ಸೆಲೆಕ್ಟ್ ಆಗ್ತಾರೆ, ಎಕ್ಸಾಮ್ ಸೆಲೆಕ್ಟ್ ಆದರೆ ನಿಮ್ಮದು 99.99% ಎಲ್ಲ ಕೆಲಸ ಮುಗೀತು, ನಮ್ಮದೇನೂ ಬೇಡ. ಸೊ ಇದಕ್ಕೆ ಮಾತ್ರ ರೆಡಿ ಆಗಬೇಕು. ಇದಾದಮೇಲೆ ವೈದ್ಯಕೀಯ ತಪಾಸಣೆ ಮಾಡ್ತೀವಿ, ಆಯಿತಾ. ನಮ್ಮಲ್ಲಿ ಸ್ಪೆಕ್ಸ್ ಯೂಸ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ನಮ್ಮಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಫಾರ್ಮೆಟ್ನಲ್ಲಿ ಎಷ್ಟು ಐ ಸೈಟ್ ಇರಬೇಕು ಅಂತ ಹೇಳಿರ್ತಾರೆ ನೋಡಿ. ದೂರದೃಷ್ಟಿ 6/11 ಅಥವಾ 6/9. ಕೆಲವರು ಹುಟ್ಟಿನಿಂದನೇ ದೃಷ್ಟಿ ಇರೋದಿಲ್ಲ ಅಲ್ವಾ, ಆ ಥರದಾಗ ನಾವೇನು ಮಾಡಲಿಕ್ಕಾಗಲ್ಲ. ಆದರೆ ಸ್ಪೆಕ್ಸ್ ಹಾಕೊಂಡು ಸಮೇತ ನಮ್ಮಲ್ಲಿ ವೈದ್ಯಕೀಯ ಪರೀಕ್ಷೆನ ನಾವು ಅಟೆಂಡ್ ಮಾಡ್ಬೋದು. ಅದರಲ್ಲಿ ಐ ಟೆಸ್ಟ್ನಲ್ಲಿ ಈ ಸಾಮರ್ಥ್ಯವನ್ನು ಎಲ್ಲರೂ ಹೊಂದಿರ್ತಾರೆ. ಯಾರು 40 ವರ್ಷದೊಳಗೆ ಯಾರಿರ್ತಾರೆ, ಕೆಲವರಿಗೆ ಕ್ಯಾಟ್ರಾಕ್ಟ್ ಐಸ್ ಅಂತ ಇರುತ್ತೆ. ಅಂದರೆ ಬಣ್ಣದ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಕೆಂಪು ಮತ್ತು ಹಸಿರು ಬಣ್ಣದ ಗೊತ್ತಾಗಲ್ಲ. ಅವ್ರಿಗೆ ಕೆಂಪು ಬಣ್ಣ ಎಲ್ಲೋ ಥರ ಕಾಣುತ್ತೆ ಅಲ್ವಾ. ಆ ಥರ ಬಣ್ಣಗಳ ಡಿಫ್ರೆನ್ಸ್ ಇದ್ದಾಗ ನಮ್ಮಲ್ಲಿ ತೊಗೊಳೋದಿಲ್ಲ. ಆದರೆ ನಾನು ಸ್ಪೆಕ್ಸ್ ಹಾಕೊತೀನಿ ಸರ್, ನಾನು ಓದ್ತೀನಿ, ನನಗೆ ಇಷ್ಟು 5 ಲೆನ್ಸ್ ನನಗಿದೆ ಅಂತ ಹೇಳಿದ್ರೆ ಈ ಲೆನ್ಸ್ನಲ್ಲಿ ಅವರಿಗೆ ಪಾಸ್ ಆಗ್ತಾರೆ. 40 ವರ್ಷದೊಳಗೆ ಎಲ್ಲರೂ ಪಾಸ್ ಆಗ್ತಾರೆ. ಓನ್ಲಿ ರಾತ್ರಿ ಕುರುಡುತನ ಇರ್ತಕ್ಕಂಥವ್ರು ಅಥವಾ ಈ ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ, ಅಂದರೆ ಕಲರ್ ಡಿಫ್ರೆನ್ಸಸ್ ಗೊತ್ತಾಗೋದಿಲ್ಲ. ಅಲ್ಲಿ ತೋರಿಸ್ತಾರೆ ರೆಡ್ ಯಾವುದು ಗ್ರೀನ್ ಯಾವುದು ಅಂತ. ಆ ರೆಡ್ಡು ಗ್ರೀನು ಈ ಥರ ಕಲರ್ ಡಿಫ್ರೆನ್ಸಲ್ಲಿ ಗೊತ್ತಾಗಲಿಲ್ಲ ಅಂದರೆ ಮಾತ್ರ ಸೆಲೆಕ್ಟ್ ಆಗಲ್ಲ ಸರ್. ಅದು ಬಿಟ್ಟರೆ ಮತ್ತೇನು ನೀವು ಸ್ಪೆಕ್ಸ್ ಹಾಕೊಂಡು ಸಮೇತ ಅಟೆಂಡ್ ಮಾಡ್ಬೋದು, ಇರಲೇಬೇಕಂತಿಲ್ಲ. ಮತ್ತು ಯಾರಾದರೂ ಕ್ಲಾಸಿಗೆ ಅಥವಾ ಟ್ಯೂಷನಿಗೆ ಸೇರ್ಕೊಂಡಿದ್ದೀರಾ? ಯಾರೂ ಸೇರಿಕೊಂಡಿಲ್ಲ. ಸೊ ಹಾಗಾಗಿ ನಾವು 3ನೇ ತಾರೀಕು ಆದ ನಂತರ ನಮ್ಮ ಪತ್ರಕರ್ತರು ಸಂಘ ನಾವೆಲ್ಲ ಸೇರಿ ಅದಕ್ಕೆ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ಗಳನ್ನು ಕರೆಸಿ, ಈಗ ಹಿಸ್ಟ್ರಿಗೆ ಬೇರೆ, ಸಾಮಾನ್ಯ ಜ್ಞಾನನೇ ಬೇರೆ, ಅದನ್ನು ಹೇಗೆ ಓದಬೇಕು, ಯಾವ ರೀತಿ ಓದಬೇಕು, ಯಾವ ಬುಕ್ಲೆಟ್ಗಳನ್ನು ನಾವು ಓದಬೇಕು ಅನ್ನೋದಕ್ಕೆ
ನಾವು ಕ್ಲಾಸನ್ನು ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೆ ನಾವು ಮತ್ತೊಂದು ಸಲ ಕಾಲ್ಫರ್ ಮಾಡ್ತೀವಿ. ಒಂದು ತಮ್ಮ ಹೆಸರನ್ನ ಸ್ಟೇಷನಲ್ಲಿ ಅಥವಾ ಎಲ್ಲರ ನೋಂದಣಿ ಮಾಡಿದ್ರೆ ನಮ್ಮ ನಿಯರ್ ಬೈ ಕಾಲೇಜ್, ನಮ್ಮ ಸರ್ಕಾರಿ ಕಾಲೇಜುಗಳು ಎಲ್ಲೆಲ್ಲಿದೆ, ಸ್ಕೂಲ್ಗಳೆಲ್ಲಿದೆ, ಅಲ್ಲಿ ಎಲ್ಲಿಯಾದರೂ ಉಚಿತವಾಗಿ ಅರೇಂಜ್ ಮಾಡಬೇಕಂತ ನಾವು ಮಾಡಿದ್ದೀವಿ. ಸೊ ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಬೇಕಾದ್ರೆ ಅಲ್ಲಿಗೆ ಬರ್ಬೋದು. ಆಸಕ್ತಿ ಇದ್ದರೆ ನೀವು ಬಂದು ಬರ್ಬೋದು. ಅದರಲ್ಲಿ ಹಿಸ್ಟ್ರಿ ಟೀಚರ್ನೇ ಕರೆಸ್ತೀವಿ. ಹಿಸ್ಟ್ರಿನ ಯಾವ ರೀತಿ ಓದಬೇಕು, ಎಷ್ಟು ಓದಬೇಕು, ಯಾವ ಬುಕ್ಗಳನ್ನ ನೀವು ರೆಫರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಡ್ತಾರೆ. ಜಿಯೋಗ್ರಫಿ ಲೆಕ್ಚರರ್ಸ್ನೇ ಕರೆಸ್ತೀವಿ. ಅಲ್ಲೂ ಅಷ್ಟೇ ಯಾವ ರೀತಿ ಓದ್ಬೋದು. ಮತ್ತು ಮೆಂಟಲ್ ಎಬಿಲಿಟಿ ಏನು ಮಾನಸಿಕ ಸಾಮರ್ಥ್ಯ ಅಂತ ಕರೆದ್ವಿ, ಅವರ ಸಪ್ರೇಟ್ನೇ ಕರೆಸ್ತೀವಿ. ನೀವು ಬರೋದಿದ್ದರೆ ನಮಗೆ ಇಷ್ಟೇ ಬೇಕು ಅಂತಿಲ್ಲ, ನಾವು ಹಾಲ್ ತುಂಬಿಸ್ಬೇಕು ಅಂತ ಪ್ರೋಗ್ರಾಮ್ ಮಾಡಿಲ್ಲ. ಕನಿಷ್ಠ 5ರಿಂದ 10 ಜನ ಬಂದರೂ ಸಮೇತ ನಾವು ಕ್ಲಾಸನ್ನು ಕಂಡಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ನಮಗೆ ಮ್ಯಾಕ್ಸಿಮಮ್ ನಮ್ಮ ಕರಾವಳಿ ಭಾಗದಿಂದ ಸೆಲೆಕ್ಟ್ ಆಗಲಿ ನಮ್ಮ ಒಂದು ಸಣ್ಣ ಪ್ರಯತ್ನದಿಂದ ಅಂತ. ಅಪ್ಲಿಕೇಶನ್ ಹಾಕೋರು ಬೇಕಾದ್ರೆ ಬರ್ಬೋದು. ಇದು ಓನ್ಲಿ ನಿಮಗೆ ಮಾಹಿತಿ ಕಾರ್ಯಾಗಾರ ಆಗಿ ನಾವು ಕರೆದಿದ್ದೀವಿ. ಇದೇ ಭಾನುವಾರದಿಂದ ನಾವು ಆರಂಭ ಮಾಡಬೇಕು ಅಂತ ಇದ್ದೀವಿ. ಒಂದು ದಿನ ಪೂರ್ತಿ ನಾವು ಕ್ಲಾಸನ್ನು ಕರೆದು ಬೇರೆ ಬೇರೆ ಸಮಯದಲ್ಲಿ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ. ನಿಮ್ಮ ಆಸಕ್ತಿ ಮೇಲೆ ಮತ್ತೆ ನೆಕ್ಸ್ಟ್ ಡೇ ನೀವು ಬರ್ತೀರಾ ವೀಕ್ ಪೂರ್ತಿ ಅಂತ ಹೇಳಿದ್ರೆ ಬೇರೆ ಬೇರೆ ರಿಸೋರ್ಸ್ ಪರ್ಸನನ್ನು ಕರೆದು ಉಚಿತವಾಗಿ ಅವರಿಗೆ ಟ್ರೈನಿಂಗ್ನ ಕೊಡಲಿಕ್ಕೆ ನಾವು ಒಂದು ಕಾರ್ಯಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಪತ್ರಕರ್ತರು ಸುಮಾರು ಜನ ಹೇಳಿದ್ದಾರೆ, ಸರ್ ನಾವು ಮಾಡಿದ್ದೀವಿ, ನಾವು ಮಾತಾಡಿದ್ದೀವಿ, ನಾವು ಕಾಲೇಜ್ಗಳಲ್ಲಿ ಮಾತಾಡಿದ್ದೀವಿ ಸರ್, ನಾವು ಮಾಡೋಣ ಅಂತ. ನೀವು ಬರ್ತೀನಿ ಅಂದರೆ ನಾವು ರಿಸೋರ್ಸ್ ಪರ್ಸನ್ ಅರೇಂಜ್ ಮಾಡ್ಬೋದು. 1 ಮಂತ್ಗೆ ಈ ಎಕ್ಸಾಮು, ನೆಕ್ಸ್ಟ್ ಮಂತ್ಗೆ ನೀವು ಸಿವಿಲ್ ಆರ್ಮಡ್ ಫೋರ್ಸ್ ಇದೆ, ನೆಕ್ಸ್ಟು ಮತ್ತು 500ಕ್ಕಿಂತ ಹೆಚ್ಚು PSI ಪೋಸ್ಟ್ಗಳನ್ನ ಕಾಲ್ ಮಾಡ್ತಾಯಿದ್ದಾರೆ ಡಿಗ್ರಿ ಆದವರಿಗೆ. ಸೊ ಎಲ್ಲದಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಉಚಿತವಾಗಿ ಕಾರ್ಯಾಗಾರನ ಅಥವಾ ಕ್ಲಾಸನ್ನು ನಾವು ಕೊಡಿಸ್ಬೇಕು ಅಂತ. ನಿಮ್ಮಲ್ಲಿ ಆಸಕ್ತಿ ಇದ್ದರೆ ನಾವು ಹೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಆಯಿತಾ? ಹಾಂ, ಮತ್ತೆ ನಾವು ಹೇಳ್ತೀವಮ್ಮ, ನಾವು ಸೇಮ್ ಈಗಿನ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ದಯವಿಟ್ಟು ಬನ್ನಿ. ಪೊಲೀಸ್ ಸ್ಟೇಷನಲ್ಲಿ ಅಥವಾ ಎಲ್ಲರೂ ಒಂದು ಕಡೆ ನೇಮನ್ನು ನೀವು ಮೆನ್ಷನ್ ಮಾಡಿ. ಎಲ್ಲಾದರೂ ಒಂದು ಸ್ಕೂಲು ಅಥವಾ ಕಾಲೇಜ್ನಲ್ಲಿ ನಾವು ಮಾತಾಡಿದ್ದೀವಿ ಆಲ್ರೆಡಿ, ಅವರು ಅಲೋ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಓನ್ಲಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಿಂದ ಅವರಿಗೆ ಮಾತಾಡಿ ರಿಸೋರ್ಸ್ ಪರ್ಸನ್ನ ಇಲ್ಲಿಗೆ ನಾವು ಕರೆಸ್ತೀವಿ. ಇಲ್ಲಿಂದ ಅಂತ ಅಲ್ಲ, ನಾನು ಕೊಡ್ತೀನಿ ಅಂತಲ್ಲ, ಬೇರೆ ಬೇರೆ ಏನು ಈ ರಾಜ್ಯದಲ್ಲಿ ಕೋಚಿಂಗ್ ಸೆಂಟರ್ಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ರಿಸೋರ್ಸ್ ಪರ್ಸನ್ನಾಗಿ ನಾವು ಇಲ್ಲಿ ಕರೆಸಿ ನಿಮಗೆ ಮೊದಲ ಹಂತದೊಂದು ಟ್ರೈನಿಂಗ್ ಕೊಡೋಕ್ಕೆ ನಾವು ಮಾಡ್ತೀವಿ. ನನಗೆ ಈ ತಿಂಗಳಲ್ಲಿ ನಿಮ್ಗೆ ಆಗದೆ ಇರ್ಬೋದು, ಅಥವಾ ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಪಾಸ್ ಆಗ್ತೀರಾ. ಅದನ್ನು ಕೆಲವರು ಇದರಲ್ಲೇ ಆಗ್ಬೋದು. ನಾನು ಅದನ್ನು ಇನ್ಸ್ಪೆಕ್ಟರ್ ಹೇಳಿದ್ರು, ತುಂಬ ಏಕಾಗ್ರತೆಯಿಂದ ನಾವು ಎಕ್ಸಾಮ್ನ ಪಾಸ್ ಆಗಲೇಬೇಕು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ದೊಡ್ಡ ಎಕ್ಸಾಮ್ನ ನೀವು ಪಾಸ್ ಮಾಡ್ಬೋದು. ದೊಡ್ಡ ಎಕ್ಸಾಮ್ ಅಂತೇನಿಲ್ಲ, ಈಗ ನಾವು ಡೈರೆಕ್ಟಾಗಿ SI ಆಗಿ ರಿಕ್ರೂಟ್ಮೆಂಟ್ ಮಾಡ್ಬೋದು. ಇದು ಡಿಗ್ರಿ ಎಕ್ಸಾಮ್ಸ್ ಇರುತ್ತೆ. ನೀವು ಒಂದು ಸಲ 2 ಸಮೇತ ಕ್ವಶನ್ ಪೇಪರ್ನ ನೋಡಿ, ದೇರ್ ಇಸ್ ನೋ ಡಿಫ್ರೆನ್ಸ್. 2 ಈಕ್ವಲ್ ಕ್ವಶನ್ ಪೇಪರ್, 2ಕ್ಕೂ ಈಕ್ವಲ್ ನಮಗೆ ಮಾನಸಿಕ ಸಾಮರ್ಥ್ಯ ನಮಗೆ ಬೇಕಾಗತ್ತೆ. ಸೊ ಈಕ್ವಲಾಗಿ ನಾವು ಎದುರಿಸ್ಬೋದು, ದೊಡ್ಡ ಎಕ್ಸಾಮ್ನ ಎದುರಿಸ್ಬೋದು. ನಾಟ್ ಓನ್ಲಿ ಈ PSIs ಅಥವಾ ಪೊಲೀಸ್ ಎಕ್ಸಾಮಿಗೆ ಮಾತ್ರ ಎಕ್ಸಾಮ್ ಹೆಲ್ಪ್ ಆಗೋಲ್ಲ. ನೀವು PDO ಕಾಲ್ ಫಾರ್ ಮಾಡ್ತಾರೆ. ಈಗ ಸರ್ಕಾರ ನಿನ್ನೆ ಹೇಳಿದ 72,000 ಪೋಸ್ಟ್ಗಳನ್ನು ನಾವು ಈ 2 ತಿಂಗಳಲ್ಲಿ ಕಾಲ್ ಮಾಡ್ತೀವಿ ಅಂತ. PDO ಇದೆ, FDA ಇದೆ, ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಕ್ಲರ್ಕ್ಸ್ ಇದೆ, PW ಡಿಪಾರ್ಟ್ಮೆಂಟ್ಗಳಿರ್ತಕ್ಕಂತಹ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಟೋಟಲ್ 72,000 ಪೋಸ್ಟನ್ನ ಕಾಲ್ ಮಾಡ್ತಾರೆ. ಯಾವುದಕ್ಕೆ ಬೇಕಾದ್ರೆ ಹೆಲ್ಪ್ ಆಗ್ಬೋದು. ಸೊ 1 ಮಂತನ್ನು ನಾವು ಜುಲೈ 2ರಿಂದ ಅಥವಾ ಜುಲೈ 5ರಿಂದ ಸ್ಟಾರ್ಟ್ ಮಾಡಿ ಜುಲೈ 30ರವರೆಗೂ ನಿಮ್ಮ ಆಸಕ್ತಿ ಮೇರೆಗೆ ಎಷ್ಟು ಜನನಾರು ಬೇಕಾದ್ರೆ ಬಂದು ದಯವಿಟ್ಟು ನೋಂದಾಯಿಸ್ಬೋದು. ಅದನ್ನು ನಮಗೆ 3ನೇ ತಾರೀಕು ಸಂಜೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆದಮೇಲೆ ತಾವು ನೋಂದಾಯಣೆ ಮಾಡಿದ್ರೆ ಯಾವುದಾದ್ರು ಒಂದು ಸ್ಕೂಲ್ನಲ್ಲಿ ನಾವು ಮಾಡ್ಬೋದು ಉಚಿತವಾಗಿ. ಇನ್ನೇನಾದ್ರು ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಅರ್ಥ ಆಗಿಲ್ಲ ಅಂದರೆ ಹೇಳ್ಬೋದು. ಅರ್ಥ ಆಗಿಲ್ಲ ಅಂದರೆ ಇಷ್ಟೊತ್ತವರೆಗೆ ಹೇಳಿದ್ದು ಅರ್ಥ ಆಗಿಲ್ಲ ಸರ್ ನೀವು ಹೇಳಿದಿಲ್ಲ ಅಂದ್ರೂ ಹೇಳ್ಬೋದು. ಆಯಿತಾ? ಅದರಲ್ಲೇನು ನಮಗೆ ಮುಚ್ಚುಮರೆ ಇಲ್ಲ. ಹಾಂ, ಬಟ್ ಅಪ್ಲಿಕೇಶನ್ ಹಾಕಿ. ಏನೇ ಉದ್ಯೋಗ ಅವಕಾಶಗಳು ಸಿಗೋದು ಭಾಳ ಕಷ್ಟ. ಅದು PUCನಲ್ಲಿ ಇಷ್ಟು ನಾವು ನಮ್ಮ ಇಲಾಖೆಯಲ್ಲಿ ಇದ್ಕೊಂಡು ನೋಡ್ತಾ ಇರ್ತೀವಿ. ಎಷ್ಟು ಜನ ಮಕ್ಕಳು ಹೊರಗಡೆ ಇರ್ತಾರೆ, ಅಥವಾ 35-40 ವರ್ಷ ಆಗಿರ್ತಾರೆ, ಅಥವಾ ಉದ್ಯೋಗ ಇಲ್ಲದೆ ಎಲ್ಲ ಖಾಸಗಿ ಕಂಪ್ನಿಗಳಲ್ಲಿ ದುಡಿತಾ ಇರ್ತಾರೆ. ಆದರೆ ನಾವು ಹೇಳಿದ್ವಲ್ಲ, ನಾವು ಒಂದು ಸಲ ಉದ್ಯೋಗ ತಗೊಂಡ್ರೆ ನಾವು ನಮ್ಮ ಜೀವನವನ್ನು ಆರಾಮಾಗಿ ನಮ್ಮ ಸರ್ಕಾರಿ ಜೀವನದಲ್ಲಿ ಅಥವಾ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವು ನಮ್ಮ ಜೀವನವನ್ನು ನಾವು ನಡೆಸ್ಬೋದು. ಶಿಲ್ಪವಾಗಲು ನಾಡ ಜನಸೇವೆಗೆ ಸೂಕ್ತ ಸ್ವಭಾವ ರೂಢಿಸಿಕೊಳ್ಳಲು
ಪ್ರಶಾಂತ ಸುಂದರ ಹಸಿರವನ ಸಿರಿಯ ನಡುವೆ ನಡುವೆ ಪಕ್ಷಿಗಳ ಕಲರವದ ಜೊತೆ ನಮ್ಮ ದಿನಚರಿ ಆರಂಭ ನಾನೇ ರಕ್ಷಕ ಕನ್ನಡ ಮನೆಯ ರಕ್ಷಕ ನಾನೇ ರಕ್ಷಕ ಸರ್ವರಹಿತ ಸಂರಕ್ಷಕ ಸಿದ್ಧ 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 ಕರ್ತವ್ಯಕ್ಕೆ ನಾನು ಸದಾ ಸಿದ್ಧ ಘನತೆ ವಿನಮ್ರತೆ ಮೈಗೂಡಿದೆ ತರಬೇತಿ ಜೊತೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಆರಕ್ಷಕ ಗುರುಕುಲ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಪೊಲೀಸ್ ಪಡೆಯ ಮನೋಬಲ ಜಯ ಹೋ ಕೆಪಿಎ ಜಯ ಹೋ ಕೆಪಿಎ ಹೃದಯಕ್ಕೂ ಜ್ಞಾನದ ವ್ಯಾಯಾಮ ಇಲ್ಲಿದೆ ನಾಡನ್ನು ಬಲಪಡಿಸೋ ಗುರಿಗೆ ನಮ್ಮನ್ನು ಬಲಪಡಿಸುವರಿಲ್ಲಿ ದ್ವೇಷ ಭಯದ ಕ್ಷಿಣ್ಯದ ದುರಾಲೋಚನೆಗಳ ತೊಲಗಿಸಿ ಪ್ರಾಮಾಣಿಕತೆಯ ಗಳಿಸುವುದೇ ಪ್ರಶಿಕ್ಷಣಾರ್ಥಿಯ ನಡೆಯಿಲ್ಲಿ ಸಮತೆ ಮಮತೆ ಪೊಲೀಸ್ ಕ್ಷಮತೆ ದೃಢತೆ ಪಡೆದ ಪಡೆಗೆ ಜಯತೆ ನಾನೇ ರಕ್ಷಕ ಪ್ರಜೆಗಳ ಜೀವ ರಕ್ಷಕ ನಾನೇ ರಕ್ಷಕ ಸರ್ವ ಸಮಭಾವ ಪಾಲಕ ನಿಷ್ಠೆ ಪರಿಶ್ರಮ ಸುಭದ್ರತೆ ಇವು ನಮ್ಮ ಮೌಲ್ಯ ಅಭಯ ಪ್ರಬುದ್ಧತೆ ಶಾಂತಿ ಪ್ರಿಯತೆ ಇವು ನಮ್ಮ ಧ್ಯೇಯ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಕರ್ಮಯೋಗವ ಕಲಿಸೋ ಗುಡಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇದು ಖಾಕಿದಾರಿಯ ನಿಜಗರಣಿ ಜಯ ಹೋ ಕೆಪಿಎ ಜಯ ಹೋ ಕೆಪಿಎ ಜಯ ಹೋ ಕೆಪಿಎ ಜಯ ಹೋ ಕೆಪಿಎ. ನನ್ನಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಸಮೇತ ಇಲ್ಲೇ ಟ್ರೈನ್ ಆಗಿ ಬರ್ತಕ್ಕಂಥದ್ದು 50ಕ್ಕಿಂತ ಹೆಚ್ಚು ಎಕರೆಗಳಲ್ಲಿ ವಿಸ್ತೀರ್ಣವಾಗಿದೆ. ಎಲ್ಲ ಆ್ಯಕ್ಟಿವಿಟಿಗೂ ಸಮೇತ ಅಲ್ಲಿ ಇದೆ. ಸೊ ಎಲ್ಲ ಸಿಬ್ಬಂದಿಗೂ ಸಮೇತ ಇದೇ ಥರದ ಅಕಾಡೆಮಿಗಳಲ್ಲಿ ನಮ್ಮಲ್ಲಿ ಟ್ರೈನಿಂಗ್ ಆಗಿ ಹೊರಗೆ ಬರ್ತಾರೆ. ಕನಿಷ್ಠ 1 ವರ್ಷ ಅಲ್ಲೇ ಇರಬೇಕು. ಆಯಿತಾ? ಇಷ್ಟೆಲ್ಲ ಫೆಸಿಲಿಟಿ ನಮ್ಮ ಇಲಾಖೆಯಿಂದ ಇದೆ. ಸೊ ಹಾಗಾಗಿ ಜಾಯ್ನ್ ಆಗಿ ಆಮೇಲೆ ನಮ್ಮ ಕೊಲೆಗೆ ಇದ್ದಾರೆ ಇಲ್ಲೇ ಸೀಮಾ ಅಂಜುಮ್ ಅಂತ ನಿಂತ್ಕೊಳ್ಳಿ. ಇವರು ಅಷ್ಟೇ ಈಗ ಜಸ್ಟು ಡಿಗ್ರಿ ಮುಗಿಸಿ ಅಪಾಯಿಂಟ್ ಅವ್ರದ್ದು ಜಸ್ಟು ಡಿಗ್ರಿ ಮುಗಿಸಿದ್ದಾರೆ. 1 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಅವರು ಒಬ್ಬರು ಅಪ್ಲಿಕೇಶನಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಎಷ್ಟು ಜನ ಅಪ್ಲಿಕೇಶನ್ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾನು ಅದರಲ್ಲಿ ಒಬ್ಬನಾಗಿ ಸೆಲೆಕ್ಟ್ ಆಗಬೇಕು ಅನ್ನೋದು ಮುಖ್ಯ. ಸೊ ಹಾಗಾಗಿ ನಮ್ಮ ಉಡುಪಿನಲ್ಲಿ 100 ಪೋಸ್ಟ್ ಇದ್ದರೂ 10,000 ಜನ ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಕೊನೆಗೆ ಎಕ್ಸಾಮ್ ಬರೋರೇ 5,000 ಜನ ಬಂದಿರ್ತಾರೆ. ನಾವೆಲ್ಲ ಎಕ್ಸಾಮಿನೇಷನ್ ಸೆಂಟರ್ ನೋಡಿದ್ರೆ 100 ಜನ 10,000 ಹಾಕಿದರೆ 5,000 ಮಾತ್ರ ಅಪ್ಲಿಕೇಶನ್ 50% ಬರೀಲಿಕ್ಕೆ ಬಂದಿರ್ತಾರೆ. ಆ 50%ನಲ್ಲಿ ಓದಿರ್ತಕ್ಕಂಥವ್ರು ಬರೇ
1,000 ಜನ ಇರ್ತಾರೆ. ನಾನು ಪೊಲೀಸ್ ಆಗಬೇಕು ಅಂತ ಓದಿರ್ತಕ್ಕಂಥದ್ದು. ಅದರಲ್ಲೂ ನಾನು ಸ್ವಲ್ಪ ಚೆನ್ನಾಗಿ ಎಕ್ಸಾಮ್ ಮಾಡಬೇಕಂತ ಬಂದಿರೋರಲ್ಲಿ ಲಾಸ್ಟಿಗೆ 300 ಜನ ಸೆಲೆಕ್ಟ್ ಆಗ್ತಾರೆ 100 ಪೋಸ್ಟಿಗೆ. ಸೊ ಇಷ್ಟೇ ಇರ್ತಕ್ಕಂಥದ್ದು. ಎಕ್ಸಾಮ್ನಲ್ಲಿ 10,000 ಜನ ಹಾಕಿದ್ದಾರೆ, 20,000 ಜನ, 1 ಲಕ್ಷ ಹಾಕಿದ್ದಾರೆ. ಇಡೀ ಸ್ಟೇಟ್ ಕಾಂಪೀಟ್ ಮಾಡುತ್ತೆ, ಅದು ಮುಖ್ಯ ಅಲ್ಲ. ಸೊ ಐ ಆಮ್ ಒನ್ ಆಫ್ ಅಂತ ಇರಬೇಕು ಅದರಲ್ಲಿ. ನಾನು ಒಬ್ಬ ಅದರಲ್ಲಿ ಆಗಿರಬೇಕು. ಕಾಂಪಿಟೇಷನ್ ಎಷ್ಟಾರ ಇರಲಿ ಅಲ್ವಾ. ಸೊ ಹಾಕಿರ್ತಾರೆ, ಎಲ್ಲ ಹಾಕ್ತಾರೆ, ಎಲ್ಲ ಹೇಳ್ತಾರೆ 1 ಲಕ್ಷ ಜನ ಹಾಕಿದ್ದಾರೆ, ನಾನು ಹೇಗೆ ಓದೋದು ಅಂತ. ಅದರಲ್ಲಿ ಮಿನಿಮಮ್ ಬರ್ತಕ್ಕಂಥದ್ದು 45,000 ಜನ ಎಕ್ಸಾಮ್ ಬರೀಲಿಕ್ಕೆ ಬರ್ತಾರೆ. ಸೊ ಎಕ್ಸಾಮ್ನಲ್ಲಿ ಓದಕ್ಕಂತ ಒಂದು 10,000 ಜನ ಇರ್ತಾರೆ. ನಾನು ಇನ್ನೂ ಆಗಲೇಬೇಕು ಅಂದ್ರೆ ಒಂದು 1,000 ಜನ ಲಾಸ್ಟಿಗೆ ಅಲ್ವಾ. ಸುಮ್ಮನೆ ಟಿಕ್ ಮಾಡೋರು ಇರ್ತಾರೆ ಅದರಲ್ಲಿ 50%. 45,000 ಜನದಲ್ಲಿ 50 to 60% ಸುಮ್ಮನೆ ಟಿಕ್ ಮಾಡಿ ಹೋಗೋದು, ಯಾವುದೋ ಒಂದು ಟೈಮಿಂಗ್ಸ್ ಮುಗಿದ್ರೆ ಮುಗೀತು, ತಂದೆ ತಾಯಿ ಓದ್ತಾಯಿ. ಸೊ ಅಪ್ಲಿಕೇಶನ್ ಹಾಕಿ ಕರೆಕ್ಟಾಗಿ ಓದಿದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು 100 ಜನಕ್ಕೆ ಸೆಲೆಕ್ಷನ್ ನಾವು ತಗೊಬೋದು. ಯಾರಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು. ಯಾಕೆ ಕೇಳ್ತೇವೆ ಅಂತ ಹೇಳಿದ್ರೆ, ನೀವೇನು ಕ್ವಶನ್ ಕೇಳುತ್ತೀರಂತಲ್ಲ, ಪೊಲೀಸ್ ಇಲಾಖೆಗೆ ಬರುವಂಥದ್ದು. ನೀವು ಕ್ವಶನ್ ಮಾಡಲಿಕ್ಕೆ ಸುರೇಖ ಕಲಿಬೇಕು, ಮುಂದೆ ಇರೋದು ಇದೆಲ್ಲ ನೀವು ಕಲಿತ್ಕೊಳ್ಬೇಕಾದಂಥದ್ದು. ಇಲ್ಲಿ ನೀವು ಯಾವುದೇ, ಈಗ ನೀವು ನಾಳ್ದು ಅಪ್ಲಿಕೇಶನ್ ಹಾಕಿದ ನಂತರನೂ ನಿಮಗೆ ಯಾವ ಯಾವ ಹಂತದಲ್ಲಿ ಏನು ಟ್ರೈನಿಂಗ್ ಕೊಡಬೇಕಂತೇಳಿ ಖಂಡಿತವಾಗಿ ಪೊಲೀಸ್ ಇಲಾಖೆ ಮತ್ತು ನಾವು ಸೇರಿ ಕೊಡ್ತೇವೆ. ನಿಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ನಮ್ಮ ಉದ್ದೇಶ ಏನಂದರೆ, ಇದೇನು ಕರಾವಳಿ ಭಾಗದಲ್ಲಿ ಯಾರಿದ್ದಾರೆ ಅವರು ಈ ಇಲಾಖೆಗೆ ಜಾಸ್ತಿ ಜನ ಬರಬೇಕು ಅನ್ನೋ ಉದ್ದೇಶ. ಈಗ ಇವರು ಬಂದವರು ಸಹ ಏನು ಕರಾವಳಿಯವರು ಯಾರೂ ಅಲ್ಲ, ಇದು ಯಾರಲ್ಲ, ಇವರು ಸೀಮಾಂಜುಮ್ನವರ ವಿಷಯ ಹೇಳಿದರು. ಅವರ ಊರು ಕೇಳಿದರೆ ನೀವೆನಿಸ್ತೀರಿ, ಅಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲದ ಊರು, ಏನು ವ್ಯವಸ್ಥೆ ಇಲ್ಲ ಅಲ್ಲಿ. ಅಲ್ಲಿಂದ ಬಂದ ಹೆಣ್ಣು ಮಕ್ಕಳು. ಅದಾಗಿ ನಾನು ಸ್ಪೆಷಲ್ ಆಗಿ ನಾನು ಹೇಳ್ತೇನೆ, ಮುಸ್ಲಿಮ್ಸಲ್ಲಿ ಒಂದು ಹೆಣ್ಣು ಮಕ್ಕಳನ್ನು ಈ ಪೋಸ್ಟಿಗೆ ಬರಲಿಕ್ಕೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಫ್ಯಾಮಿಲಿ ಬಿಡುವುದಿಲ್ಲ, ನಮ್ಮ ಸಮಾಜದವರು ಬಿಡುವುದಿಲ್ಲ, ಎಲ್ಲ ರಿಸ್ಟ್ರಿಕ್ಷನ್ ತುಂಬ ಇರ್ತದೆ. ಆ ರಿಸ್ಟ್ರಿಕ್ಷನನ್ನು ಮೀರಿ ಅವರು ಯಾವ ಥರ ಟ್ರೈನಿಂಗ್ ಎಲ್ಲ ಮಾಡಿದ, ನಿನ್ನೊಂದು ಕಾರ್ಯಕ್ರಮದಲ್ಲಿ ಅವರ ಕಾರ್ಯಕ್ರಮ ಇತ್ತು, ಅವರಲ್ಲಿ ವಿವರಿಸಿದ್ದಾರೆ. ನಮಗೆ ಆಶ್ಚರ್ಯ ಆಯಿತು. ಇಷ್ಟು ಮಾಡಿ ಅವರು ಛಲ ಒಂದು ಬೇಕಂತ, ಮೇಯ್ನ್ ಛಲ ಬೇಕು ಅಂತೇಳಿ. ನಾವು ಬರಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕಂತ ಛಲ ಬೇಕು ಅವರಿಗೆ. ಅವರ ತಂದೆ ತಾಯಿ ಬೆನ್ನೆಲುಬಾಗಿ ನಿಂತರು, ಅವರ ಸ್ನೇಹಿತರು ಎಲ್ಲ ಬೆನ್ನೆಲುಬಾಗಿ ನಿಂತರು. ಹಾಗಾಗಿ ಅವ್ರು ಬರಲಿಕ್ಕೆ ನಿಮಗೆ ಸಹ ಇವತ್ತು ಕೆಲವು ಪೇರೆಂಟ್ಸ್ ಬಂದಿದ್ದಾರೆ, ಕೆಲವರು ಪೇರೆಂಟ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದು ನೀವು ಅದನ್ನು ಯುಟಿಲೈಸ್ ಮಾಡಬೇಕು. ಯುಟಿಲೈಸ್ ಮಾಡದೆ ಕೇವಲ ನಾನು ಕಾಟಾಚಾರಕ್ಕೊಂದು ಹಾಕಿ ನೋಡ್ತೇನೆ, ಸಿಕ್ಕಿದ್ರೆ ಸಿಕ್ಬೋದು. ಆದರೆ ಒಮ್ಮೆ ಸರ್ಕಾರಿ ಕೆಲಸಕ್ಕೆ ನೀವು ಒಳಗೆ ಬಂದು ನೋಡಿ. ಈಗ ನಮ್ಮಲ್ಲಿ ಕೆಲ ಪತ್ರಕರ್ತರಿದ್ದು, ಹಾಗಾದರೆ ನಾವು ಯೋಚನೆ ಮಾಡ್ತಾ ಇದ್ದೆವು, ಕೇಳಬೇಕಾದ್ರೆ ಇಲ್ಲಿ ನಾವು ಈಗ 4 ಜನ ಕೂತ್ಕೊಂಡು ನಾವು ಪತ್ರಕರ್ತರಾಗೋದಕ್ಕಿಂತ ಇದಾಗೋದು ಒಳ್ಳೇದಿತ್ತು ಅಂತ ಹೇಳಿ. ಅದೊಂದು ಲೈಫ್ ಸೆಕ್ಯೂರಿಟಿ ಇದರಲ್ಲಿ ನಿಮಗೆ ಲೈಫ್ ಸೆಕ್ಯೂರಿಟಿ ಅನ್ನೋದಿದೆ. ನಮಗೆಲ್ಲೂ ಸೆಕ್ಯೂರಿಟಿ ಇಲ್ಲ. ಸಂಬಳ ತಿಂಗಳಿಗೆ ಇಷ್ಟು ಬರುತ್ತೆ ಅಂತ ಗ್ಯಾರಂಟಿ ಇದೆ, ನಮ್ಮ ಫ್ಯಾಮಿಲಿಗೆ ಗ್ಯಾರಂಟಿ ಇದೆ, ನಮ್ಮ ಮಕ್ಕಳಿಗೆ ಗ್ಯಾರಂಟಿ ಇದೆ, ನಮ್ಮ ಮಕ್ಕಳಿಗೆ ಎಜುಕೇಷನಿಗೆ ಗ್ಯಾರಂಟಿ ಇದೆ, ಪ್ರತಿಯೊಂದು ಗ್ಯಾರಂಟಿ ಎಲ್ಲ ಆಗಿ ನಾನು ಸತ್ತೋದ್ರು 1,20,00,000 ಅಂತ ಹೇಳುತ್ತೆ ಸಣ್ಣ ವಿಷಯನಲ್ಲ. ಇವತ್ತು 1 ರೂಪಾಯಿ ಯಾರು ಎಲ್ಲಿ ಫ್ರೀ ಆಗಿ ಸಿಗುವುದಿಲ್ಲ. ಇದೆಲ್ಲ ಸಿಗ್ತದೆ ಅಂತಾದರೆ ಯಾವುದೇ ಟೆನ್ಷನ್ ಇಲ್ಲದೆ. ಇದಕ್ಕಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿ ಕೇವಲ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನಾವು ಬುದ್ಧಿವಂತರು ವಿದ್ಯಾವಂತರು ಅಂತೇಳಿ, ಬುದ್ಧಿವಂತರು ವಿದ್ಯಾವಂತರು ಹೇಳಿ ಏನು ಗಲ್ಫ್ ರಾಷ್ಟ್ರದ ವ್ಯಾಮೋಹ ಇಲ್ಲ ಬೇರೆ ಫಾರಿನ್ ಕಂಟ್ರೀಸ್ನ ವ್ಯಾಮೋಹವನ್ನು ಇಟ್ಕೊಂಡಿದ್ದೇವೆ. ಅದು ಯಾವುದಲ್ಲಿ ಸೆಕ್ಯೂರಿಟಿ ಇಲ್ಲ, ನಿಮಗೆ ಲೈಫ್ ಸೆಕ್ಯೂರಿಟಿ ಇಲ್ಲ, ಕೆಲಸದ ಸೆಕ್ಯೂರಿಟಿ ಇಲ್ಲ. ಯಾವಾಗ ಯಾವನು ಬೇಕಾ ತೆಗೆದುಹಾಕ್ಬೋದು. ಇಲ್ಲಿ ಅಷ್ಟು ಸುಲಭದಲ್ಲಿ ತೆಗೆದುಹಾಕಲಿಕ್ಕೆ ಆಗೋದಿಲ್ಲ. ನೀವು ಒಮ್ಮೆ ಎಂಟ್ರಿ ಆಗಿ PUC ಕೆಲವು ಡಿಗ್ರಿ ಆದವರಿದ್ದಾರೆ, ನೀವು ಒಮ್ಮೆ ಕಾನ್ಸ್ಟೇಬಲ್ ಆಗಿ ಹೊರಗೆ ಬಂದರೆ ಡಿಗ್ರಿ ಆಗಿ ಇಟ್ಕೊಂಡು ಅಲ್ಲಿಂದಲೇ ನೀವು SI ಪೋಸ್ಟಿಗೆ ಸಹ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯತೆ ಇದೆ. ನಿಮ್ಗೊಂದು ವೇದಿಕೆ ಸಿಗ್ತದೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆ. ನೀವು ಒಮ್ಮೆ ಒಳಗೋದ್ರೆ ನಿಮ್ಗೆ ದಿನದಿಂದ ದಿನ ಅಲ್ಲಿ ಹೊಸ ಟ್ರೈನಿಂಗಲ್ಲಿ ಸಿಗ್ತಾರೆ, ಹೊಸ ವಿಷಯಗಳು ಸಿಗ್ತದೆ. ನೀವು ಆರಾಮದಾಗಿ ನೀವು ಮುಂದಿನ ದೊಡ್ಡ ದೊಡ್ಡ ಪೋಸ್ಟ್ಗಳಿಗೆ ಹೋಗ್ತಾರೆ. ಎಷ್ಟೋ ಜನ ಕಾರ್ಕಳದಲ್ಲಿ ಇಟ್ಕೊಂಡು ಏನು ಇಲಾಖೆಗೆ ಬಂದರೆ ನಂದು ಏಜ್ 33 ಮುಗಿದೋಗ್ಬಿಡುತ್ತೆ. ನಾನೊಬ್ಬ ಸಾಮಾನ್ಯ ಅಭ್ಯರ್ಥಿ. ನಂದು ಏಜ್ 33ಕ್ಕೆ ಮುಗಿದೋಗುತ್ತೆ. ನಾನು ಮತ್ತು ನನ್ನ SI ಪೋಸ್ಟಿಗೆ ನಾನು ಕಾಲ್ಫಾರ್ ಆಗೋಕ್ಕಾಗಲ್ಲ. ಇಲಾಖೆಗೆ ಬಂದು ನಾನು ಕನಿಷ್ಠ 7 ವರ್ಷ ಸರ್ವಿಸ್ ಮಾಡಿ ನಾನು ಏಜು 33 ವರ್ಷ ದಾಟಿದ ಮೇಲೆ ಸಮೇತ ಮತ್ತು ನಮ್ಮ ಇಲಾಖೆಯೊಳಗೆ ನಮಗೆ 7 ವರ್ಷ ನಮಗೆ ಎಕ್ಸ್ಟೆಂಡ್ ಕೊಡುತ್ತೆ. ಈಗ ನಮ್ಮ ಸಿಬ್ಬಂದಿಯವರಿದ್ದಾರೆ, ಅವ್ರಿಗೆ 33 ವರ್ಷ ದಾಟ್ಬಿಟ್ಟಿದೆ, SI ಎಕ್ಸಾಮ್ ಬರೆಯೋಕ್ಕೆ ಬರೋದಿಲ್ಲ ಅಂದರೆ ಈ ರೂಲ್ಸ್ ಪ್ರಕಾರ. ಆದರೆ ನಮ್ಮಲ್ಲಿ ಮತ್ತು ಇಲಾಖೆಯೊಳಗೂ ಸಮೇತ ನಮ್ಮಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ಯಾರು ಇಲಾಖೆ ಒಳಗಿರ್ತೀರ ನೀವು ಸಮೇತ ಡೈರೆಕ್ಟ್ ಎಕ್ಸಾಮ್ಸ್ ಬರೀಬೋದು, ನಿಮಗೂ ಇಷ್ಟು ನಾವು ರಿಸರ್ವೇಷನ್ ಕೊಡ್ತೀವಿ ಅಂತ. ಆ ಟೋಟಲ್ ಸಿವಿಲ್ ಕಾನ್ಸ್ಟೇಬಲ್ ಬರಲ್ಲ, SI ಅಂತ ಕರೆದಾಗ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರೋ ಸಿಬ್ಬಂದಿಗೋಸ್ಕರನೇ 300 ಪೋಸ್ಟ್ ಎಕ್ಸ್ಟ್ರಾ ಕಾಲ್ ಮಾಡ್ತಾರೆ. ಅಂದರೆ ಇಲಾಖೆಯಲ್ಲಿ ಇರ್ತಾನೆ ನೀವು ಎಕ್ಸಾಮ್ ಮತ್ತೆ ಬರೀಬೋದು ಡಿಗ್ರಿ ಆದವರು. ನಮ್ಮ ಈ ಹಿಂದಿನ ನಮ್ಮ ಇನ್ಸ್ಪೆಕ್ಟರ್ ಇದ್ದರು ಮಂಜಪ್ಪ ಅಂತ, ತಾವು ನೋಡಿರ್ಬೋದು. ಆಯಿತಾ, ನಮ್ಮ ಈ ಸಬ್ ಇನ್ಸ್ಪೆಕ್ಟರ್ ಇವ್ರಿಗೆ ಕ್ಲಾಸ್ಮೇಟ್ ಅವರು ಅಲ್ಲ, ಇವ್ರ ಕೊಲೀಗ್ ಅವರೆಲ್ಲ.
ಅವರು ಇಲಾಖೆಯಲ್ಲಿ ಡಿಗ್ರಿ ಮಾಡಿ ಬರ್ತಕ್ಕಂಥ ಕಾನ್ಸ್ಟೇಬಲ್ ಆಗಿ ಸೇರಿಕೊಂಡಿದ್ರು. ಆದರೆ ಅವಾಗ ಎಕ್ಸಾಮ್ ಬರೆದ್ರು, ಸೆಲೆಕ್ಟ್ ಆಗಿ ಇಲಾಖೆಯಲ್ಲಿರ್ತಕ್ಕಂಥ ಇಲಾಖೆ ಆಪರ್ಚುನಿಟಿ ಕೊಡ್ತು, ನೀವು ಬರಿಬೋದು ಎಕ್ಸಾಮು ಬರೀರಿ ಅಂತ ಹೇಳ್ಬಿಟ್ಟು. ಸೊ ಅವರೆಲ್ಲ 2003ನಲ್ಲೇ ಸೆಲೆಕ್ಷನ್ ಆಗಿ ಈಗ 20 ವರ್ಷ ಆಲ್ರೆಡಿ ಸರ್ವಿಸ್ ನಡೆಸ್ತಾ ಇದ್ದಾರೆ. ಸೊ ತುಂಬ ಆಪರ್ಚುನಿಟಿಗಳು ಇಲಾಖೆ ಒಳಗೆ ಬಂದಾಗಿರುತ್ತೆ. ಮತ್ತು ಡ್ಯೂಟಿ ಹೇಗಿರುತ್ತೆ ಸರ್ ಅಂತ ಆಯಿತಾ. ಇದಕ್ಕಿಂತ ಮೊದಲೇ ಹೇಗಿತ್ತು, ಕರ್ತವ್ಯ ನಿರ್ವಹಿಸೋಕ್ಕೆ ನಮ್ಮಲ್ಲಿ ಹೆಚ್ಚಿನ ಸಿಬ್ಬಂದಿಗಳಿರಲಿಲ್ಲ, ವಾಹನಗಳಿರಲಿಲ್ಲ, ಅಥವಾ ಬೇರೆ ಬೇರೆ ಕರ್ತವ್ಯಗಳಿಗೆ ನಾವು ಹೋಗಲಿಕ್ಕೆ ನಮಗೆ ಸರಿಯಾದ ಫೆಸಿಲಿಟಿಗಳಿರಲಿಲ್ಲ. ಆದರೆ ಇಲಾಖೆ ನಾನು ಮನೆಯಿಂದ ಹೊರಗೆ ಬಂದಾಗಿಂದ ಹಿಡಿದು ಮತ್ತೆ ಮನೆಗೆ ಹೋಗೋವರೆಗೂ ಸಮೇತ ಕಾನ್ಸ್ಟೇಬಲಿಂದ ಹಿಡಿದು ನಮ್ಮವರೆಗೂ ಸಮೇತ ಫೆಸಿಲಿಟಿಗಳು ಕೊಟ್ಟಿದೆ. ಕನಿಷ್ಠ ಈಗೂ ನಮ್ಮ ಇಲಾಖೆಗಳಲ್ಲಿ ಫಿಕ್ಸ್ ಮಾಡ್ತಾಯಿದ್ದೆ 8 ಅವರ್ ಮಿನಿಮಮ್ ಕರ್ತವ್ಯ ಮಾಡಬೇಕು ಇವರು ಅಂತ. ಸರ್ ಇಲ್ಲ, ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟಿದ್ದೀನಿ ಸರ್, ನಾನು ಕಾನ್ಸ್ಟೇಬಲ್ ಬಂದು ಏನು ಮಾಡಬೇಕು ಅಂತ. ನಮ್ಮ ಇಲಾಖೆಯಲ್ಲಿ 18ಕ್ಕಿಂತ ಹೆಚ್ಚು ವಿಂಗ್ಗಳಿದೆ. ನೀವು ಒಂದು ಕಾನ್ಸ್ಟೇಬಲ್ ಆಗಿ ಸೇರಿಕೊಂಡ್ರೆ ನೀವು ಲೋಕಾಯುಕ್ತ ಪೊಲೀಸ್ ಅಂತ ನೋಡಿದಿರಲ್ವ, ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ ಅಂದರೆ ನಾನು ಲೋಕಾಯುಕ್ತಕ್ಕೆ ಬರ್ಕೊಟ್ರೆ ಅಲ್ಲೇ ಹೋಗ್ಬೋದು ಕಾನ್ಸ್ಟೇಬಲ್ ಆದಮೇಲೆ. ಸರ್ ನಾನು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ಗೆ ಹೋಗ್ತೀನಿ, ನಾವು ಅಲ್ಲಿಗೆ ಹೋಗ್ಬೋದು. ಸರ್ ಇಲ್ಲ, ನಾನು ಕಂಪ್ಯೂಟರ್ ವಿಂಗ್ ಹೋಗ್ತೀನಿ ಸರ್, ನಾನು ಬೆಂಗಳೂರಿನಲ್ಲಿ ಇದ್ದರೆ ಇಂಜಿನಿಯರಿಂಗ್ ಆಗಿದೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಲ್ಲಿ ಬರ್ಕೊಟ್ರೆ ಅಲ್ಲಿಗೂ ಹೋಗ್ಬೋದು. ಸರ್ ನಾನಿಲ್ಲ ಸರ್, ನಾನು ಕರಾವಳಿ ಕಾವಲು ಪಡೆ ಅಂತಿದೆಯಲ್ಲ, ನಾನು ಒಳ್ಳೆ ಸ್ವಿಮ್ಮರು ಸರ್, ನನಗೆ ಕರಾವಳಿ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇದೆ ಸರ್, ನಾನು ಅಲ್ಲಿಗೆ ಹೋಗ್ತೀನಿ ಸರ್ ನನ್ನ ನಾಲೆಡ್ಜಿಗೆ ಅಂತ ನಾನು ಅಲ್ಲಿಗೆ ಹೋಗ್ಬೋದು. ಸರ್ ಇಲ್ಲ, ನಾನು ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ನಾನು ಅಲ್ಲಿಗೆ ಹೋಗ್ತೀನಿ ಸರ್ ಅಂದರೆ ಅಲ್ಲಿಗೆ ಹೋಗ್ಬೋದು. ಇಲ್ಲ ಸರ್, ನಾನು NIA ಅಥವಾ CBIಗೆ ಹೋಗ್ಬೇಕು ಕಾನ್ಸ್ಟೇಬಲ್ ಆಗಿ ಅಂತ ಹೇಳಿದ್ರೆ, ನೀವೆಲ್ಲ ರೆಕ್ರೂಟ್ಮೆಂಟ್ ನೋಡಿಲ್ಲಲ್ವಾ? ನೋಡಿದ್ರಾ? CBIಗೆ ರೆಕ್ರೂಟ್ಮೆಂಟ್ ಮಾಡಲಾಗೋದು ಕೊಟ್ಟಿರ್ತಾರಲ್ಲ, ಎಲ್ಲೂ ಇಲ್ಲ. ಅಲ್ಲಿ ರೆಕ್ರೂಟ್ಮೆಂಟ್ ಹಾಕೋದು ನಾವೇ. ನಾನು CBIಗೆ ಹೋಗ್ಬೇಕು ಸರ್, NIAಗೆ ಹೋಗಬೇಕು, ಅಥವಾ ನಾನು EDಗೆ ಹೋಗಬೇಕು ಅಂಥ ಸಮಸ್ಯೆಗಳಿಗೆ ನಾನು ಆಗಲಿ ಇವರಾಗಲಿ ನಮ್ಮ ಸಿಬ್ಬಂದಿ ಯಾರು ಸಮೇತ ನಾವು ಬರ್ಕೊಟ್ರೆ ನಾವು ಆ ಇಲಾಖೆಗೆ ನಾವು ಹೋಗ್ಬೋದು. 18 ಇಲಾಖೆಗಳು ನಮ್ಮ ಅಂಡರ್ ಬರುತ್ತೆ, ನಮ್ಮ ಇಲಾಖೆ ಅಂಡರು. ನಮ್ಮ ನಾಲೆಡ್ಜಿಗೆ ತಕ್ಕಂತೆ ನಾನು ಯಾವ ಇಲಾಖೆನಲ್ಲಿ ಬೇಕಾದ್ರೆ ನಾನು ಹೋಗಿ ಕರ್ತವ್ಯನ ನಾವು ನಿರ್ವಹಿಸ್ಬೋದು. ನೀವು ನೋಡಿದರೆ ಎಲ್ಲಾದರೂ CBIಗೆ ರೆಕ್ರೂಟ್ಮೆಂಟ್ ಅಂತ ನೋಡಿದ್ದೀರಾ? ಎಲ್ಲೂ ಕಾಣೋದಿಲ್ಲ. CIDಗೆ ರೆಕ್ರೂಟ್ಮೆಂಟ್ ಅಂತ ನೋಡಿದ್ದೀರಾ? ಎಲ್ಲೂ ಕಾಣೋದಿಲ್ಲ. CIDಗೆ ಎಲ್ಲಿಗೆ ಬೇಕಾದ್ರೆ ನಾವು ಬರ್ಕೊಡ್ಬೋದು. ಈ ವಿಂಗ್ಗಳಲ್ಲಿ ನಾನು ಹೋಗ್ತೀನಿ, ನಾನು ಅಲ್ಲಿ ಕರ್ತವ್ಯ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ನಮ್ಮಲ್ಲಿ ಮಹಿಳೆಯರಿಗೆ ಬಹಳ ಪ್ರಾಶಸ್ತ್ಯವಾಗಿ ತುಂಬ ಕೆಲಸಗಳನ್ನು ನಾವು ಕೊಡ್ತೀವಿ. ಅಂದರೆ ಅವ್ರಿಗೆ ರೋಡ್ನಲ್ಲಿ ಏನು ಕರ್ತವ್ಯ ಮಾಡ್ತಾರೆ, ಟ್ರಾಫಿಕ್ ಕೆಲಸ ಇದೆಲ್ಲ ಮಾಡ್ತಾರೆ, ಜೊತೆಗೆ ಅವ್ರಿಗೆ ಹೆಚ್ಚಾಗಿ ನಾವು ಸ್ಟೇಷನಲ್ಲಿ ಕರ್ತವ್ಯಗಳನ್ನು ಕೊಡ್ತೀವಿ. ಅವರು ಏನು ಕಂಪ್ಯೂಟರ್ ಆಪ್ರೇಟರ್ ಇರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂತಹ ಟೈಪ್ ಮಾಡೋದಿರ್ಬೋದು, ಅಥವಾ ರೈಟಿಂಗ್ ವರ್ಕ್ಗಳಿರ್ಬೋದು ಅಲ್ವಾ, ಅಂಥ ವೈರ್ಲೆಸ್ ವರ್ಕ್ ಇರ್ಬೋದು, ಇದ್ದದ್ದು ನಮ್ಮಲ್ಲಿ ಹೆಚ್ಚಾಗಿ ಈಗ ಮಹಿಳೆಯರು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಹೊರಗಡೆನೂ ಸಮೇತ ಅವರು ಕರ್ತವ್ಯ ನಿರ್ವಹಿಸ್ತಾರೆ. ನನಗೆ ಫ್ಯಾಮಿಲಿ ಇರುತ್ತೆ ಸರ್, ನನ್ನ ಗಂಡ ಇರ್ತಾರೆ, ನಾನು ಹೋಗ್ಲಿಕ್ಕಾಗಲ್ಲ, ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸೋಕ್ಕಾಗೋದಿಲ್ಲ ಅಂತ ನೀವು ನಮ್ಮ ಸ್ಟೇಷನ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರಿಗೂ 2 ಮಕ್ಕಳಿರ್ತಾರೆ, ಅವ್ರ ಹಸ್ಬೆಂಡ್ ಸಮೇತ ಪ್ರೈವೇಟ್ನಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವರು ಆರಾಮಾಗಿ ಇಲ್ಲಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ. ಅಷ್ಟು ಈಸಿಯಾಗಿ ನಮ್ಮ ಸ್ಟೇಷನ್ನಲ್ಲಿ ಅಥವಾ ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಡ್ಯೂಟಿ ಇರ್ಬೋದು, 24 ಅವರ್ಸು ಅಥವಾ 2 ಡೇಸ್ 3 ಡೇಸ್ ಇರ್ಬೋದು. ಆದರೆ ಹೆಚ್ಚಿನ ಸಮಯದಲ್ಲಿ ನಾವು ಆರಾಮ ಅಂತ ಜೀವನವನ್ನು ನಾವು ಸಾಧಿಸ್ತಾ ಇದ್ದೀವಿ. ಈ ಇಲಾಖೆಯಲ್ಲಿ ಅಷ್ಟು ನಮಗೆ ಫ್ರೀ ಆಗಿ ನಮಗೆ ಓಡಾಡಲಿಕ್ಕೆ ನಮಗೆ ಅವಕಾಶ ಇದೆ. ಮತ್ತು ನೀವು ಎಷ್ಟು ಜನ ಹೇಳ್ತೀರಾ ನೋಡಿ, ಅದ್ರ ಮೇಲೆ ನಾವು ಮ್ಯಾಗ್ಝಿನ್ಸು ಬುಕ್ಸು ಅದೆಲ್ಲ ಅವತ್ತೇ ತರಿಸಿ ಕೊಡ್ತೀವಿ. ಹೆಚ್ಚಾಗಿ ಸ್ವಲ್ಪ ಓದಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಿ ಶರೀಫ್ ಅವರೇ, ಓದಲಿಕ್ಕೆ ಪ್ರಯತ್ನ ಪಡಲಿ. ನಾವು 3ನೇ ತಾರೀಕು ಆದಮೇಲೆ ದಯವಿಟ್ಟು ನಮ್ಮ ಠಾಣೆಯಲ್ಲೇ ನಾವು ಒಂದು ನೀವು ಯಾವುದೇ ನಮ್ಮ ಪೊಲೀಸ್ ಠಾಣೆಗಳಿಗೆ ಉಡುಪಿನಲ್ಲಿ ಹೋದರೆ ಇದ್ರ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತಾರೆ. ನಮಗೆ ಆಸಕ್ತಿ ಇದೆ ಸರ್, ನಮಗೆ ಓದಲೇಬೇಕು ನಾವು ಬಂದರೆ ದಯವಿಟ್ಟು ಬನ್ನಿ. ನಾವು ಬೆಂಗಳೂರಿನಲ್ಲಿರ್ತಕ್ಕಂತಹ ಏನೇನು ಒಳ್ಳೊಳ್ಳೆ ಸ್ಟಡಿ ಮೆಟೀರಿಯಲ್ಸ್ ಇದೆ ಅದನ್ನೆಲ್ಲ ನಾವು ತರಿಸಿ ಕೊಡ್ತೀವಿ, ನೀವು ಓದ್ಬೋದು. ಎಲ್ಲ ಸ್ಟಡಿ ಮೆಟೀರಿಯಲ್ ನಾವು ತರಿಸಿ ಕೊಡ್ತೀವಿ ನಿಮಗಿರ್ತಕ್ಕಂಥದ್ದು. ಏನಾದರೂ ಸ್ಟಡಿ ಮೆಟೀರಿಯಲ್ಸ್ ಬೇಕಾದರೆ 3ನೇ ತಾರೀಕಿಗೆ ಬಂದು ಹೇಳಿ, ಖಂಡಿತವಾಗಿ ನಿಮಗೆ ಒದಗಿಸುವಂಥ ಪ್ರಯತ್ನ ಮಾಡ್ತೇವೆ. ನಾವು ಖಂಡಿತ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ, ಅದನ್ನು ಸಫಲಗೊಳಿಸುವಂಥದ್ದು ನಮ್ಮ ಕೆಲಸ. ನಮ್ಮ ಉದ್ದೇಶ 100 ಜನ ಉಡುಪಿ ಜಿಲ್ಲೆಯವರು ಮಾತ್ರ ಅಲ್ಲ, ಆ 3000 ಚಿಲ್ಲರೆ ಏನೆಷ್ಟು ಪೋಸ್ಟ್ಗಳಿವೆ ಅದೆಲ್ಲ ಉಡುಪಿ ಜಿಲ್ಲೆಯವರು ಬಂದರೆ ಒಳ್ಳೆಯದು. ಬೇರೆ ಬೇರೆ ಕಡೆಗೆ ನೀವು ಅಪ್ಲೈ ಮಾಡಿ, ನಿಮ್ಗೆ ಯಾವುದು ಒಳ್ಳೆಯದಾಗ್ತದೆ, ಎಲ್ಲಿ ನಿಮಗೆ ಆರಾಮ ಅಂತ ಅನ್ನಿಸ್ತದೆ, ಉಡುಪಿಗೆ ಇದು ಮಾಡಬೇಕಾಗಿಲ್ಲ, ಅಲ್ಲಿ ನಂತರ ನಿಮಗೆ ಬರ್ಬೋದು, ಎಲ್ಲ ಅದರ ಕೆಲಸ ಮಾಡ್ಬೋದು. ಅದಕ್ಕಾಗಿ ದಯವಿಟ್ಟು ಪ್ರಯತ್ನಿಸಿ, ಯಾರು ಸೋಲುವುದಿಲ್ಲ ಅದರಲ್ಲಿ, ಯಾರು ಪ್ರಯತ್ನ ಮಾಡೋದ್ರಲ್ಲಿ ಯಾರು ಏನಿದಿಲ್ಲ. ನಿಮಗೆ ಕಲಿತಾ ಇದ್ದಾಗ ಸ್ಟೂಡೆಂಟ್ಸ್ಗಳಿದ್ದವರಿಗೂ ಟ್ರೈ ಮಾಡ್ಬೋದು. ಎಷ್ಟೋ ಜನ ಸ್ಟೂಡೆಂಟ್ಸ್ ಆಗಿದ್ದವರೇ ಡ್ಯೂಟಿ ಜಾಯಿನ್ ಆಗಿ ಮತ್ತು ಅವರ ಓದನ್ನು ಮುಂದುವರಿಸಿದವರು ಇದ್ದಾರೆ, ಡಿಗ್ರಿಗಳನ್ನು ಮಾಡಿದವರು ಇದ್ದಾರೆ. ಎಲ್ಲ ಆಪ್ಷನ್ಸ್ ಇದೆ, ನಿಮ್ಮ ಮುಂದೆ ಇದೆ. ಅದು ನಿಮ್ಮ ಏನು ಜೀವನ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಅದು ನೀವು ಹೇಗೆ ಅದಕ್ಕೆ ಚಿತ್ರ ಇನ್ನು ಕೊಡ್ತಾ ಹೋಗ್ತೀರಾ, ಎಷ್ಟು ಚಂದ ಬರಿತಾ ಹೋಗ್ತೀರಾ, ಅಷ್ಟು ಚಂದ ನಿಮ್ಮ ಜೀವನ ಆಗ್ತದೆ. ಅದಕ್ಕೆ ಮುಕ್ತವಾದ ಅವಕಾಶ ಪೊಲೀಸಲ್ಲಿರ್ತದೆ. ಮತ್ತೊಂದು ಪೊಲೀಸ್ ಅಂತ ಹೇಳಿದ್ರೆ ನೀವೇ ಕಮಾಂಡಿಂಗ್. ಯಾವತ್ತು
ನಿಮ್ಮನ್ನು ಎದುರು ಯಾರು ಮಾತಾಡಲಿಕ್ಕೆ ಆಗೋದಿಲ್ಲ ಅಂಥ ಇದಕ್ಕೆ ನೀವು ಬರ್ತೀರಿ. ಅದಕ್ಕಾಗಿ ಪ್ರಯತ್ನ ಪಡಿ. ಅದಕ್ಕೆ ಬೇಕಾದ ಸಹಾಯವನ್ನು ನಮ್ಮ ಪೊಲೀಸ್ ಇಲಾಖೆ ಮತ್ತು ನಾವು ಪತ್ರಕರ್ತರಾಗಿ ನಾವು ನಿಮಗೆ ಮಾಡ್ತೇವೆ. ನಿಮಗೆ ಏನೆಲ್ಲ ಇರಬೇಕಂತ ಹೇಳಿ ಎಲ್ಲದಕ್ಕೂ 3 ತಾರೀಕಿನ ನೀವು ಅಪ್ಲಿಕೇಶನ್ ಏನು ಅದನ್ನು ಫಿಲ್ ಮಾಡಲಿಕ್ಕೆ ಕೊನೆಯ ದಿನಾಂಕ ಇದೆ 3ನೇ ತಾರೀಕು. ಅದರೊಳಗೆ ನೀವು ಅದರಲ್ಲಿ ಅಪ್ಲೈ ಮಾಡಿ ಅದಂತ ನೀವು ಹೇಳಿ ಅದು ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ತುಂಬ ಇಲ್ಲಿರುವಂಥ ಜನರಲ್ಲಿ ನಾವು ಹಾಗೆ ಬರುವಾಗ ಫಸ್ಟ್ ಮಾತಾಡಿದಷ್ಟೇ, ಸ್ವಲ್ಪ ಜನ ಆದರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಇದ್ದವರು ಬೇಕು. ತುಂಬ ಜನ ಇದ್ದು ಇಂಟ್ರೆಸ್ಟ್ ಇಲ್ಲದೆ ಕಾಟಾಚಾರಕ್ಕೆ ಬರೋರು ಬೇಡ. ಕರೆಕ್ಟಾಗಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನೀವು ಅದರಲ್ಲಿ ಬರ್ತೀರಂತದ್ದೇ ಖಂಡಿತವಾಗಿ ನಾವು ಅದಕ್ಕೆ ಸಹಕಾರ ಕೊಡುವ. ಅದಕ್ಕಾಗಿ ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳಿದ ಇಷ್ಟು ಡೀಟೇಲ್. ನೀವು ನಿಜವಾಗಿ ಭಾಗ್ಯವಂತರು. ನಾವೆಲ್ಲ ಡಿಗ್ರಿ ಆಗಿ ಸುಮ್ಮನೆ ಪತ್ರಕರ್ತರಾಕ್ಕೊಂಡು ಬರೀತಾ ಏನೋ ಎಲ್ಲ ಗಂಟೆಗಟ್ಟಲೆ ಈಗ ಕೂತ್ಕೊಂಡು ಯಾರ್ಯಾರ ಕಾರ್ಯಕ್ರಮದಲ್ಲಿ ಏನೇನೋ ಬರ್ಕೊಂಡು ಲಾಸ್ಟಿಗೆ ಅವರು ನಿಷ್ಠ, ಪೊಲಿಟಿಷಿಯನ್ಸು ನಮ್ಮ ಹತ್ರ ನಿಷ್ಠ ಎಲ್ಲದಲ್ಲಿ. ಇಲ್ಲಿ ಏನಿಲ್ಲ, ನಿಮಗೆ ಸಂಬಳನೂ ಏನು ಸಿಗತ್ತೆ ಅದು ಮಾತ್ರ ಗೊತ್ತು. ಅದು ನಿಮಗೆಲ್ಲ ಇರ್ತದೆ, ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತ ಎಲ್ಲರೂ ಸುಲಭ ಇರ್ತದೆ. ಕಷ್ಟ ಅನ್ನೋದು ಯಾವುದೂ ಇಲ್ಲ ಜೀವನದಲ್ಲಿ. ನಿಮ್ಮ ಪ್ರಯತ್ನ ಮಾತ್ರ ಬೇಕಾಗಿದ್ದು. ನೀವು ಪ್ರಯತ್ನಿಸಿದರೆ ಏನೂ ಇದು ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ಅದಕ್ಕೆ ಬೇಕಾದ ಓದನ್ನು ನೀವು ಮುಂದುವರಿಸಿ ಓದ್ತಾ ಇರಿ. ತುಂಬ ಖಾಲಿ 1 ತಿಂಗಳ ಕಾಲ ನೀವು ಕರೆಕ್ಟಾಗಿ ಅದರ ಬಗ್ಗೆ ನೀವು ಟ್ರೈನಿಂಗ್ ಮತ್ತು ಓದನ್ನು ಮಾಡಿದರೆ ನಿಮ್ಮ ಜೀವನ ಪೂರ್ತಿ, ಈಗ 18 ವರ್ಷದವರು ಇದ್ದೀರಾ, 42 ವರ್ಷಗಳ ಕಾಲ ನಿಮಗೆ ಸರ್ವಿಸ್ ಮಾಡುವಂಥ ಅವಕಾಶ ಸಿಗ್ತದೆ. 60 ವರ್ಷ ನಿಮಗೆ ರಿಟೈರ್ಮೆಂಟ್ ಆದ ರಿಟೈರ್ಮೆಂಟ್ ನಂತರವೂ ಆರಾಮದಾಗಿ ಬದುಕ್ಬೋದು. ಮತ್ತೊಂದು ಹೇಳಿಲ್ಲ ಸರ್, ನಾವೆಲ್ಲರೂ ಪೆನ್ಷನ್ ಸ್ಕೀಮ್ ಇದೆ ಒಂದೊಳ್ಳೆ. ಅದರೊಳಗೆ ಯಾರ ಆಯುಷ್ಯ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಮಧ್ಯದಲ್ಲಿ ನಮಗೇನಾದರೂ ನಮ್ಮ ಮಕ್ಕಳಿಗೂ ಜಾಬು ನೀವು ಇದು ಮಾಡುವಂಥ ಫೆಸಿಲಿಟಿಗಳು ಇವೆ. ಅದರಲ್ಲಿ ಖಂಡಿತವಾಗಿ ಅನುಕಂಪದ ಆಧಾರದಲ್ಲಿ ಸಿಗುವಂಥ ಕೆಲಸಗಳಿವೆ, ಎಲ್ಲ ಇದೆ. ನಿಮ್ಗೆ ಏನು ಒಮ್ಮೆ ಎಂಟ್ರಿ ಆಗೋದು ಮಾತ್ರ ಕಷ್ಟ, ಮತ್ತು ನಿಮಗೆ ಸ್ವರ್ಗನೇ ಅದು. ಅದಕ್ಕಾಗಿ ದಯವಿಟ್ಟು ಅದನ್ನು ನೀವೇನು ಇವತ್ತು ಇದು ಮಾಡ್ತೀರ ಖಂಡಿತವಾಗಿ ಅದ್ರಲ್ಲಿ ಭಾಗವಹಿಸಿ ಅಂತ ಹೇಳಿ ನಿಮ್ಗೆ ಬೇಕಾದ ವ್ಯವಸ್ಥೆಗಳನ್ನು ನಾವು 2 ಪೊಲೀಸ್ ಇಲಾಖೆ ಮತ್ತು ನಾವು ಇದು ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಖಂಡಿತವಾಗಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ 2 ದಿನಗಳ ಹಿಂದೆ ಸರ್ ನಮಗೆ ಫೋನ್ ಮಾಡಿ ಹೇಳಿದ್ದು ಈಗ ಒಂದು ಕಾರ್ಯಕ್ರಮ ಮಾಡಬೇಕು. ನಾನು ಸಂತೋಷವಾಗಿ ಒಪ್ಪಿಕೊಂಡೆ. ಯಾಕಂತ ಹೇಳಿದ್ರೆ ನನಗೂ ತುಂಬ ಆಸೆ ಇತ್ತು. ನಾನು NCCಯಲ್ಲಿದ್ದೆ, ನಾನು ಪೊಲೀಸ್ ಆಗಬೇಕಂತ ಆಸೆ ಇತ್ತು. ಆದರೆ ನನ್ನನ್ನು ಸಾಕಿದ್ದು ನನ್ನ ಅಜ್ಜಿ. ಆದ ಕಾರಣ ಅವರಿಗೆ ಹೆದರಿಕೆ, ಪೊಲೀಸಲ್ಲಿ ಹೋದರೆ ತೊಂದರೆ ಆಗ್ತದೆ, ಮಿಲಿಟ್ರಿಗೆ ಹೋಗ್ಬೇಕಂತ ಯೋಚನೆ ಮಾಡಿ ಅಲ್ಲಿ ಹೋದ್ರೆ ಎಲ್ಲರೂ ಸಾಯ್ತಾರಂತ ಅವ್ರಿಗೆ ಎದುರಿಸಿಬಿಟ್ರು. ಲಾಸ್ಟ್ ಉಪಯೋಗ ಇಲ್ಲದೆ ಏನೋ ಕೆಲಸ ಮಾಡ್ತಾಯಿದ್ದೆವು, ಬೇರೆ ಬೇರೆ ಕೆಲಸ ಮಾಡಿ ಲಾಸ್ಟ್ ಪತ್ರಕರ್ತರಾಗಿ ಉಳ್ಕೊಂಡೆವು. ಇವತ್ತು ಬರುವಾಗಲೂ ಒಂದು ಪ್ಯಾಂಟ್ ಮತ್ತು ಅದೇ ಥರ ಯೂನಿಫಾರ್ಮ್ ಫುಲ್ ಹಾಕ್ಲಿಕ್ಕೆ ಆಗೋದಿಲ್ಲಲ್ಲ, ಒಂದು ಪ್ಯಾಂಟ್ ಮತ್ತು ಅದೇ ಕಲರ್ದು ಹಾಕ್ಕೊಂಡು ಬಂದೆ. ಹಾಗೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರ್ತದೆ ಏನಾದ್ರು ಆಗಬೇಕಂತೇಳಿ. ನೀವು ಪೊಲೀಸ್ ಆಗಬೇಕಂತೇಳಿ ನಿಮ್ಮ ಮನಸ್ಸಲ್ಲಿ ಇದೆ ಅಂತದೆ, ಖಂಡಿತ ಆಗ್ತೀರಿ. ಅದಕ್ಕಾಗಿ ನಾವು ಈ ಅವಕಾಶವನ್ನು ಮಾಡಿಕೊಟ್ಟಂಥ ಪ್ರಸನ್ನ ಸರ್, ಹಾಗೆ ನಮ್ಮ ಕ್ರೈಮ್ SI ಸರ್ ಅವರಿದ್ದಾರೆ, ಅವರಿಗೂ ಮತ್ತು ಹೊಸದಾಗಿ ಪ್ರೊಬೆಷನರಿ ಅವರು ಬಂದಂಥ ಅಂಜುಮ್ ಮೇಡಮ್ಗೂ ಇವರಿಗೆಲ್ಲರಿಗೂ, ಹಾಗೆ ಅಲ್ಲಿ ನೋಡ್ಬೋದು ಹೊರಗಿಂದ ಒಳಗಿಂದ ಎಲ್ಲ ಪೊಲೀಸ್ನವರು ಇದ್ದಾರೆ. ಇಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಈ ಕಾರ್ಯಕ್ರಮಕ್ಕಾಗಿಯೇ ನಿಮ್ಮದೆಲ್ಲ ರೆಡಿ ಮಾಡಿ ತಂದಂಥದ್ದು. ನಿಮ್ಗೆ ಉಪಯೋಗ ಆಗಲಿ ಅಂತ ಕರೆಕ್ಟ್ ಒಂದು 5 to 5 ನಿಮಗೆಲ್ಲ ಕರೆಕ್ಟ್ ತಿಳಿಸ್ಬೇಕಂತ ಉದ್ದೇಶದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಪೊಲೀಸ್ ಇಲಾಖೆಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಆಗ ಹೇಳುವಾಗ ಹೇಳಿತ್ತು ಅಂತ ಹೇಳಿದೆ, ಯಾವ ಕಾಲೇಜುಗಳಿಂದ ಯಾರನ್ನು ಉಪನ್ಯಾಸ ತರಬೇಕಂತೇಳಿ. ನಮಗೆ LED ವ್ಯವಸ್ಥೆಯನ್ನು ಮಾಡಿದ ನಿಟ್ಟೆ ಕಾಲೇಜಿನವರು. ಇವತ್ತು ನಾವು ಬೇಕಂತ ಹೇಳಿದ ಕೂಡ ಇಮಿಡಿಯೇಟ್ ಅವರು ಹೇಳಿದ ಕೂಡ LED ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆ ಇಲ್ಲಿ ಹಾಲ್ ಬೇಕಂತ ಹೇಳಿದರು, ಹಾಲ್ನ ಮಂಜನಪ್ಪ ಹಾಲ್ನವರು ನಮಗೆ ಹಾಲ್ನ ವ್ಯವಸ್ಥೆ ಮಾಡಿದರು. ಎಲ್ಲ ನಮಗೆ ಪ್ರತಿಯೊಂದು ನೀವು ಒಳ್ಳೇದಾಗ್ತದಂಥದ್ದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾವು ಎಣಿಸೋದು ಈ ಕಾಲದಲ್ಲಿ ನೀವು ಏನು ಮಾಡಬೇಕಂತ ಮುಂದೆ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ನಿಮ್ಮ ಬೆನ್ನೆಲುಬಾಗಿ ಎಲ್ಲ ಊರವರು ಸಹ ನಿಮ್ಮ ಜೊತೆಗಿರ್ತಾರೆ. ಅದು ನಮಗೆ ಆ ಪ್ರಯತ್ನ ಬೇಕು. ಆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನೀವು ಇವತ್ತೆಲ್ಲರೂ ಬಂದಿದ್ದೀರಿ, ಪೋಷಕರು ಬಂದಿದ್ದೀರಿ, ಕೆಲವರು ಸ್ಟೂಡೆಂಟ್ಸ್ಗಳು ಬರಲಿಲ್ಲ, ಯಾರು ಏನು ಅಪ್ಲಿಕೇಶನ್ ಹಾಕುವಂಥ ಅದು ಅವರ ತಂದೆ ತಾಯಿಗಳು ಬಂದಿದ್ದಾರೆ. ಅವರ ಹತ್ರ ರಿಕ್ವೆಸ್ಟ್, ನಿಮ್ಮ ಮಕ್ಕಳನ್ನು ಇದಕ್ಕೆ ಬರುವಾಗೆ ಮಾಡಿ. ಹಾಗೆ ನಮ್ಮ ಸ್ನೇಹಿತರು ಕೆಲವು ಬೇರೆ ಬೇರೆ ಬಂದಿದ್ದಾರೆ. ನಮ್ಮ ಹಿರಿಯ ಪತ್ರಕರ್ತ ಜಿತೇಂದ್ರ ಕುಂದೇಶ್ವರು ಬಂದಿದ್ದಾರೆ, ಅವರು ಹಿಂದಿದ್ದಾರೆ. ಎಲ್ಲರೂ ತಾವು ನಮ್ಮ ಉದ್ದೇಶ ಏನಂತೇಳಿ ನಾವು ಪ್ರಚಾರ ಮಾಡಿದ ಉದ್ದೇಶ ಅಂತೇಳಿ ನೀವೆಲ್ಲ ಬರಬೇಕಂತೇಳಿ, ಅದಕ್ಕಾಗಿ ಎಲ್ಲರೂ ಬಂದಿದ್ದೀರಾ. ನಿಮಗೆ ಧನ್ಯವಾದವನ್ನು ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮನ್ನು ಇಲ್ಲಿ ನಂಬರ್ ಇದೆ, ರೂರಲ್ SI ಅವ್ರದ್ದು, ಅವರೆಲ್ಲ ನಂಬರು ಯಾರ್ದು ಕೊಡೋದಿಲ್ಲ ಆಯಿತಾ, ಯಾರ್ದು ಏನು ಸೇವ್ ಮಾಡ್ಕೊಂಬಿಡಿ ಕೊಡೋದಿಲ್ಲ. ತಾವು ಕಾರ್ಕಳ ಗ್ರಾಮಾಂತರ ಸ್ಟೇಷನಿಗೆ ಬಂದು ಆಸಕ್ತರು ನಮಗೆ ಪುಸ್ತಕ ಬೇಕು ಅಥವಾ ನಾವು
ಕ್ಲಾಸ್ ಮಾಡಿ ಅಂತ ಮಾಡಿದ್ರೆ ನಾವು ಎಷ್ಟು ಜನನ ನೋಡಿ ನಾಡಿ ಸಂಡೆಗೆ ನಾವು ಡಿಸೈಡ್ ಮಾಡಿ ಹೇಳ್ತೀವಿ. ನೀವು ದಯವಿಟ್ಟು 3ನೇ ತಾರೀಕು ಒಳಗೆ ಬಂದು ಹೇಳಿ. ಇಲ್ಲ ಸರ್ ನಮಗೆ ಬುಕ್ಸ್ಗಳು ಬೇಕು, ನೀವು ಮಾಹಿತಿ ಕೊಡಿ ಅಂದರೆ ಮಾಹಿತಿ ಕೊಡ್ತೀವಿ. ಇಲ್ಲ ನಮಗೆ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಸರ್, ಅದು ನೀವು ತರಿಸಿ ಕೊಡಿ ಅಂದರೆ ತರಿಸಿ ಕೊಡ್ತೀವಿ. ಇಷ್ಟು ಆಪ್ಷನನ್ನು ಕೊಡ್ತೀವಿ. ಒಂದು 3ನೇ ತಾರೀಕು ಒಳಗೆ ನಾವು ತರಿಸಿ ಕೊಡ್ತೀವಿ. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.